ಜೈ ಹಿಂದ್. ನಾನು ಎಂಎ ಸೈಯದ್ ಈಜಿ ಕ್ಲಾಸಸ್‌ಗೆ ಸ್ವಾಗತ ಕೋರುತ್ತೇನೆ. ಇಂಡಿಯನ್ ಜಿಯೋಗ್ರಫಿಯ 11ನೇ ಲೆಕ್ಚರ್‌ಗೆ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ, ಈ ಒಂದು 11ನೇ ಲೆಕ್ಚರ್‌ದಲ್ಲಿ ನಾನು ಭೂಮಿಯ ಆಂತರಿಕ ರಚನೆ, ಜಗತ್ತಿನ ಪ್ರಮುಖ ಪ್ರಸ್ಥಭೂಮಿಗಳು, ಭೂಕಂಪ ಮತ್ತು ಜ್ವಾಲಾಮುಖಿಗಳ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೇನೆ. ಅದ್ರ ಜೊತೆಗೆ ನಗ್ನೀಕರಣ ಮತ್ತು ಶಿಥಿಲೀಕರಣ ಅಂತಂದ್ರೆ ಏನು? ಅದ್ರ ಜೊತೆಗೆ ಭಾರತದಲ್ಲಿ ಸಂಭವಿಸಿದಂತಹ ಪರಿಸರ ಅವಘಡಗಳ ಬಗ್ಗೆನೂ ಸಹ ಡಿಸ್ಕಷನ್ ಮಾಡ್ತಾ ಇದ್ದೇನೆ ಲೆಕ್ಚರ್ 11ರಲ್ಲಿ. ನೀವು ನನಗೆ ಫೇಸ್‌ಬುಕ್ ಆಗಿರ್ಬೋದು, ಇನ್‌ಸ್ಟಾಗ್ರಾಮ್ ಮತ್ತು ಟೆಲಿಗ್ರಾಮ್ ಐಡಿಗಳ ಮೇಲೆ ನನಗೆ ಫಾಲೋ ಅಪ್ ಮಾಡಬಹುದು. ಅದ್ರ ಜೊತೆಗೆ ಪರ್ಸನಲ್ ನಂಬರ್‌ಗೆ ಕಾಂಟ್ಯಾಕ್ಟ್ ಮಾಡಬಹುದು ಅಥವಾ ವಾಟ್ಸ್ಆ್ಯಪ್ ಮಾಡಬಹುದು. ನಿಮ್ಮ ಎಜುಕೇಷನ್‌ಗೆ ಸಂಬಂಧವಾಗಿರ್ತಕ್ಕಂಥ ಏನೇ ಡೌಟ್ಸ್‌ಗಳಿದ್ರೂ ಅವುಗಳನ್ನ ಕ್ಲಿಯರ್ ಮಾಡ್ಕೋಬಹುದು. ಮೊಟ್ಟ ಮೊದಲನೇದಾಗಿ ನಾವು ಭೂಮಿಯ ಆಂತರಿಕ ರಚನೆಯನ್ನು ನೋಡೋಣ. ಭೂಮಿಯ ಅಂತರಾಳ ಯಾವ ರೀತಿ ನಾವು ಅಂತರಾಳಕ್ಕೆ ಹೋದಂಗೆ ಸೊ ಆ ರೀತಿ ನಾವು 3 ವಿಭಾಗಗಳನ್ನಾಗಿ ಮಾಡ್ತೇವೆ ನಮ್ಮ ಭೂಮಿಯನ್ನ. ಸೊ ಈ ರೀತಿ ಏನು ಭೂಮಿ ಇದೆ, ಸೊ ಈ ರೀತಿ ಹೋದಂಗೆ 1ನೇದ್ದು, 2ನೇದ್ದು, 3ನೇದ್ದು ಅಂತೇಳಿ ಈ ರೀತಿ ನಾವು 3 ಭಾಗಗಳನ್ನಾಗಿ ಮಾಡ್ತೇವೆ. ಓಕೆ. ಸೊ ಇನ್ನೊಂದ್ ಸ್ವಲ್ಪ ನೋಡೋಣ ಇಲ್ಲಿ. ಸೊ ಇದು ಸೆಂಟ್ರಲ್ ಪಾಯಿಂಟ್ ಇದೆ ಅಂತ ಹೇಳಿ ತಿಳ್ಕೊಳ್ರಿ. ಸೊ ಇಲ್ಲಿಂದ 1, ಇಲ್ಲಿಂದ 2, ಇಲ್ಲಿಂದ 3. ಸೊ ಈ ರೀತಿ ನಾವು 3 ಭಾಗಗಳನ್ನಾಗಿ ಮಾಡ್ತೇವೆ. ಆಮೇಲೆ ಮತ್ತೆ ಇಲ್ಲಿಂದ 3 ಭಾಗಗಳಿರ್ತವೆ. ಸೊ ಟೋಟಲ್ ಆಗಿ ನಾವು ಭೂಮಿಯ ಅಂತರಾಳದಲ್ಲಿ ನಾವು 3 ಭಾಗವನ್ನು ಮಾಡೇವಿ. ಒಂದನೇದ್ದು ಶಿಲಾಗೋಳ, ಮಿಶ್ರಗೋಳ, ಇನ್ನೊಂದು ಕೇಂದ್ರಗೋಳ ಅಂತೇಳಿ. ಇಲ್ಲಿ ನಾವು ನೋಡಬಹುದು. ಇದು ಇರುವಂತದ್ದು ಇದಕ್ಕೆ ಕ್ರಸ್ಟ್ ಅಂತ ಹೇಳ್ತೀವಿ ನಾವು. ಶಿಲಾಗೋಳ ಅಂತ ಹೇಳ್ತೇವೆ. ಸೊ ಇದು ಭೂಮಿಯ ಮೇಲ್ಪದರ ಆಗಿರುವಂತದ್ದು. ಅದ್ರ ಜೊತೆಗೆ ಮ್ಯಾಂಟಲ್ ಅಂತ ಹೇಳಿ ನಾವು ಏನ್ ಹೇಳ್ತೇವೆ ಈ 2 ಭಾಗಗಳಿಗೆ. ಸೊ ಇದಕ್ಕೆ ನಾವು ಮಿಶ್ರಗೋಳ ಅಂತ ಹೇಳ್ತೇವೆ. ಆಮೇಲೆ ಈ ಕೆಳಗಿನ ಭಾಗ ಅತ್ಯಂತ ಒಳಗೆ ಇರುವಂತಹ ಭಾಗ ಏನಿದೆ, ಸೊ ಈ ಒಂದು ಭಾಗಕ್ಕೆ ನಾವು ಕೇಂದ್ರ ಗೋಳ ಅಂತ ಹೇಳ್ತೀವಿ. ಸೊ ಈ ರೀತಿ ನಾವು ಭೂಮಿಯನ್ನ 3 ಭಾಗಗಳನ್ನಾಗಿ ಮಾಡಿರ್ತಕ್ಕಂಥದ್ದು ಇಂಗ್ಲಿಷ್‌ನಲ್ಲಿ ಇದಕ್ಕೆ ಕೋರ್ ಅಂತ ಹೇಳಿ ಹೇಳ್ತೇವೆ. ಭೂಮಿಯ ಮೇಲ್ಭಾಗದ ಪದರವನ್ನು ನಾವು ಶಿಲಾಗೋಳ ಅಂತ ಹೇಳ್ತೇವೆ. ಸೊ ಇದರ ದಪ್ಪ 60 ಕಿಲೋಮೀಟರ್‌ದಷ್ಟಿರುತ್ತದೆ. ಈ ಒಂದು 60 ಕಿಲೋಮೀಟರ್‌ದಲ್ಲಿ ಏನು ಚಾಚಿರುತ್ತದೆ ಈ ಶಿಲಾಗೋಳ ಅದನ್ನು ಸಹ ನಾವು 2 ಭಾಗಗಳನ್ನಾಗಿ ಮಾಡ್ತೇವೆ. ಸೊ ಒಂದನೇದ್ದು ಸಿಯಾಲ್ ಪದರ ಅಂತ ಹೇಳಿ, ಇನ್ನೊಂದು ಸೀಮಾ ಪದರ ಅಂತ ಹೇಳಿ 2 ಮಾಡ್ತೇವೆ. ಸಿಯಾಲ್ ಪದರ ಅಂತಂದ್ರೆ ಏನಿರುತ್ತದೆ ಅಲ್ಲಿ, ಇದು ಖಂಡಗಳ ಭಾಗಗಳನ್ನು ಒಳಗೊಂಡಿರುವಂತದ್ದಾಗಿರುತ್ತದೆ. ಸಿಯಾಲ್ ಇರುವಂತದ್ದು. ಅಂತಂದ್ರೆ ಏನು ಭೂಮಿ ಎಲ್ಲೆಲ್ಲಿದೆ, ಸೊ ಆ ಭೂಮಿಯ ಕೆಳಗಿರುವಂತಹ ಪದರ ಏನಿರುತ್ತದೆ ಅದು ಸಿಯಾಲ್. ಅದ್ರ ಜೊತೆಗೆ ಇದರ ದಪ್ಪ 10 ಕಿಲೋಮೀಟರ್‌ವರೆಗೆ ಇರುವಂತದ್ದು ಅಂತಂದ್ರೆ ಅದರ ಆಳ 10 ಕಿಲೋಮೀಟರ್‌ವರೆಗೆ ನಾವು ಹೋದ್ವಿ ಅಂತಂದ್ರೆ ಆ ಭೂಮಿಯ ಮೇಲೆ, ಸೊ ಅಲ್ಲಿವರೆಗೆ ನಾವು ಸಿಯಾಲ್‌ವನ್ನ ಪಡ್ಕೋಬಹುದು. ಸಿಯಾಲ್ ಪದರವನ್ನು ನೋಡಬಹುದು. ಈ ಸಿಯಾಲ್ ಪದರದಲ್ಲಿ ಅತಿ ಹೇರಳವಾಗಿ ಸಿಲಿಕಾನ್ ಮತ್ತು ಅಲ್ಯೂಮಿನಿಯಂ ಒಳಗೊಂಡಿರ್ತಕ್ಕಂಥದ್ದು. ಇಲ್ಲಿ ಅಧಿಕ ಪ್ರಮಾಣದಲ್ಲಿ ನಮಗೆ ಗ್ರಾನೈಟ್ ಕಲ್ಲುಗಳು ನಮಗೆ ಸಿಗುವಂತದ್ದು. ಸೊ ಸಿಯಾಲ್ ಅನ್ನುವಂಥದ್ದು ಈ ಒಂದು ಸಿಯಾಲ್ ಹೆಸರು ಬರಲಿಕ್ಕೆ ಸಿಲಿಕಾನ್ ಮತ್ತು ಅಲ್ಯೂಮಿನಿಯಂ ಕಾರಣವಾಗಿರ್ತಕ್ಕಂಥದ್ದು. ಎಸ್‌ಐ ಅಂತಂದ್ರೆ ಸಿಲಿಕಾನ್, ಆಮೇಲೆ ಎಎಲ್ ಅಂತಂದ್ರೆ ಅಲ್ಯೂಮಿನಿಯಂ. ಅದರ ಜೊತೆಗೆ ಅದೇ ರೀತಿ ಸೀಮಾ ಪದರಗಳನ್ನು ಸಹ ನಾವು ನೋಡ್ತೇವೆ. ಸಾಗರದ ತಳದಲ್ಲಿ ನಾವೇನ್ ಪದರವನ್ನ ನೋಡ್ತೇವಿ. ಸೊ ಅದನ್ನ ನಾವು ಸೀಮಾ ಪದರ ಅಂತ ಹೇಳ್ತೇವೆ. ಸೊ ಇದರ ಒಂದು ಆಳ ಎಷ್ಟಿರುತ್ತದೆ 10 ಕಿಲೋಮೀಟರ್‌ದಿಂದ 60 ಕಿಲೋಮೀಟರ್‌ವರೆಗೆ ಇದು ಇರಬಹುದು. ಸೊ ಹೆಚ್ಚು ಕಡಿಮೆ ಆಗ್ತಾ ಇರುವಂತದ್ದು. 10ರಿಂದ 60 ಕಿಲೋಮೀಟರ್‌ವರೆಗೂ ಸಹ ನಾವೇನ್ ಮಾಡ್ಬಹುದು ಸೀಮಾ ಪದರವನ್ನ ನೋಡಬಹುದು. ಅದ್ರ ಜೊತೆಗೆ ಇದು ಸಿಲಿಕಾನ್ ಮತ್ತು ಮ್ಯಾಗ್ನೀಸಿಯಂವನ್ನು ಒಳಗೊಂಡಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಇಲ್ಲಿ ಅಧಿಕ ಪ್ರಮಾಣದಲ್ಲಿ ನಾವು ಬಸಾಲ್ಟ್ ಕಲ್ಲನ್ನು ನಾವು ನೋಡಬಹುದು. ಸೊ ಸೀಮಾ ಇರುವಂತದ್ದು. ಸೀಮಾ ಈ ಹೆಸರು ಬರುವುದಕ್ಕೆ ಕಾರಣ ಸಿಲಿಕಾನ್ ಮತ್ತು ಮ್ಯಾಗ್ನೀಸಿಯಂ. ಎಸ್ಐ ಅಂತಂದ್ರೆ ಸಿಲಿಕಾನ್ ಮತ್ತು ಎಮ್ಇ ಅಂತಂದ್ರೆ ಮ್ಯಾಗ್ನೀಸಿಯಂ. ಇಲ್ಲಿ ಅಧಿಕವಾಗಿ ಯಾವ ಕಲ್ಲು ಸಿಗುತ್ತದೆ ನಮಗೆ ಬಸಾಲ್ಟ್ ಶಿಲೆ ಸಿಗುತ್ತದೆ. ಇಲ್ಲಿ ನಮಗೆ ಅತ್ಯಂತ ಹೇರಳವಾಗಿರ್ತಕ್ಕಂತಹ ಶಿಲೆ ಸಿಗುವಂತದ್ದು ಗ್ರಾನೈಟ್. ಆಮೇಲೆ ಶಿಲಾಗೋಳ ಮತ್ತು ಮಿಶ್ರಗೋಳ 2 ಇದಾವು. ಸೊ ಅವುಗಳನ್ನ ಬೇರ್ಪಡಿಸುವಂತಹ ಒಂದು ರೇಖೆಗೆ ನಾವು ಮೊಹೋರ್ ರೇಖೆ ಅಂತ ಹೇಳಿ ಹೇಳ್ತೇವೆ. ಇಲ್ಲಿ ನೋಡಬಹುದು ನಾವು ಇದೇನಿದೆ ಭೂಖಂಡಗಳಿದಾವು. ಸೊ ಈ ಭೂಖಂಡಗಳ ಕೆಳಗೆ ಇರುವಂತದ್ದು ಸಿಯಾಲ್ ಇರುವಂತದ್ದು. ಈ ಸಿಯಾಲ್ 10 ಕಿಲೋಮೀಟರ್ ವರೆಗೆ ಚಾಚಿಕೊಂಡಿರುತ್ತದೆ. ಅದ್ರ ಜೊತೆಗೆ ನೆಕ್ಸ್ಟ್ ಇರುವಂತದ್ದು ಇಲ್ಲೇನ್ ಸಮುದ್ರ ಇದೆ. ಓಕೆ. ಇದು ಸಮುದ್ರದ ಮಟ್ಟ. ಓಕೆ. ಸಮುದ್ರದ ಕೆಳಗೆ ನಾವು ಏನ್ ಪಡ್ಕೋತೇವೆ ಇಲ್ಲಿ ಸೀಮಾ ಅಂತೇಳಿ. ಇದು 10 ಕಿಲೋಮೀಟರ್‌ದಿಂದ 60 ಕಿಲೋಮೀಟರ್ ವರೆಗೆ ಆಳವನ್ನು ಹೊಂದಿರತಕ್ಕಂಥದ್ದು. ಸೊ ಸಿಯಾಲ್ ಮತ್ತು ಸೀಮಾ ಈ ಎರಡೂಗಳನ್ನ ಏನಪ್ಪಾ ಅಂತಂದ್ರೆ ನಾವು ಈ ಸಿಯಾಲ್ ಮತ್ತು ಸೀಮಾ ಈ ಎರಡೂಗಳನ್ನ ಬೇರ್ಪಡಿಸುವಂತ ಒಂದು ರೇಖೆ ಕೂಡ ಇದೆ. ಸೊ ಅದಕ್ಕೆ ನಾವೇನಂತ ಹೇಳ್ತೇವಿ ಕೋರ್ ಕೊನ್ರಾಡ್ ಅಂತ ಹೇಳ್ತೇವೆ. ಕೊನ್ರಾಡ್. ಕೊನ್ರಾಡ್ ರೇಖೆ. ಓಕೆ. ಸಿಯಾಲ್ ಮತ್ತು ಸೀಮಾವನ್ನು ಬೇರ್ಪಡಿಸುವಂತ ರೇಖೆ ಅದು ಕೊನ್ರಾಡ್ ರೇಖೆ ಇದೆ. ಅದ್ರ ಜೊತೆಗೆ ಇದೇನು ಪೂರ್ತಿ ಇದೆ ಇದು ಬ್ಲಾಕ್ ಕಲರ್ ಲೇನ್ ಇಲ್ಲಿ ಇದೆ. ಈ ಒಂದು ಲೈನ್ ಇದರ ಮೇಲೆ ಇರುವಂತದ್ದು ಇದೆಲ್ಲವೂ ಸಹ ಇದು ಶಿಲಾಗೋಳ. ಇದ್ರ ಕೆಳಗೆ ಇರುವಂತದ್ದು ಇದು ಯಾವುದು ಮಿಶ್ರಗೋಳ. ಸೊ ಈ ಮಿಶ್ರಗೋಳ ಮತ್ತು ಶಿಲಾಗೋಳ ಈ ಎರಡೂಗಳನ್ನ ಬೇರ್ಪಡಿಸುವಂತ ಇದೇನು ಬ್ಲಾಕ್ ಇದೆ, ಬ್ಲಾಕ್ ಕಲರ್‌ದ ಇರುವಂತದ್ದು ಏನಿದೆ ಇದು, ಸೊ ಈ ರೇಖೆಗೆ ನಾವು ಮೊಹೋ ರೇಖೆ ಅಂತ ಹೇಳ್ತೇವೆ. ಏನ್ ಹೇಳ್ತೀವಿ ಮೊಹೋ ರೇಖೆ. ಸೊ ಮೊಹೋ ರೇಖೆ ಇರುವಂತದ್ದು ಶಿಲಾಗೋಳ ಮತ್ತು ಮಿಶ್ರಗೋಳವನ್ನ ಬೇರ್ಪಡಿಸುವಂತದ್ದು. ಅದ್ರ ಜೊತೆಗೆ ನಾವು ಇಲ್ಲಿ ಸಿಯಾಲ್ ಮತ್ತು ಸೀಮಾ ಈ ಎರಡೂಗಳನ್ನ ಬೇರ್ಪಡಿಸುವಂತ ರೇಖೆ ಯಾವುದು ಕೊನ್ರಾಡ್ ರೇಖೆ.
ಸೊ ಇಲ್ಲಿ ನಾವು ಟೋಟಲ್ ಆಗಿ ನೋಡಬಹುದು ಯಾವ ರೀತಿ ನಮ್ಮ ಭೂಮಿದ್ದು 3 ಭಾಗಗಳನ್ನಾಗಿ ನಾವು ಮಾಡೀವಿ ಅಂತೇಳಿ. ಸೊ ಮೇಲಿನ ಒಂದು ಪದರಕ್ಕೆ ನಾವೇನಂತ ಹೇಳ್ತೇವೆ ಇದು ಇಲ್ಲಿಂದ ಇಲ್ಲಿವರೆಗೆ ಇರುವಂಥದ್ದು ಇದು. ಇದು ಶಿಲಾಗೋಳ. ಆಮೇಲೆ ಈ ಲೈನ್‌ದಿಂದ ಈ ಲೈನ್‌ವರೆಗೆ ಇರುವಂಥದ್ದು ಇದು ಯಾವುದು ಇದು? ಮಿಶ್ರಗೋಳ. ಈ ಲೈನ್‌ದಿಂದ ಇಲ್ಲಿವರೆಗೆ ಇರುವಂಥದ್ದು ಇದು ಕೇಂದ್ರಗೋಳ. ಸೊ ಈ ರೀತಿ ನಾವು ಈ ಭೂಮಿಯ ಒಂದು ತುಣುಕಿದೆ. ಸೊ ಈ ಭೂಮಿಯ ಯಾವ ರೀತಿ ನಾವು 3 ಭಾಗವನ್ನಾಗಿ ಮಾಡಿವೆ ಅಂತ ಹೇಳಿ ನೋಡ್ಬೋದು. ಆಮೇಲೆ ಇದರ ಒಳಗುನು ಕೇಂದ್ರಗೋಳದಲ್ಲಿಯೂ ಸಹ ಹೊರ ಕೇಂದ್ರಗೋಳ, ಆಮೇಲೆ ಒಳ ಕೇಂದ್ರಗೋಳ ಅಂತೇಳಿ ಬರುತ್ತದೆ. ಸೊ ಹೊರ ಕೇಂದ್ರಗೋಳ ಇರುವಂಥದ್ದು ಅದು ಲಿಕ್ವಿಡ್‌ದಲ್ಲಿರುವಂಥದ್ದು, ದ್ರವ ರೂಪದಲ್ಲಿರುವಂಥದ್ದು. ಅದ್ರ ಜೊತೆಗೆ ಒಳ ಕೇಂದ್ರ ಇರುವಂಥದ್ದು, ಒಳ ಕೇಂದ್ರಗೋಳ ಇರುವಂಥದ್ದು ಅದು ಸಾಲಿಡ್ ಇರುತ್ತದೆ. ಅದು ಘನ ರೂಪದಲ್ಲಿ ನಾವು ನೋಡಬಹುದು. ಓಕೆ. ಸೊ ಇಲ್ಲಿ ನಾವು ನೋಡಬಹುದು ಇದು ಇರುವಂಥದ್ದು ಆಹ್, ಸಿಯಾಲ್. ಇದು ಸಿಯಾಲ್ ಮತ್ತು ಇಲ್ಲಿರ್ತಕ್ಕಂಥದ್ದು ಸೀಮಾ. ಈ 2ಗಳನ್ನು ಬೇರ್ಪಡಿಸುವಂತ ರೇಖೆ ಈ ಒಂದು ಬ್ಲಾಕ್ ರೇಖೆ. ಇದಕ್ಕೆ ನಾವೇನಂತ ಹೇಳ್ತೇವೆ? ಕೊನ್ರಾಡ್ ರೇಖೆ ಅಂತ ಹೇಳ್ತೇವೆ. ಅದ್ರ ಜೊತೆಗೆ ಇಲ್ಲಿರುವಂತದ್ದು ಆಹ್, ಮಿಶ್ರಗೋಳ. ಇಲ್ಲಿ ಕೆಳಗಿರುವಂತದ್ದು ಮಿಶ್ರಗೋಳ. ಅದ್ರ ಜೊತೆಗೆ ಮೇಲಿರುವಂತದ್ದು ಯಾವುದು? ಶಿಲಾಗೋಳ. ಈ 2ಗಳನ್ನು ಬೇರ್ಪಡಿಸುವಂತಾದ್ರು ಮೊಹೊ ರೇಖೆ, ಮೊಹೊರೊವಿಜಿಕ್ ರೇಖೆ ಅಂತ ಹೇಳಿ ಹೇಳ್ತೇವೆ. ಅದ್ರ ಜೊತೆಗೆ ಆಮೇಲೆ ನೆಕ್ಸ್ಟ್ ಇರುವಂತದ್ದು ಈ ಒಂದು ಪದರ ಏನಿದೆ ಇದು ಹೊರ ಮಿಶ್ರಗೋಳ. ಆಮೇಲೆ ಇದು ಒಳ ಮಿಶ್ರಗೋಳ. ಸೊ ಈ ಹೊರ ಮತ್ತು ಒಳ ಮಿಶ್ರಗೋಳವನ್ನ ಬೇರ್ಪಡಿಸುವಂತಹ ರೇಖೆ ರ್ಯಾಪೆಟ್ಟಿ ರೇಖೆ ಅಂತ ಹೇಳ್ತೇವೆ. ರ್ಯಾಪೆಟ್ಟಿ ರೇಖೆ ಅಂತ ಹೇಳ್ತೇವೆ. ಅದ್ರ ಜೊತೆಗೆ ಇಲ್ಲಿರುವಂತದ್ದು ಇದು ಮಿಶ್ರಗೋಳ. ಇಲ್ಲಿರುವಂತದ್ದು ಕೇಂದ್ರಗೋಳ. ಅಂತಂದ್ರೆ ಒಳ ಮಿಶ್ರಗೋಳ ಮತ್ತು ಹೊರ ಕೇಂದ್ರಗೋಳ. ಸೊ ಈ 2ಗಳನ್ನ ಬೇರ್ಪಡಿಸುವಂತಹ ರೇಖೆ ಯಾವುದು? ಗುಟೆನ್ಬರ್ಗ್ ರೇಖೆ ಅಂತ ಹೇಳ್ತೇವೆ. ಇಲ್ಲಿ ಎಕ್ಸಾಮ್‌ದಲ್ಲಿ ನಿಮ್ಗೆ ಕೇಳಬಹುದು ಯಾವ ರೀತಿ ಅಂತಂದ್ರೆ ಒಳ ಮಿಶ್ರಗೋಳ ಮತ್ತು ಹೊರ ಕೇಂದ್ರಗೋಳ ಈ 2ಗಳನ್ನು ಬೇರ್ಪಡಿಸುವಂತ ರೇಖೆ ಗುಟೆನ್ಬರ್ಗ್‌ನೇ. ಓಕೆ. ಇದಾದ ನಂತರ ಇನ್ನೂ ಒಂದು ಕ್ವೆಶ್ಚನ್ ಯಾವ ರೀತಿ ಆಗುತ್ತದೆ? ಮಿಶ್ರಗೋಳ ಇದನ್ನಷ್ಟೇ ಕೇಳ್ಬೋದು ಅವ್ರು. ಮಿಶ್ರಗೋಳ ಮತ್ತು ಕೇಂದ್ರಗೋಳವನ್ನ ಬೇರ್ಪಡಿಸುವಂತಹ ರೇಖೆ ಅದು ಗುಟೆನ್ಬರ್ಗ್. ಓಕೆ. ಈ ರೀತಿನೂ ಕೇಳಬಹುದು. ಸೊ ಇದಾದ್ಮೇಲೆ ಇಲ್ಲಿ ಇನ್ನೊಂದು ಇದೆ. ಯಾವುದು? ಹೊರ ಕೇಂದ್ರಗೋಳ ಮತ್ತು ಒಳ ಕೇಂದ್ರಗೋಳ ಈ 2ಗಳನ್ನು ಬೇರ್ಪಡಿಸುವಂತಹ ರೇಖೆ ಇದೆ. ಲೆಹಮನ್ ಬುಲೆನ್ ರೇಖೆ ಅಂತ ಹೇಳ್ತೇವೆ. ಲೆಹಮನ್ ಬುಲೆನ್ ರೇಖೆ. ಓಕೆ. ಸೊ ಈ ಎಲ್ಲಾ ರೇಖೆಗಳು ನಿಮಗೆ ಗೊತ್ತಿರಬೇಕು. ಸೊ ಇಷ್ಟೆಲ್ಲ. ಈಗ ನೆಕ್ಸ್ಟ್ ನಾವು ನೋಡೋಣ ಮಿಶ್ರಗೋಳವನ್ನ. ಮಿಶ್ರಗೋಳ ಸುಮಾರು 60 ಕಿಲೋಮೀಟರ್‌ದಿಂದ 2900 ಕಿಲೋಮೀಟರ್ ಆಳವನ್ನ ಇದು ಹೊಂದಿರತಕ್ಕಂಥದ್ದು. ಸೊ ಇದೇನು ಮಿಶ್ರಗೋಳ ಇದೆ. ಸೊ ಇಲ್ಲಿಂದ ಸೊ ಈ ಒಂದು ಪಾಯಿಂಟ್‌ದಿಂದ ಈ ಪಾಯಿಂಟ್‌ವರೆಗೆ 2900 ಕಿಲೋಮೀಟರ್ ವರೆಗೆ ಇದು ಹೊಂದಿರತಕ್ಕಂಥದ್ದು. ಸೊ ಇಲ್ಲಿಂದ ಇಲ್ಲಿವರೆಗೆ ಎಷ್ಟಿರುತ್ತದೆ ಇದು ಶಿಲಾಗೋಳ. ಇಲ್ಲಿ 0.2 ಇಲ್ಲಿವರೆಗೆ ನಾವು 60 ಕಿಲೋಮೀಟರ್ ವರೆಗೆ ಇದನ್ನು ನೋಡಬಹುದು. ಆದ್ರೆ ಮಿಶ್ರಗೋಳ ಇಲ್ಲಿಂದ ಈ ಒಂದೇನ್ ಮಿಶ್ರಗೋಳ ಇದೆ. ಸೊ 2900 ಕಿಲೋಮೀಟರ್ ಆಗುತ್ತದೆ ಇದರ ಒಂದು ಉದ್ದ. ಇದು ಮುಖ್ಯವಾಗಿ ಮ್ಯಾಗ್ನೀಷಿಯಂ ಮತ್ತು ಕಬ್ಬಿಣ ಒಳಗೊಂಡಿರುವಂತದ್ದು ಯಾವುದು? ಮಿಶ್ರಗೋಳ. ಇದು 1500 ಡಿಗ್ರಿ ಉಷ್ಣಾಂಶವಿರುವುದರಿಂದ ಇಲ್ಲಿ ಮ್ಯಾಗ್ಮಾ ಸ್ಥಿತಿಯಲ್ಲಿ ಇರುವಂತದ್ದು. ಮಿಶ್ರಗೋಳದಲ್ಲಿ ನಾವು ನೋಡಬಹುದು ಏನಪ್ಪಾ ಅಂತಂದ್ರೆ ಇಲ್ಲಿ ಉಷ್ಣಾಂಶ ಬಹಳ ಇರುವುದರಿಂದ ಮಿಶ್ರಗೋಳದಲ್ಲಿ 1500 ಡಿಗ್ರಿ ಸೆಲ್ಸಿಯಸ್ ಇರುವ ಕಾರಣದಿಂದ ಇಲ್ಲಿ ಮ್ಯಾಗ್ಮಾ ಲಭ್ಯವಾಗಿರುವಂತದ್ದು. ಮಿಶ್ರಗೋಳದ 2 ಪದರಗಳಿದಾವು. ಒಂದನೇದ್ದು ಎಸ್ಟೆನೋಸ್ಫಿಯರ್ ಅಂತ ಹೇಳ್ತೇವೆ. ಆಮೇಲೆ ಇನ್ನೊಂದು ಕೆಳಮಟ್ಟದ ಶಿಲಾಪಾಕಗಾರ ವಲಯ ಅಂತ ಹೇಳ್ತೇವೆ. ಸೊ ಇದನ್ನ ನಾವೇನಂತ ಹೇಳ್ತೇವೆ ಇಲ್ಲಿ ಅಪ್ಪರ್ ಮ್ಯಾಂಟಲ್ ಮತ್ತು ಲೋವರ್ ಮ್ಯಾಂಟಲ್ ಅಂತ ಏನು ನಾವು ಮಾಡೇವಿ. ಸೊ ಅದನ್ನೇ ಅವು 2 ಪ್ರಕಾರಗಳು ಇದರಲ್ಲಿರುವಂತದ್ದು. ನೆಕ್ಸ್ಟ್ ಎಸ್ಟೆನೋಸ್ಫಿಯರ್ ಅಂತಂದ್ರೆ ಎಸ್ತನೋಸ್ಫಿಯರ್ ಇದರ ಆಳವು 60 ರಿಂದ 700 ಕಿಲೋಮೀಟರ್ ವರೆಗೆ ಇರುವುದರಿಂದ ನೆಕ್ಸ್ಟ್ ಮೇನದ ರೂಪದಲ್ಲಿ ಇರುತ್ತದೆ ಇದು. ಇಲ್ಲಿ ರೇಡಿಯೋ ವಿಕಿರಣ ವಸ್ತುಗಳು ಕಂಡುಬರುವಂಥದ್ದು. ಅದೇ ರೀತಿ ಮೆಸೋಸ್ಫಿಯರ್ ಇದರ ಕೆಳಗಿನ ಭಾಗ ಏನಿರ್ತದೆ ಸೊ ಅದಕ್ಕೆ ನಾವೇನು ಹೇಳ್ತೇವೆ ಮೆಸೋಸ್ಫಿಯರ್ ಹೇಳ್ತೇವೆ. ಇದರ ಆಳವು 700 ಕಿಲೋಮೀಟರ್‌ದಿಂದ 2900 ಕಿಲೋಮೀಟರ್ ವರೆಗೆ ಇದು ಇರುವಂಥದ್ದು. ಇದು ಘನ ರೂಪದಲ್ಲಿ ಇರುತ್ತದೆ. ಸೊ ಈಗ ನಾವಿಲ್ಲಿ ಮ್ಯಾಪ್‌ದಲ್ಲಿ ನೋಡಬಹುದು. ಇಲ್ಲಿ ಅಪ್ಪರ್ ಮ್ಯಾಂಟಲ್‌ದಲ್ಲಿ ಅಂತಂದ್ರೆ ಇದು ಮೇಲಿನ ಪದರವಾಗಿರ್ತಕ್ಕಂಥದ್ದು. ಇದು ದ್ರವ ರೂಪ ಅಥವಾ ಮೇಣದ ರೂಪದಲ್ಲಿ ಇದು ಇರುತ್ತದೆ. ಆಮೇಲೆ ಲೋವರ್ ಮ್ಯಾಂಟಲ್ ಇದು ಇರುವಂತದ್ದು ಯಾವ ರೂಪದಲ್ಲಿ ಇರುತ್ತದೆ ಇದು
ಘನ ರೂಪದಲ್ಲಿ ಇರುತ್ತದೆ. ಗಟ್ಟಿಯಾಗಿ ಪದಾರ್ಥ ಇದು ಹೊಂದಿರುವಂಥದ್ದು. ಸೊ ನಮಗೆ ಸಿಗುವಂಥದ್ದು ಮ್ಯಾಗ್ಮಾ ಏನ್ ಅಂತ ಹೇಳ್ತೇವೆ ನಾವು. ಸೊ ಜ್ವಾಲಾಮುಖಿಗಳಾದಾಗ ಹೊರಗೆ ಚಿಮ್ಮುತ್ತದೆ ಅಲ್ಲ ಲಾವಾ. ಸೊ ಅದು ಮ್ಯಾಗ್ಮಾ ಇಲ್ಲಿ ನಮಗೆ ಲಭ್ಯವಾಗಿರುತ್ತದೆ. ಈ ಒಂದು ಭಾಗದಲ್ಲಿ ಅಪ್ಪರ್ ಮ್ಯಾಂಟಲ್‌ದಲ್ಲಿ ಅದು ಇರುತ್ತದೆ. ಅಂತಂದ್ರೆ ಅದಕ್ಕೆ ನಾವು ಏನಂತ ಹೇಳ್ತೇವಿ, ಎಸ್ತೆನೋಸ್ಫಿಯರ್‌ದಲ್ಲಿ ನಾವು ಅದನ್ನ ನೋಡಬಹುದು. ಯಾವುದು? ಮ್ಯಾಗ್ಮಾ. ಆಮೇಲೆ ನೆಕ್ಸ್ಟ್ ಗುಟೆನ್ಬರ್ಗ್ ರೇಖೆ ಅಂತ ನಾನು ನಿಮಗೆ ಹೇಳಿದೆ. ಸೀಮಾ ವಲಯವು ಮಿಶ್ರಗೋಳ ಮತ್ತು ಕೇಂದ್ರಗೋಳವನ್ನ ಪ್ರತ್ಯೇಕಿಸುವಂತದ್ದು. ಸೊ ಇಲ್ಲಿ ನಾವು ನೋಡಬಹುದು ಗುಟೆನ್ಬರ್ಗ್ ಇರುವಂತದ್ದು. ಸೊ ಇಲ್ಲಿ ಮೇಲಿಂದಿದು ಯಾವುದಿದು? ಮಿಶ್ರಗೋಳ ಇದೆ. ಇದ್ರ ಕೆಳಗಿಂದು ಕೇಂದ್ರ ಗೋಳ. ಸೊ ಈ 2ಗಳನ್ನ ಬೇರ್ಪಡಿಸುವಂತದ್ದು ಯಾವುದಿದು? ಈ ಲೈನ್ ಏನಿದೆ. ಸೊ ಇದಕ್ಕೆ ನಾವೇನಂತ ಹೇಳ್ತೇವೆ? ಇದು ಗುಟೆನ್ಬರ್ಗ್ ರೇಖೆ. ನೆಕ್ಸ್ಟ್ ನೋಡೋಣ ನಾವು ಕೇಂದ್ರ ಗೋಳವನ್ನ ನೋಡೋಣ. 3ನೇ ಭಾಗ ಕೊನೆಯದಾಗಿರ್ತಕ್ಕಂಥದ್ದು. ಇದು ಭೂಮಿಯ ತಿರುಳು ಆಗಿರುವಂಥದ್ದು. ಭೂಮಿಯ ರಕ್ಷಾ ಕವಚ ಆಗಿರುವಂಥದ್ದು. ಇದು 2900 ಕಿಲೋಮೀಟರ್‌ದಿಂದ 6378 ಕಿಲೋಮೀಟರ್‌ದವರೆಗೆ ಇದು ಆಳವನ್ನು ಹೊಂದಿರತಕ್ಕಂಥದ್ದು. ಇದು ಮುಖ್ಯವಾಗಿ ಶೇಕಡಾ 91ರಷ್ಟು ಕಬ್ಬಿಣ ಮತ್ತು 9ರಷ್ಟು ನಿಕ್ಕಲ್‌ವನ್ನ ಇರುವಂಥದ್ದು. ಆದ್ದರಿಂದ ಈ ಒಂದು ಪದರಕ್ಕೆ ನಾವು ಕೇಂದ್ರ ಗೋಳಕ್ಕೆ ಏನಂತ ಹೇಳ್ತೀವಿ ನಾವು? ನಿಫೆ ಅಂತ ಹೇಳ್ತೇವೆ. ಏನಂತ ಹೇಳ್ತೇವಿ? ನಿಫೆ ಅಂತ ಹೇಳ್ತೇವೆ. ಸೊ ನಿಫೆ ಇದರ ಅರ್ಥ ಏನು? ಎನ್ಐ ಅಂತಂದ್ರೆ ಏನು? ನಿಕ್ಕೆಲ್. ಎನ್ಐ ಅಂತಂದ್ರೆ ನಿಕ್ಕೆಲ್. ಇದು 9% ಇರುವಂತದ್ದು. ಅದೇ ರೀತಿ ಎಫ್‌ಇ ಅಂತಂದ್ರೆ ಕಬ್ಬಿಣ. ಫೆರನ್ ಅಂತ ಹೇಳಿ ಹೇಳ್ತೇವೆ. ಸೊ ಇದು ಇರುವಂತದ್ದು 91% ದಷ್ಟು ಕಬ್ಬಿಣ ಇಲ್ಲಿ ಇರುವಂತದ್ದು. ಸೊ ಆದ್ದರಿಂದ 2ಗಳನ್ನು ಕೂಡಿಸಿದ್ವಿ ಅಂತಂದ್ರೆ ನಿಫೆ ಅಂತ ಹೆಸರಾಗ್ತದೆ ಇದಕ್ಕೆ ಕೇಂದ್ರಗೋಳಕ್ಕೆ. ಕೇಂದ್ರಗೋಳವನ್ನು ನಾವು ಡೆನ್ಮಾರ್ಕ್ ದೇಶದ ಲೆಹಮಾನಿಯವರು ಇರುವಂತಹದ್ದು 1936ರಲ್ಲಿ ಹೊರ ಕೇಂದ್ರ ಮತ್ತು ಒಳ ಕೇಂದ್ರ ಅಂತ ಹೇಳಿ ವಿಭಾಗ ಮಾಡಿದರು. ಓಕೆ. ಸೊ ಇಲ್ಲಿ ನಾವು ನೋಡಬಹುದು ಲೆಹಮಾನ್ ಬುಲೆನ್ ಅನ್ನುವಂಥವ್ರು ಇದನ್ನ ಹೊರ ಕೇಂದ್ರ ಮತ್ತು ಒಳ ಕೇಂದ್ರ ಅಂತ ಹೇಳಿ ಏನ್ ಮಾಡಿದ್ರು? ಇದು ಹೊರ ಕೇಂದ್ರ ಮತ್ತು ಇದು ಒಳ ಕೇಂದ್ರ ಅಂತ ಹೇಳಿ ಮಾಡಿದ್ರು. ಸೊ ಆದ್ದರಿಂದ ಈ ಒಂದು ರೇಖೆಗೆ ನಾವು ಲೆಹಮಾನ್ ಬುಲೆನ್ ರೇಖೆ ಅಂತ ಹೇಳಿ ಹೇಳ್ತೇವಿ. ಇದು ಮಾಡಿರ್ತಕ್ಕಂಥದ್ದು 1936ರಲ್ಲಿ. ಸೊ ಹೊರ ಕೇಂದ್ರಗೋಳ ಮತ್ತು ಒಳ ಕೇಂದ್ರಗೋಳ ಬಗ್ಗೆ ನೋಡೋಣ. ಹೊರ ಕೇಂದ್ರಗೋಳ 2900 ಕಿಲೋಮೀಟರ್‌ದಿಂದ 5150 ಕಿಲೋಮೀಟರ್‌ವರೆಗೆ ಆಳ ಇರುವಂತದ್ದು. ಅತಿ ಹೆಚ್ಚು ಉಷ್ಣಾಂಶದ ಕಾರಣದಿಂದ ಇಲ್ಲಿ ಇದು ಸಹ ದ್ರವದ ರೂಪದಲ್ಲಿ ಇರುವಂತದ್ದು. ಸೊ ಇಲ್ಲಿಯೂ ಸಹ ಏನಿದೆ ಬಹಳ ಶಾಖ ಇರೋದರಿಂದ ಉಷ್ಣತೆ ಇರೋದರಿಂದ ಇದು ಸಹ ಇರುವಂತದ್ದು ಯಾವ ರೂಪದಲ್ಲಿ ಇದು ಲಿಕ್ವಿಡ್ ಫಾರ್ಮ್‌ದಲ್ಲಿ ಇರುವಂತದ್ದು. ಆಮೇಲೆ ನೆಕ್ಸ್ಟ್ ನಾವು ನೋಡೋಣ ಒಳ ಕೇಂದ್ರಗೋಳವನ್ನ. ಇದು 5150 ಕಿಲೋಮೀಟರ್‌ದಿಂದ 6378 ಕಿಲೋಮೀಟರ್‌ವರೆಗೆ ಆಳವನ್ನು ಹೊಂದಿರುತ್ತದೆ. ಅದ್ರ ಜೊತೆಗೆ ಹೆಚ್ಚು ಒತ್ತಡದ ಕಾರಣದಿಂದ ಇದು ಘನ ರೂಪದಲ್ಲಿ ಇರುತ್ತದೆ. ಸೊ ಇಲ್ಲಿ ಇದು ಸಾಲಿಡ್ ರೂಪದಲ್ಲಿ ಇರುವಂತದ್ದು ಒಳ ಕೇಂದ್ರ. ಇದಾದ ನಂತರ ನಾವು ಇದು ಐ ಥಿಂಕ್ ಐ ಹೋಪ್ ನಿಮ್ಗೆಲ್ಲರಿಗೂ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಸೊ ಇದೊಂದು. ಸೊ ಈ ರೇಖೆಗಳನ್ನ ನೆನಪಿಟ್ಕೊಳ್ಳಿ. ಸೊ ಯಾವ್ಯಾವ ರೇಖೆಗಳನ್ನ ಏನೇನು ಬೇರ್ಪಡಿಸ್ತಾವ ಅಂತೇಳಿ. ಸೊ ಇವು ಇಂಪಾರ್ಟೆಂಟ್ ನಿಮ್ಮ ಎಕ್ಸಾಮ್ ಪರ್ಪಸ್‌ಗೋಸ್ಕರ. ನೆಕ್ಸ್ಟ್ ನಾವು ಶಿಲೆಗಳನ್ನ ನೋಡೋಣ. ಗಟ್ಟಿಯಾದ ಖನಿಜಗಳ ಸಂಯುಕ್ತ ರೂಪವನ್ನು ನಾವು ಶಿಲೆ ಅಂತ ಹೇಳ್ತೇವೆ. ಓಕೆ. ಖನಿಜಗಳ ಒಂದು ಸಂಯುಕ್ತ ರೂಪ ಅಂತಂದ್ರೆ ಒಂದೇ ಖನಿಜ ಇರೋದಿಲ್ಲ. ಅಲ್ಲಿ ಬಹಳಷ್ಟು ಖನಿಜಗಳ ಒಂದು ಗುಂಪು ಇರುತ್ತದೆ. ಅದಕ್ಕೆ ನಾವೇನಂತ ಹೇಳ್ತೇವೆ? ಶಿಲೆ ಅಂತ ಹೇಳ್ತೇವೆ. ಆ ಶಿಲೆಯನ್ನ ನಾವು ಕತ್ತರಿಸಿ ಬೇರ್ಪಡಿಸಿ ಏನ್ ಮಾಡ್ತೇವಿ? ಬೇರೆ ಬೇರೆ ಶಿಲೆಗಳನ್ನ ಅದರಿಂದ ಪಡ್ಕೋತೇವೆ ನಾವು. ಶಿಲೆಗಳನ್ನು ನಾವು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವುದನ್ನು ನಾವು ಪೆಟ್ರಾಲಜಿ ಅಂತೇಳಿ ಹೇಳ್ತೇವೆ. ಅದರ ಜೊತೆಗೆ ಶಿಲೆಗಳಲ್ಲಿ 3 ಪ್ರಕಾರಗಳಿದಾವು. ಒಂದನೇದು ಅಗ್ನಿಜನ್ಯ ಶಿಲೆಗಳಿದಾವು, ಪದರು ಶಿಲೆಗಳಿದಾವು, ಇನ್ನೊಂದು ರೂಪಾಂತರ ಶಿಲೆಗಳೂನು ಇದಾವು. ಅಗ್ನಿಜನ್ಯ ಶಿಲೆಗಳು ಅಂತಂದ್ರೆ ಏನು? ಈ ಶಿಲೆಗಳನ್ನು ಪ್ರಾಥಮಿಕ ಶಿಲೆ ಅಂತ ಹೇಳ್ತೇವೆ, ಮೂಲ ಶಿಲೆ ಅಂತ ಹೇಳಿ ಹೇಳ್ತೇವೆ. ಭೂಮಿಯಿಂದ ಗರ್ಭದಲ್ಲಿ ಭೂಮಿಯಿಂದ ಗರ್ಭದಲ್ಲಿರುವ ಶಿಲಾರಸವು ಅಂತಂದ್ರೆ ಮ್ಯಾಗ್ಮಾ ಭೂಮಿಯ ಆಂತರಿಕ ಶಕ್ತಿಯ ಕಾರಣದಿಂದ ಹೊರಬಂದು ಘನೀಕರಣಗೊಳ್ಳುವುದ ಘನೀಕರಣಗೊಂಡು ಶಿಲೆಗಳನ್ನು ಅಗ್ನಿಶಿಲೆ ಅಂತ ಹೇಳ್ತೇವೆ. ಅಂತಂದ್ರೆ ಇದ್ರ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಭೂಮಿಯ ಒಳಗೆ ನಿಮಗೆ ಮ್ಯಾಗ್ಮಾ ಇದೆ ಅಂತ ಹೇಳಿ ನಾ ಹೇಳಿದೆ. ಸೊ ಮ್ಯಾಗ್ಮಾ ಭೂಮಿ ಒಳಗೆ ಇರುವಂತದ್ದು ಏನಿದೆ ಇದು ಮ್ಯಾಗ್ಮಾ. ಸೊ ಮ್ಯಾಗ್ಮಾ ಇರುವಂತದ್ದು ಭೂಮಿಯ ಮೇಲೆ ಬಂತು ಅಂತಂದ್ರೆ ಅವಾಗನೇ ಏನಾಗ್ತೈತಿ ಜ್ವಾಲಾಮುಖಿ ಸ್ಫೋಟ ಆಗ್ತೈತಿ. ಈ ಜ್ವಾಲಾಮುಖಿಗಳು ಆಗ್ತವೆ. ಮ್ಯಾಗ್ಮಾ ಹೊರಗೆ ಬಂತು ಅಂತಂದ್ರೆ ಜ್ವಾಲಾಮುಖಿ ಸಂಭವವಾಗ್ತವೆ. ಸೊ ಈ ಭೂಮಿ ಒಳಗಿದ್ದಾಗ ಇದಕ್ಕೆ ಏನಂತ ಹೇಳ್ತೀವಿ ನಾವು ಮ್ಯಾಗ್ಮಾ ಅಂತ ಹೇಳ್ತೇವೆ. ಭೂಮಿ ಹೊರಗೆ ಬಂತು ಅಂತಂದ್ರೆ ಇದಕ್ಕೆ ಲಾವಾ ಅಂತ ಹೇಳ್ತೇವೆ. ಲಾವಾ ರಸ ಅಂತ ಹೇಳ್ತೇವೆ. ಓಕೆ. ಲಾವಾ ರಸ ಅಂತ ಹೇಳ್ತೇವೆ. ಸೊ ಈ ರೀತಿ ನಾವು ಈ ಲಾವಾ ರಸ ನೆಕ್ಸ್ಟ್ ಭೂಮಿ ಒಳಗಿಂದ ಬಂದಿರತಕ್ಕಂತಹ ಮ್ಯಾಗ್ಮಾ ಏನಿದೆ ಲಾವಾ ರಸ ಹೊರಗಾಗಿ ಬಂದು ಇದು ಏನಾಗ್ತೈತೆ ಘನೀಕರಣವಾಗ್ತಾ ಇದೆ ಅಂತಂದ್ರೆ ಪೂರ್ತಿ ಗಟ್ಟಿಯಾಗಿಬಿಡುತ್ತೆ. ಸೊ ಈ ಪೂರ್ತಿ ಗಟ್ಟಿಯಾಗಿ
ಏನು ನಿರ್ಮಾಣವಾಗ್ತಾವಲ್ಲ ಶಿಲೆಗಳು, ಸೊ ಆ ಶಿಲೆಗಳಿಗೆ ನಾವೇನಂತ ಹೇಳ್ತೀವಿ? ಅಗ್ನಿಜನ್ಯ ಶಿಲೆಗಳು ಅಂತ ಹೇಳ್ತೀವಿ. ಓಕೆ. ಇದರಿಂದ ಆಗಿರ್ಬೇಕದು. ಓಕೆ. ಮ್ಯಾಗ್ಮಾದಿಂದ ತಯಾರಾಗುವಂತಹ ಶಿಲೆಗಳು ಅಗ್ನಿಜನ್ಯ ಶಿಲೆಗಳು. ಸೊ ಅಂಥವು ಶಿಲೆಗಳು ಯಾವ್ಯಾವುದು? ಮ್ಯಾಗ್ಮಾದಿಂದ ಆಗಿರುವಂಥದ್ದು ಯಾವ್ಯಾವುದು ಅಂತಂದ್ರೆ ಗ್ರಾನೈಟ್ ಆಗಿರ್ತೈತಿ, ಅಬ್ಸಿಡಿಯನ್ ಆಗಿರ್ತೈತಿ, ಆಂಡಿಸಾಟ್ ಆಗಿರ್ತೈತಿ, ಗ್ಯಾಬ್ರೋ, ಆಮೇಲೆ ಬಸಾಲ್ಟ್, ಶೈನೇಡ್ಸ್ ಆಗಿರ್ತೈತಿ. ಆಮೇಲೆ ಟ್ರಾಕಿಡ್ಸ್ ಮುಂತಾದ ಶಿಲೆಗಳನ್ನು ನಾವು ಏನ್ ಮಾಡ್ಬೋದು? ಅಗ್ನಿಜನ್ಯ ಶಿಲೆಗಳಿಂದ ನಾವು ಪಡ್ಕೋಬಹುದು. ಜೊತೆಗೆ ಪದರು ಶಿಲೆಗಳನ್ನು ಇದಾವು. ಸೊ ಪದರ ಶಿಲೆಗಳು ಅಂತಂದ್ರೆ ಈ ಶಿಲೆಯನ್ನು ನಾವು ದ್ವಿತೀಯ ಶಿಲೆ ಅಥವಾ ಪುನರ್ಜನ್ಯ ಶಿಲೆ ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಜಲಜ ಶಿಲೆ ಅಂತ ಹೇಳ್ತೀವಿ. ಆಮೇಲೆ ಪದರು ಶಿಲೆ ಈ ರೀತಿ ಇರ್ತಕ್ಕಂತಹ ಮುಂತಾದ ಹೆಸರುಗಳಿಂದ ನಾವು ಪದರು ಶಿಲೆಗಳನ್ನು ಗುರುತಿಸ್ತೇವೆ. ಭೂ ಮೇಲ್ಮೈಯಲ್ಲಿ ಬಿದ್ದಿರುವ ಶಿಲೆಗಳು ಹವಾಮಾನದ ಘಟಕಾಂಶಗಳಿಂದ ಶಿಥಿಲಗೊಂಡು ಆ ಚೂರುಗಳು ಮಳೆಯ ನೀರಿನೊಂದಿಗೆ ಹರಿದುಕೊಂಡು ಹೋಗಿ ತಗ್ಗಾದ ಭಾಗದಲ್ಲಿ ಸಂಚಯನಗೊಳ್ಳುತ್ತವೆ. ಆ ಶಿಲಾಚೂರುಗಳಲ್ಲಿರುವ ಕಬ್ಬಿಣ ಆಕ್ಸೈಡ್ ಮತ್ತು ಕ್ಯಾಲ್ಸಿಯಂ ಕಾರಣದಿಂದ ಬಂಧ ಏರ್ಪಟ್ಟು ನಿರ್ಮಾಣವಾಗಿರ್ತಕ್ಕಂಥ ಶಿಲೆಗಳಿಗೆ ನಾವು ಪದರು ಶಿಲೆ ಅಂತ ಹೇಳ್ತೀವಿ. ಸೊ ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ ಸೊ ಭೂಮಿ ಮೇಲೆ ಬಹಳಷ್ಟು ಶಿಲೆಗಳೇನಿರ್ತಾವು, ಚೂರುಗಳಿರ್ತಾವು ಭೂಮಿ ಮೇಲೆ. ಸೊ ಅವು ಏನಾಗ್ತಾವಪ್ಪ ಅಂತಂದ್ರೆ ಹವಾಮಾನದ ಘಟಕಾಂಶಗಳಾಗಿರ್ತಕ್ಕಂತಹ ಯಾವುದು ಮಳೆ ನೀರಾಗಿರಬಹುದು, ಅದ್ರ ಜೊತೆಗೆ ಗಾಳಿ ಆಗಿರ್ಬೋದು. ಈ ಒಂದು ಕಾರಣಗಳಿಂದ ಏನಾಗ್ತಾವೋ ಅವು ಎಲ್ಲವೂ ಸಹ ಏನಾಗ್ತಾವು, ಇವು ಎಲ್ಲವೂ ಸಹ ನೀರಿನೊಂದಿಗೆ ಹರಿದು ಬಂದು ಒಂದ್ ಕಡೆ ಏನಾಗ್ತಾವು ಶೇಖರಣೆ ಆಗ್ತಾವೆ ಈ ರೀತಿ ಕಲ್ಲುಗಳು, ಕಲ್ಲಿನ ಚೂರುಗಳು. ಈ ರೀತಿ ಶೇಖರಣೆ ಆಗಿ ಈ ಕಲ್ಲಿನ ಒಳಗೆ ಏನಿರ್ತೈತಪ್ಪ ಅಂತಂದ್ರ ಕಬ್ಬಿಣದ ಆಕ್ಸೈಡ್ ಮತ್ತು ಕ್ಯಾಲ್ಸಿಯಂ ಇರುತ್ತದೆ. ಕಬ್ಬಿಣದ ಆಕ್ಸೈಡ್ ಮತ್ತು ಕ್ಯಾಲ್ಸಿಯಂ ಒಂದು ಈ ಎರಡೂಗಳು ಇರುವುದರಿಂದ ಇದರಲ್ಲಿ ಏನಪ್ಪಾ ಒಂದು ಕೆಮಿಕಲ್ ಫಾರ್ಮೇಷನ್ ಆಗಿ ಇವು ಏನಾಗ್ತಾವು ಒಂದಕ್ಕೊಂದು ಗಟ್ಟಿಯಾಗಿ ಹಿಡ್ಕೊಂಡ್ಬಿಡ್ತಾವು. ಚೂರುಗಳು ಏನಿರ್ತಾವೋ ಒಂದಕ್ಕೊಂದು ಗಟ್ಟಿಯಾಗಿ ಹಿಡಿದುಕೊಂಡು ಏನಾಗ್ತೈತಿ ಒಂದು ದೊಡ್ಡದಾಗಿರ್ತಕ್ಕಂಥ ಒಂದು ಪದರಶಿಲೆ ರೆಡಿ ಆಗ್ತೈತಿ. ಸೊ ಅಂಥದ್ರಲ್ಲಿ ಉದಾಹರಣೆಗಳು ಯಾವ್ಯಾವುದು ಅಂತಂದ್ರೆ ಆ ರೀತಿ ಪದರಶಿಲೆಗಳು ರೆಡಿ ಆಗುವಂಥ ಉದಾಹರಣೆಗಳು ಸುಣ್ಣದ ಕಲ್ಲಾಗಿರಬಹುದು. ಇದು ಸಹ ಪದರಶಿಲೆ. ಸೊ ಸುಣ್ಣದ ಕಲ್ಲನ್ನು ನಾವು ಒಂದು ಕಲ್ಲನ್ನು ತಗೊಂಡ್ವಿ ಅಂತಂದ್ರೆ ಸೊ ನಾವು ಹಿಂಗ್ ತಕ್ಕೊಂತ ಹೋದ್ವಿ ಅಂತಂದ್ರೆ ಇದು ಒಂದೊಂದು ಪದರಾಗಿ ನಮಗೇನೇ ಆಗ್ತದೆ ಅದು ಸಿಗ್ತಾ ಇದೆ. ಅದೇ ರೀತಿ ಪಾಟಿಗಲ್ಲು ಆಗಿರಬಹುದು, ಕಾಂಗ್ಲೋಮರೇಟ್ ಆಗಿರಬಹುದು, ರೇವೆಗಲ್ಲು, ಜೇಡಿ ಶಿಲೆ. ಸೊ ಇವೆಲ್ಲವೂ ಸಹ ಪದರು ಶಿಲೆಗೆ ಉದಾಹರಣೆಗಳು ಆಗಿರ್ತಕ್ಕಂಥದ್ದು. ಓಕೆ, ಗೊತ್ತಾಯ್ತು ಪದರು ಶಿಲೆ ಯಾವ ರೀತಿ ರೆಡಿ ಆಗುತ್ತದೆ ಅಂತ ಹೇಳಿ. ಸೊ ಏನ್ ನಮ್ಮ ಪ್ರಕೃತಿಯಲ್ಲಿ ಆಗ್ತಾವಲ್ಲ ಆ ಹವಾಮಾನದ ಒಂದು ಘಟಕಾಂಶಗಳು ಏನಿರ್ತಾವು ಸೊ ಅವುಗಳಿಂದ ಕೆಲವೊಂದಿಷ್ಟು ಕಲ್ಲಿನ ಚೂರುಗಳು ಮಳೆ ನೀರಿನೊಂದಿಗೆ ಆಗಿರ್ಬೋದು, ಗಾಳಿ ಆಗಿರಬಹುದು. ಸೊ ಯಾವುದೇ ಒಂದು ಕಾರಣದಿಂದ ಒಂದು ಕಡೆ ಹೋಗಿ ಅವು ಶೇಖರಣೆ ಆಗ್ತವೆ. ಶೇಖರಣೆ ಆಗಿ ಅಲ್ಲಿ ಒಂದು ಕಲ್ಲಿನೊಳಗಿರುವಂತಹ ಕಬ್ಬಿಣದ ಆಕ್ಸೈಡ್ ಮತ್ತು ಕ್ಯಾಲ್ಸಿಯಂದಿಂದ ಒಂದು ಬಂಧ ಏರ್ಪಟ್ಟು ಅವು ಶಿಲೆಗಳು ಪದರ ಶಿಲೆಗಳಾಗಿ ನಿರ್ಮಾಣವಾಗ್ತವೆ. ಇದಾದ ನಂತರ ರೂಪಾಂತರ ಶಿಲೆಯನ್ನು ನೋಡೋಣ. ಶಿಲೆಯ ಮೂಲ ಲಕ್ಷಣಗಳಾಗಿರ್ತಕ್ಕಂತಹ ಅದರ ಬಣ್ಣ, ಖನಿಜ ಸಂಯೋಜನೆ ಆಗಿರಬಹುದು, ಕಣ ಸಂಯೋಜನೆ ಆಗಿರಬಹುದು, ಸಾಂದ್ರತೆ ಎಲ್ಲಾ ಲಕ್ಷಣ ಗುಣಗಳಲ್ಲಿ ಬದಲಾವಣೆ ಹೊಂದಿ ಬೇರೆ ಬೇರೆ ರೂಪ ತಾಳುವುದನ್ನು ನಾವು ರೂಪಾಂತರ ಶಿಲೆ ಅಂತ ಹೇಳ್ತೇವೆ. ಸೊ ಈಗ ಒಂದು ಶಿಲೆ ಇರುತ್ತದೆ. ಆ ಶಿಲೆ ಇರತಕ್ಕಂಥದ್ದು ಬಹಳಷ್ಟು ವರ್ಷದವರೆಗೆ ಭೂಮಿಯ ಒತ್ತಡದೊಳಗೆ ಭೂಮಿಯಲ್ಲಿ ಇತ್ತು ಅಂತಂದ್ರೆ ಸೊ ಆ ಶಿಲೆಗಳು ಏನಾಗ್ತಾವು ಬೇರೆ ರೂಪವನ್ನ ಪಡ್ಕೋತಾವೆ. ಸೊ ಆ ಒಂದು ಶಿಲೆ ಏನು ಬೇರೆ ರೂಪದಲ್ಲಿ ಪಡ್ಕೋತಾವಲ್ಲ ಸೊ ಅಂತಹ ಶಿಲೆಗಳಿಗೆ ನಾವು ರೂಪಾಂತರ ಶಿಲೆ ಅಂತ ಹೇಳ್ತೇವೆ. ಸೊ ಇಲ್ಲಿ ರೂಪಾಂತರ ಶಿಲೆಗಳಲ್ಲಿ ಕಬ್ಬಿಣ, ಅಬ್ರಕ, ಮ್ಯಾಂಗನೀಸ್, ಬಂಗಾರ, ಬೆಳ್ಳಿ, ತಾಮ್ರ, ಸತು, ಪ್ಲಾಟಿನಿಯಂ, ರೂಬಿ, ವಜ್ರ ಮುಂತಾದವುಗಳು ಸಹ ಅಮೂಲ್ಯವಾಗಿರ್ತಕ್ಕಂಥ ಏನ್ ಬೆಲೆ ಬಾಳುವ ಒಂದು ಖನಿಜಗಳಿದಾವು, ಅವುಗಳು ನಮಗೆ ರೂಪಾಂತರ ಶಿಲೆಗಳ ರೂಪದಲ್ಲಿ ನಮಗೆ ದೊರಕುತ್ತವೆ ಭೂಮಿಯಲ್ಲಿ. ಸೊ ರೂಪಾಂತರ ಶಿಲೆಗಳಲ್ಲಿ ನಾವು ಕೆಲವೊಂದಿಷ್ಟು ಉದಾಹರಣೆಗಳನ್ನ ನೋಡೋಣ. ಸೊ ಈಗ ಗ್ರಾನೈಟ್ ಆಗಿ ನಮಗೆ ಏನಪ್ಪಾ ಅಂತಂದ್ರೆ ಒಂದು ಅಗ್ನಿಜನ್ಯವಾಗಿರ್ತಕ್ಕಂಥ ಒಂದು ಶಿಲೆ. ಸೊ ಜ್ವಾಲಾಮುಖಿ ಆಗುತ್ತದೆ. ಓಕೆ. ಸೊ ಇದು ಭೂಮಿ ಅಂತ ಹೇಳಿ ತಿಳ್ಕೊಳ್ರಿ. ಸೊ ಭೂಮಿಯ ಮೇಲೆ ಒಂದು ಜ್ವಾಲಾಮುಖಿ ಸ್ಫೋಟವಾಗ್ತಾ ಇದೆ. ಸೊ ಇಲ್ಲಿ ಇರ್ತಕ್ಕಂತಹ ಮ್ಯಾಗ್ಮಾ ಹೊರಗೆ ಬಂದು ಇಲ್ಲಿ ಲಾವಾ ರಸದ ರೂಪದಲ್ಲಿ ಇದು ಸ್ಫೋಟ ಆಗಿ ಭೂಮಿ ಮೇಲೆ ಏನಾಗ್ತಾ ಇದೆ ಸೊ ಇಲ್ಲಿ ಶೇಖರಣೆ ಆಗ್ತಾ ಇದೆ. ಸೊ ಬಹಳ ದಿನಗಳಾದ್ಮೇಲೆ ಏನಪ್ಪಾ ಅಂತಂದ್ರೆ ಇಲ್ಲಿರ್ತಕ್ಕಂತಹ ಲಾವಾ ರಸ ತಣ್ಣಗಾದ್ಮೇಲೆ ಇದು ಒಂದು ಕಲ್ಲಿನ ರೂಪದಲ್ಲಿ ನಮಗೆ ಗ್ರಾನೈಟ್ ಸಿಗ್ಬೋದು. ಬೇರೆ ಬೇರೆ ರೂಪಾಂತರ ಬೇರೆ ಬೇರೆ ಇರತಕ್ಕಂತಹ ಶಿಲೆಗಳು ನಮಗೆ ಸಿಗ್ತಾವೆ ಅಗ್ನಿಜನ್ಯದಿಂದ. ಹೌದಾ? ಅದೇ ರೀತಿ ಗ್ರಾನೈಟ್‌ನು ಕೂಡ ಏನಪ್ಪಾ ಅಂತಂದ್ರೆ ನಮಗೆ ಅಗ್ನಿಜನ್ಯವಾಗಿ ಸಿಗುವಂತ ಒಂದು ಶಿಲೆ. ಸೊ ಆದ್ದರಿಂದ ಇಲ್ಲಿ ಈ ಗ್ರಾನೈಟ್ ಶಿಲೆ ಇರ್ತಕ್ಕಂಥದ್ದು ಭೂಮಿಯಲ್ಲಿಯೇ ಬಹಳಷ್ಟು ವರ್ಷದವರೆಗೆ ಇತ್ತು ಅಂತಂದ್ರೆ, ಈಗ ನೋಡ್ರಿ ಇಲ್ಲಿರ್ತಕ್ಕಂತಹ ಏನು ಗ್ರಾನೈಟ್ ಶಿಲೆ ಭೂಮಿಯ ಹೊರಗೆ ಬಂತಿದು. ಸೊ ಇಲ್ಲಿ ಇದೇನ್ ಲಾವಾರಸ ಹೊರಗೆ ಬರುವಾಗ ಸೊ ಲಾವಾರಸದ ಒತ್ತಡ ಕಡಿಮೆ ಆದ ತಕ್ಷಣ ಏನಾಗ್ತತಿ, ಇಲ್ಲಿ ಇರ್ತಕ್ಕಂತಹ ಏನ್ ಪೈಪ್ ಇರ್ತದೆ ಅದು ಲಾವಾರಸ ಹೊರಗೆ ಬರುವಂತದ್ದು ಒಂದು ಪೈಪ್ ಇರ್ತದೆ. ಸೊ ಆ ಪೈಪ್‌ದಲ್ಲಿನೂ ಸಹ ಆ ಲಾವಾರಸ ಶೇಖರಣೆ ಆಗಿರ್ತೈತಿ. ಇಲ್ಲಿ ಕೆಲವೊಂದಿಷ್ಟು ಅಂಶಗಳು ಉಳಿದಿರ್ತವೆ ಆ ಲಾವಾರಸದ್ದು. ಸೊ ಅಲ್ಲಿಯೂ ಸಹ ಕೆಲವೊಂದಿಷ್ಟು ಸಮಯದೊಳಗ ಗ್ರಾನೈಟ್ ಶಿಲೆಗಳು ಇಲ್ಲಿಯೂ ಸಹ ರೆಡಿ ಆಗ್ತಾವವು. ಓಕೆ. ಬಹಳಷ್ಟು
ಗ್ರಾನೈಟ್ ಶಿಲೆಗಳು ಸಹ ಇಲ್ಲಿಯೂ ಸಹ ರೆಡಿ ಆಗುವಂಥ ಚಾನ್ಸಸ್ ಇರ್ತಾವೆ. ಸೊ, ಒಂದು ವೇಳೆ ಅಲ್ಲಿ ಗ್ರಾನೈಟ್‌ದ ಅಂಶಗಳನ್ನು ಹೊಂದಿರತಕ್ಕಂತಹ ಅದು ಲಾವಾರಸ ಇತ್ತು ಅಂತಂದ್ರೆ, ಅಲ್ಲಿ ಏನಾಗ್ತೈತಿ ಗ್ರಾನೈಟ್ ಶಿಲೆ ಇಲ್ಲಿ ಈ ಒಂದು ಭಾಗದಲ್ಲಿ ಗ್ರಾನೈಟ್ ಶಿಲೆ ರೂಪುಗೊಳ್ತೈತಿ. ಸೊ, ಇದು ಬಹಳಷ್ಟು ವರ್ಷಗಳವರೆಗೆ ಲಕ್ಷಾಂತರ, ಸಾವಿರಾರು ವರ್ಷಗಳವರೆಗೆ ಈ ಗ್ರಾನೈಟ್ ಇರುವಂಥದ್ದು ಭೂಮಿಯ ಒಳಗೇನೆ, ಭೂಮಿಯ ಒತ್ತಡದೊಳಗನೆ ಇಲ್ಲೇ ಇತ್ತು ಅಂತಂದ್ರೆ, ಅದನ್ನ ತೆಗಿಲಿಲ್ಲ, ಇಲ್ಲೇ ಇತ್ತು ಅಂತಂದ್ರೆ, ಅದು ಏನಾಗ್ತೈತಿ ರೂಪಾಂತರವಾಗಿ ನೀಸ್ ಶಿಲೆಯಾಗಿ ನಮಗೆ ಸಿಗ್ತಾ ಇದೆ. ಅದು ಏನಾಗುತ್ತದೆ ನೀಸಾಗಿ ಸಿಗುತ್ತದೆ. ಅದ್ರ ಜೊತೆಗೆ ಸುಣ್ಣದ ಕಲ್ಲು ಸಹ ಬಹಳಷ್ಟು ಆಹ್, ನ ಭೂಮಿಯ ಒಳಗೆ ಇತ್ತು ಅಂತಂದ್ರೆ ಅದು ರೂಪಾಂತರ ಹೊಂದಿ ಅದು ಅಮೃತ ಶಿಲೆ ಆಗುತ್ತದೆ. ರೇವೆಗಲ್ಲು ಇತ್ತು ಅಂತಂದ್ರೆ ಅದು ರೂಪಾಂತರ ಏನಾಗುತ್ತದೆ ಅದು ಶ್ರೇಷ್ಠ ಶಿಲೆ ಆಗುತ್ತದೆ. ಮರಳು ಶಿಲೆ ಇರುವಂತದ್ದು ಕ್ವಾರ್ಟ್ಜೈಟ್ ಶಿಲೆ ನಮಗೆ ಸಿಗುತ್ತದೆ. ಅದ್ರ ಜೊತೆಗೆ ಕಲ್ಲಿದ್ದಲು ಒಳಗೆ ಇತ್ತು ಅಂತಂದ್ರೆ ಅದು ಗ್ರಾಫೈಟ್ ಸಿಗುತ್ತದೆ. ಬಸಾಲ್ಟ್, ಸಿಸ್ಟ್, ಆಂಫಿಬೋಲೈಟ್, ಜೇಡಿ ಶಿಲೆ ಇರುವಂತದ್ದು ಪಾರ್ಟಿಕಲ್ಲು, ಗ್ಯಾಬ್ರೋ ಇರುವಂತದ್ದು ನೀಸ್ ಶಿಲೆ ಸಿಗುತ್ತದೆ. ಅಂಗೈಟ್ ಇರುವಂತದ್ದು ಹಾರ್ನ್‌ಬ್ಲೈನ್, ಆಮೇಲೆ ಗ್ರಾಫೈಟ್ ಇರುವಂತದ್ದು ವಜ್ರ ಆಗುತ್ತದೆ. ಸೊ, ವಜ್ರ ನಮಗೆ ಸಿಗಬೇಕಂತಂದ್ರೆ ಅದು ಭೂಮಿಯಲ್ಲಿ ಇರುವಂತಹ ಶಿಲೆ ಯಾವುದು? ಗ್ರಾಫೈಟ್. ಗ್ರಾಫೈಟ್ ಬಹಳಷ್ಟು ವರ್ಷದವರೆಗೆ ಭೂಮಿ ಒಳಗೆ ಇತ್ತು ಅಂತಂದ್ರೆ ಅದು ನಮಗೆ ವಜ್ರದ ರೂಪದಲ್ಲಿ ನಮಗೆ ಸಿಗ್ತಾ ಇರುವಂತದ್ದು. ಅತ್ಯಂತ ಕಠಿಣವಾದ ಶಿಲೆ ಆಗಿರ್ತಕ್ಕಂಥದ್ದು ಕ್ವಾರ್ಟ್ಜೈಟ್ ಶಿಲೆ. ಇದನ್ನು ನಾವು ಗಾಜು ತಯಾರಿಕೆಯಲ್ಲಿ ನಾವು ಏನ್ ಮಾಡ್ತೇವೆ, ಇದು ಕ್ವಾರ್ಟ್ಜೈಟನ್ನ ಬಳಸ್ತೇವೆ. ಜಗತ್ತಿನ ಪ್ರಮುಖ ಪ್ರಸ್ಥಭೂಮಿಗಳನ್ನ ನೋಡೋಣ ನಾವು. ಸೊ, ಪ್ರಸ್ಥಭೂಮಿಗಳಿದಾವ. ಅವು ಯಾವ ಪ್ರದೇಶದಲ್ಲಿ ಇದಾವ ಅನ್ನೋದು ಸಹ ಇಲ್ಲಿ ನಾನು ನಿಮಗೆ ನೀಡಿದ್ದೇನೆ. ಇರಾನ್ ಪ್ರಸ್ಥಭೂಮಿ ಇದು ಇರಾನ್‌ದಲ್ಲಿ ಇರುವಂಥದ್ದು. ಟಿಬೆಟ್ ಪ್ರಸ್ಥಭೂಮಿ ಚೀನಾ, ಟಿಬೆಟ್ ಒಂದು ರೀಜಿಯನ್‌ದಲ್ಲಿ. ಕ್ಯಾಸ್ಟ್ರೈಲ್ ಪ್ರಸ್ಥಭೂಮಿ ಸ್ಪೇನ್‌ದಲ್ಲಿ. ಅಂಟೋಲನಿ ಪ್ರಸ್ಥಭೂಮಿ ಟರ್ಕಿದಲ್ಲಿ. ಪಟಗೋನಿಯಾ ಪ್ರಸ್ಥಭೂಮಿ ಇರುವಂಥದ್ದು ಅದು ಅರ್ಜೆಂಟೈನಾ. ಕೊಲಂಬಿಯಾ ಪ್ರಸ್ಥಭೂಮಿ USA. ಮಾಂಟೆಗ್ರಾಸ್ಟೊ ಪ್ರಸ್ಥಭೂಮಿ ಇರುವಂಥದ್ದು ಬ್ರೆಜಿಲ್, ಬೊಲಿವಿಯಾ. ಕಿಂಬರ್ಲಿ ಪ್ರಸ್ಥಭೂಮಿ ಆಸ್ಟ್ರೇಲಿಯಾದ ವಾಯುವ್ಯ ಭಾಗದಲ್ಲಿರುವಂಥದ್ದು. ಬೊರ್ಬೊರೆಮಾ ಪ್ರಸ್ಥಭೂಮಿ ಬ್ರೆಜಿಲ್‌ದಲ್ಲಿ. ಎಡ್ವರ್ಡ್ ಪ್ರಸ್ಥಭೂಮಿ ಮೆಕ್ಸಿಕೋ, USA. ಲಾರಿಸಿಯನ್ ಪ್ರಸ್ಥಭೂಮಿ ಕೆನಡಾದ ಪೂರ್ವ ಭಾಗದಲ್ಲಿ ಮತ್ತು USA ದಲ್ಲಿಯೂ ಸಹ ಇರುವಂಥದ್ದು. ಆಮೇಲೆ ಏರ್ ಪ್ರಸ್ಥಭೂಮಿ ಇರುವಂಥದ್ದು ಆಫ್ರಿಕಾದ ವಾಯುವ್ಯದಲ್ಲಿ. ಇಲ್ಲಿ ಕೆಲವೊಂದಿಷ್ಟು ಪಾರಿಭಾಷಿಕ ಪದಗಳಿದಾವು. ಅವುಗಳನ್ನ ನಾವು ನೋಡ್ಕೊಳ್ಳೋಣ. ಪ್ರವೇಶ್ಯ ಶಿಲೆ ಅಂತಂದ್ರೆ ಏನು? ಸಾಮಾನ್ಯವಾಗಿ ಯಾವ ಶಿಲೆಗಳು ಸರಂಧ್ರಮಯವಾಗಿರುತ್ತವೆ ಅಥವಾ ನೀರನ್ನು ಹೀರಿಕೊಳ್ಳುತ್ತವೆ ಅಂತಹ ಶಿಲೆಗಳಿಗೆ ನಾವು ಪ್ರವೇಶ್ಯ ಶಿಲೆ ಅಂತ ಹೇಳಿ ಕರಿತೇವೆ. ಉದಾಹರಣೆಗೆ ಮರಳು ಶಿಲೆ ಆಗಿರಬಹುದು, ಅದ್ರ ಜೊತೆಗೆ ಕಾಂಗ್ಲೊಮರೈಟ್ ಆಗಿರಬಹುದು, ರೇವೆಗಲ್ ಆಗಿರಬಹುದು. ಇವು ಎಲ್ಲವೂ ಸಹ ಪ್ರವೇಶ್ಯ ಶಿಲೆ. ಪ್ರವೇಶ ಅಂತಂದ್ರೆ ಪ್ರವೇಶಕ್ಕೆ ಹಾದಿ ಮಾಡಿಕೊಡುವಂಥದ್ದು. ಸೊ, ಅವು ಎಲ್ಲವೂ ಸಹ ಪ್ರವೇಶ್ಯ ಶಿಲೆಗಳು. ಅದ್ರ ಜೊತೆಗೆ ಅಪ್ರವೇಶ್ಯ ಶಿಲೆಗಳು ಅಂತಂದ್ರೆ ಸಾಮಾನ್ಯವಾಗಿ ಯಾವ ಶಿಲೆಗಳು ಗಟ್ಟಿಯಾಗಿದ್ದು ಮತ್ತು ನೀರನ್ನು ಕೊಳ್ಳದಂತೆ ಶಿಲೆಗಳಿಗೆ ಅವುಗಳನ್ನ ನಾವು ಅಪ್ರವೇಶ್ಯ ಶಿಲೆ ಅಂತ ಹೇಳ್ತೇವೆ. ಓಕೆ. ನೀರನ್ನ ಈಗ ಒಂದು ಉದಾಹರಣೆಗೆ ಒಂದು ಕಲ್ಲಿದೆ ಅಂತ ತಿಳ್ಕೊಳ್ರಿ. ಸೊ, ನಾವು ಇದ್ರ ಮೇಲೆ ನೀರನ್ನ ಹಾಯಿಸಿದಾಗ ಇಲ್ಲಿ ಆ ನೀರನ್ನ ಒಳಗೆ ಹೋಗ್ಲಿಕ್ಕೆ ಕೊಡಲಿಲ್ಲ ಅಂತಂದ್ರೆ ಅದಕ್ಕೆ ನಾವೇನಂತ ಹೇಳ್ತೇವಿ ಅಥವಾ ನೀರನ್ನ ಹೀರಿಕೊಳ್ಳಲಿಕ್ಕೆ ಅದು ಅವಕಾಶ ಮಾಡಿಕೊಡ್ಲಿಲ್ಲ ಅಂತಂದ್ರೆ ಆ ಶಿಲೆಗೆ ನಾವು ಅಪ್ರವೇಶ್ಯ ಶಿಲೆ ಅಂತ ಹೇಳ್ತೇವೆ. ಒಂದ್ ವೇಳೆಗೆ ಇಲ್ಲಿರುವಂತಹ ನೀರು ಒಳಗೆ ಹೋತು ಅಂತಂದ್ರೆ ಅದಕ್ಕೆ ಏನ್ ಹೇಳ್ತೇವೆ ನಾವು ಪ್ರವೇಶ ಶಿಲೆ ಅಂತೇಳಿ ಹೇಳ್ತೇವೆ. ನೆಕ್ಸ್ಟ್ ನಾವು ಅಂತಃಸರನ ಶಿಲೆ ಅಂತಂದ್ರೆ ನೋಡೋಣ. ಭೂಮಿಯ ಆಳದಲ್ಲಿರುವಂತಹ ಶಿಲೆಗೆ ನಾವು ಅಂತಃಸರನ ಶಿಲೆ ಅಂತ ಹೇಳ್ತೇವೆ. ಬಹಿಸ್ಸರನ ಶಿಲೆ ಅಂತಂದ್ರೆ ಭೂಮಿಯ ಮೇಲ್ಭಾಗದಲ್ಲಿರುವಂತಹ ಶಿಲೆಗಳು. ಆಮ್ಲೀಯ ಶಿಲೆ ಅಂತಂದ್ರೆ ಸಾಮಾನ್ಯವಾಗಿ 50% ಗಿಂತಲೂ ಹೆಚ್ಚು ಸಿಲಿಕಾನ್ ಪ್ರಮಾಣವನ್ನು ಹೊಂದಿತ್ತು ಅಂತಂದ್ರೆ ಅಂತಹ ಶಿಲೆಗಳಿಗೆ ನಾವು ಆಮ್ಲೀಯ ಶಿಲೆ ಅಂತ ಹೇಳ್ತೇವೆ. 50% ಗಿಂತಲೂ ಹೆಚ್ಚು ಸಿಲಿಕಾನ್ ಪ್ರಮಾಣ ಇರಬೇಕು. ಅದರ ಜೊತೆಗೆ ಕ್ಷಾರೀಯ ಶಿಲೆ ಅಂತಂದ್ರೆ ಸಾಮಾನ್ಯವಾಗಿ 50% ಕ್ಕಿಂತಲೂ ಕಡಿಮೆ ಇರುವಂತಹ ಸಿಲಿಕಾನ್ ಪ್ರಮಾಣ ಇತ್ತು ಅಂತಂದ್ರೆ ಅದು ಕ್ಷಾರೀಯ ಶಿಲೆ ಆಗಿರುತ್ತದೆ. ನೆಕ್ಸ್ಟ್ ಪೆಲ್ಸಿಕ್ ಮತ್ತು ಮ್ಯಾಫಿಕ್ ಶಿಲೆ ಅಂತ ಏನು ಇದಾವು. ಸಾಮಾನ್ಯವಾಗಿ ಯಾವ ಶಿಲೆಗಳು 65% ಕ್ಕಿಂತ ಹೆಚ್ಚು ಸಿಲಿಕಾನ್ ಪ್ರಮಾಣವನ್ನು ಹೊಂದಿದ್ದರೆ ಅವುಗಳಿಗೆ ನಾವು ಪೆಲ್ಸಿಕ್ ಶಿಲೆ ಅಂತ ಹೇಳ್ತೇವೆ. ಉದಾಹರಣೆಗೆ ಗ್ರಾನೈಟ್ ಮತ್ತು ರಿಯೊಲೈಟ್ ಇವು ಎರಡೂ ಸಹ ಶಿಲೆಗಳು ಪೆಲ್ಸಿಕ್ ಶಿಲೆಗಳಾಗಿವೆ. ಸೊ, ಯಾಕಂತಂದ್ರೆ ಇದರಲ್ಲಿ 65% ಗಿಂತಲೂ ಹೆಚ್ಚು ಸಿಲಿಕಾನ್ ಪ್ರಮಾಣವನ್ನು ನಾವು ಪಡ್ಕೋಬಹುದು. ಅದ್ರ ಜೊತೆಗೆ ಯಾವ ಶಿಲೆಗಳು 55% ರಿಂದ 65% ವರೆಗೆ ಇರುವಂತಹ ಸಿಲಿಕಾನ್ ಪ್ರಮಾಣ ಇತ್ತು ಅಂತಂದ್ರೆ ಅದಕ್ಕೆ ನಾವು ಅಂತಹ ಶಿಲೆಗಳಿಗೆ ಮಧ್ಯಂತರ ಶಿಲೆ ಅಂತ ಹೇಳ್ತೇವೆ. ಉದಾಹರಣೆಗೆ ಸೈನೈಟ್ ಆಗಿರಬಹುದು, ಅದ್ರ ಜೊತೆಗೆ ಡಿಯೋರೈಟ್ ಆಗಿರಬಹುದು. ಇವೆಲ್ಲವೂ ಸಹ ಮಧ್ಯಂತರ ಶಿಲೆಗಳಾಗಿವೆ. ಯಾವ ಶಿಲೆಗಳು 65% ದಿಂದ 55% ವರೆಗೆ ಸಿಲಿಕಾನ್ ಪ್ರಮಾಣ ಹೊಂದಿದ್ರೆ ಅಂತಹ ಶಿಲೆಗಳಿಗೆ ನಾವು ಮಾಫಿಕ್ ಶಿಲೆ ಅಂತ ಹೇಳ್ತೇವೆ. ಸೊ, ಉದಾಹರಣೆಗೆ ಗ್ಯಾಬ್ರೋ ಮತ್ತು ಬಸಾಲ್ಟ್ ಆಗಿರಬಹುದು. ಇವು 2 ಸಹ ಮಾಫಿಕ್ ಶಿಲೆಗಳು. ಎಕ್ಸಾಮ್‌ನಲ್ಲಿ ಕೇಳ್ತಾರೆ ಮಾಫಿಕ್ ಶಿಲೆಗಳು ಇದರಲ್ಲಿ ಯಾವುದು ಅಂತ ಕೇಳಿದ್ರೆ ಅದು ಗ್ಯಾಬ್ರೋ ಮತ್ತು ಬಸಾಲ್ಟ್. ಸೊ, ಅದ್ರ ಜೊತೆಗೆ ಮತ್ತೊಂದು ಕೇಳಬಹುದು ನಿಮಗೆ ಮ್ಯಾಫಿಕ್ ಶಿಲೆ ಅಥವಾ ಪೆಲ್ಸಿಕ್
ಶಿಲೆ ಯಾವುದು ಇದರಲ್ಲಿ ಅಂತ ಕೇಳಿದ್ರೆ, ಇಲ್ಲಿ ಫೆಲ್ಸಿಕ್ ಶಿಲೆಗಳಲ್ಲಿ 2 ಉದಾಹರಣೆಗಳಿದಾವು. ಗ್ರಾನೈಟ್ ಮತ್ತು ರಿಯೊಲೈಟ್. ಓಕೆ. ಅದ್ರ ಜೊತೆಗೆ ಯಾವ ಶಿಲೆಗಳು 65% ಗಿಂತ ಕಡಿಮೆ ಸಿಲಿಕಾನ್ ಪ್ರಮಾಣ ಹೊಂದಿದ್ರೆ ಅಂತಹ ಶಿಲೆಗಳಿಗೆ ನಾವು ಆಹ್, ಅಲ್ಫಾ ಮ್ಯಾಫಿಕ್ ಶಿಲೆ ಅಂತ ಹೇಳ್ತೇವೆ. ಓಕೆ. ಅಲ್ಫಾ ಮ್ಯಾಫಿಕ್ ಶಿಲೆ ಅಂತ ಹೇಳ್ತೇವೆ. ಉದಾಹರಣೆಗೆ ಪೆರಿಡೊರೈಟ್, ಪೆರಿಡೊಟೈಟ್ ಅನ್ನುವಂಥದ್ದು ಶಿಲೆ. ಅದ್ರ ಜೊತೆಗೆ ಸಿಲಿಕಾನ್ ಡೈಆಕ್ಸೈಡ್ ಹೊಂದಿರತಕ್ಕಂಥದ್ದು ಅಂತಂದ್ರೆ ಏನು? ಕ್ವಾರ್ಟ್ಸ್ ಒಂದು ಖನಿಜವಾಗಿರ್ತಕ್ಕಂಥದ್ದು. ಭೂಮಿಯಲ್ಲಿ 2ನೇ ಅತ್ಯಧಿಕ ಲಭಿಸುವಂತಹ ಖನಿಜ ಅದು ಕ್ವಾರ್ಟ್ಸ್. ರೇಡಿಯೋ ರೆಡಾರ್‌ಗಳಲ್ಲಿ ಬಳಸುವಂಥದ್ದು ಕ್ವಾರ್ಟ್ಸ್‌ಗಳು. ಅದ್ರ ಜೊತೆಗೆ ಫೆಲ್ಸ್‌ಪರ್ ಅಂತ ಇದೆ. ಸಿಲಿಕಾನ್, ಆಮ್ಲಜನಕ, ಸೋಡಿಯಂ, ಆಮೇಲೆ ಪೊಟ್ಯಾಸಿಯಂ, ಕ್ಯಾಲ್ಸಿಯಂ, ಅಲ್ಯೂಮಿನಿಯಂ ಮುಂತಾದ ಅಂಶಗಳನ್ನು ಒಳಗೊಂಡು ಒಂದು ಖನಿಜವಾಗಿರುವಂಥದ್ದು ಫೆಲ್ಸ್ಪರ್ ಅನ್ನುವಂಥದ್ದು. ಓಕೆ. ಫೆಲ್ಸ್ಪರ್ ನೀರನ್ನು ಹೀರುವ ಲಕ್ಷಣ ಹೊಂದಿದೆ. ಅದ್ರ ಜೊತೆಗೆ ಸೆರಾಮಿಕ್ ಮತ್ತು ಗಾಜು ತಯಾರಿಕೆಯಲ್ಲಿ ಈ ಒಂದು ಫೆಲ್ಸ್ಪರ್‌ವನ್ನ ಏನ್ ಮಾಡ್ತಾರೆ? ಬಳಸ್ತಾರೆ. ಓಕೆ. ಗಾಜು ತಯಾರಿಕೆಯಲ್ಲಿ ಬಳಸುವಂಥದ್ದು ಯಾವುದು ಅದು? ಫೆಲ್ಸ್ಪರ್. ಇದಾದ ನಂತರ ಪೈರಾಕ್ಸಿನ್ ಅನ್ನುವಂಥದ್ದು ಒಂದು ಇದೆ ಟರ್ಮ್. ಪೈರಾಕ್ಸಿನ್ ಅಂತಂದ್ರೆ ಪೈರಾಕ್ಸಿನ್ ಮುಖ್ಯವಾಗಿ ಕ್ಯಾಲ್ಸಿಯಂ, ಮ್ಯಾಗ್ನೀಸಿಯಂ, ಕಬ್ಬಿಣ, ಸಿಲಿಕಾನ್ ಅನ್ನು ಒಳಗೊಂಡಿರುವಂತಹ ಒಂದು ಖನಿಜ. ಇದು ಸಹ ಪೈರಾಕ್ಸಿನ್. ಸೊ ಇಷ್ಟೆಲ್ಲವೂ ಸಹ ಅದರಲ್ಲಿ ನಾವು ನೋಡಬಹುದು. ಇದು ಹಸಿರು ಅಥವಾ ಕಪ್ಪು ಬಣ್ಣದಲ್ಲಿ ನಮಗೆ ದೊರೆಯುತ್ತದೆ. ಅದೇ ರೀತಿ ಆಲಿವೈನ್ ಅನ್ನುವಂಥದ್ದು, ಆಲಿವೈನ್ ಮುಖ್ಯವಾಗಿ ಮ್ಯಾಗ್ನೀಸಿಯಂ, ಕಬ್ಬಿಣ, ಸಿಲಿಕಾನ್‌ಗಳ ಇದು ಮಿಶ್ರಣವಾಗಿರುತ್ತದೆ ಆಲಿವೈನ್. ಸೊ ಎಕ್ಸಾಮ್‌ದಲ್ಲಿ ಕೇಳ್ತಾರೆ ಆಲಿವೈನ್ ಅನ್ನುವಂಥದ್ದು ಇದು ಯಾವ ಯಾವ ಒಂದು ಖನಿಜಾಂಶಗಳ ಮಿಶ್ರಣವಾಗಿದೆ ಅಂತ ಕೇಳಿದ್ರೆ ಅದು ಮ್ಯಾಗ್ನೀಸಿಯಂ, ಕಬ್ಬಿಣ, ಸಿಲಿಕಾನ್‌ಗಳ ಮಿಶ್ರಣ ಆಲಿವೈನ್. ಮುಂದಿನ ಒಂದು ಟಾಪಿಕ್ ಹೋಗೋಣ ನಾವೀಗ. ಇದರಲ್ಲಿ ನಾವು ಭೂಕಂಪ ಮತ್ತು ಜ್ವಾಲಾಮುಖಿಗಳನ್ನ ಡಿಸ್ಕಷನ್ ಮಾಡೋಣ. ಮೊಟ್ಟ ಮೊದಲನೇದಾಗಿ ಭೂಕಂಪಗಳು. ಸೊ ಇಂಗ್ಲಿಷ್‌ನಲ್ಲಿ ನಾವು ಇವುಗಳಿಗೆ ಅರ್ಥ್ ಕ್ವೇಕ್ ಅಂತ ಹೇಳಿ ಹೇಳ್ತೇವೆ. ಭೂಮಿಯ ಆಂತರಿಕ ಶಕ್ತಿಗಳಾಗಿರ್ತಕ್ಕಂತಹ ಭೂಕುಸಿತ, ಸ್ತರಭಂಗ, ಜ್ವಾಲಾಮುಖಿ ಮುಂತಾದ ಅಂಶಗಳಿಂದ ಭೂ ಮೇಲ್ಮೈ ಚಿಪ್ಪು ಕಂಪಿಸುವುದನ್ನು ನಾವು ಏನಂತ ಹೇಳ್ತೇವೆ? ಭೂಕಂಪ ಅಂತ ಹೇಳ್ತೇವೆ. ಸೊ ಭೂಮಿಯ ಮೇಲೆ ಇರ್ತಕ್ಕಂತಹ, ಭೂಮಿಯ ಒಳಗೆ ಇರುವಂತಹ ಭೂ ಕುಸಿತ ಆಗ್ಬೇಕು. ಇಲ್ಲಿರ್ತಕ್ಕಂತಹ ಶಿಲೆಗಳು ಕುಸಿತವಾಗಿ ಕೆಳಗೆ ಬರಬೇಕು. ಸೊ ಆ ಟೈಮ್‌ದೆ ಆ ಟೈಮ್‌ದಲ್ಲಿ ಸೊ ಇದಾದ ನಂತರ ಸ್ತರಭಂಗ ಆಗಬೇಕು. ಅಂತಂದ್ರೆ ಕೆಲವೊಂದಿಷ್ಟು ಸ್ತರಗಳಿರ್ತಾವ ಅವುಗಳು ಮುರಿದು ಬೀಳಬೇಕು. ಸೊ ಇದಾದ ನಂತರ ಜ್ವಾಲಾಮುಖಿಗಳು ಅಂತಂದ್ರೆ ಭೂಮಿಯಲ್ಲಿರುವಂತಹ ಮ್ಯಾಗ್ಮಾ ಅದು ಹೊರಗೆ ಬರ್ತೈತಲ್ಲ ಅದಕ್ಕೆ ನಾವು ಜ್ವಾಲಾಮುಖಿ ಅಂತ ಹೇಳ್ತೇವೆ. ಸೊ ಈ ಜ್ವಾಲಾಮುಖಿಗಳು ಸಂಭವ ಆಗ್ಬೇಕು. ಸೊ ಆ ಟೈಮ್‌ದಲ್ಲಿನು ಏನಪ್ಪಾ ಅಂತಂದ್ರೆ ಇದರ ಅಕ್ಕಪಕ್ಕದಲ್ಲಿ ಇರುವಂತಹ ಶಿಲೆಗಳು ಏನಾಗ್ತಾವು? ಹರಿದಾಡ್ತಾವು, ಸರಿತವೆ. ಸೊ ಈ ಟೈಮ್‌ದಲ್ಲಿ ಈ ರೀತಿ ಒಂದು ಸಂದರ್ಭಗಳಲ್ಲಿ ಈ ಒಂದು ಅಂಶಗಳಿಗೆ ಸಂಬಂಧವಾಗಿಟ್ಕೊಂಡು ಮೇಲ್ಮೈ ಏನು ಚಿಪ್ ಇರುತ್ತದೆ. ಸೊ ಈ ಮೇಲ್ಮೈ ಏನು ಚಿಪ್ ಇರುತ್ತದೆ, ಭೂಮಿಯ ಮೇಲ್ಮೈ ಚಿಪ್ಪು ಇದು ಕಂಪಿಸ್ತತಿ. ಓಕೆ. ಇದು ಕಂಪಿಸುತ್ತದೆ. ಈ ಕಂಪನಕ್ಕೆ ನಾವೇನಂತ ಹೇಳ್ತೇವಿ? ಭೂಕಂಪನ ಅಂತ ಹೇಳ್ತೇವೆ. ಓಕೆ. ಭೂಕಂಪ. ಅಮೆರಿಕಾದ ಪ್ರಸಿದ್ಧ ಭೂಗೋಳಶಾಸ್ತ್ರಜ್ಞ ಆಗಿರ್ತಕ್ಕಂತಹ ಚಾರ್ಲ್ಸ್ ರಿಕ್ಟರ್‌ನು 1935ರಲ್ಲಿ ರಿಕ್ಟರ್ ಎಂಬ ಉಪಕರಣವನ್ನ ಶೋಧಿಸಿದನು. ಅವನ ನೆನಪಿನಾರ್ಥವಾಗಿ ನಾವು ಭೂಕಂಪನ ಮಾಪನ ಮಾಡುವಂತಹ ಅವನ ಹೆಸರನ್ನೇ ಈ ಒಂದು ಉಪಕರಣಕ್ಕೆ ಇಡಲಾಗಿರ್ತಕ್ಕಂಥದ್ದು. ರಿಕ್ಟರ್ ಮಾಪನ ಹೇಳ್ತೇವೆ ನಾವು. ಭೂಕಂಪನ ಅಲೆಗಳನ್ನು ನಾವು ದಾಖಲಿಸುವ ಒಂದು ಉಪಕರಣಕ್ಕೆ ನಾವು ಏನಂತ ಹೇಳ್ತೇವಿ? ಸಿಸ್ಮೋಗ್ರಾಫ್ ಅಂತ ಹೇಳಿ ಹೇಳ್ತೇವಿ. ಭೂಕಂಪದ ಮುನ್ಸೂಚನೆ ತಿಳಿಸುವುದು ಅದು ಅಕ್ವಾರೆಡಾರ್ ಮೀಟರ್. ಭೂಕಂಪ ಈಗ ನೆಕ್ಸ್ಟ್ ಆಗ್ತಾ ಇದೆ ನಮ್ಮ ಭೂಮಿ ಮೇಲೆ. ಅದನ್ನು ತಿಳಿಸುವಂತದ್ದು ಅದು ಯಾವ ಮೀಟರ್ ಅಂತ ಹೇಳಿ ಕೇಳಿದ್ರೆ ಅದು ಅಕ್ವಾರೆಡಾರ್. ಭೂಕಂಪವನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡೋದಕ್ಕೆ ನಾವು ಸಿಸ್ಮೋಲಜಿ ಅಂತೇಳಿ ಹೇಳ್ತೇವೆ. ಭೂಕಂಪದ ಪ್ರಮಾಣವನ್ನು ರಿಕ್ಟರ್ ಮಾಪನದಿಂದ ಅಳಿತೇವೆ. ಅಂತಂದ್ರೆ ಭೂಕಂಪ ಎಷ್ಟು ಆಯ್ತು? 7.0 ಆಯ್ತಾ? ಅಥವಾ 6.1 ಆಯ್ತಾ? ಸೊ ಇದನ್ನೆಲ್ಲ ಮಾಪನ ಮಾಡುವಂತಹದ್ದು ಒಂದು. ಸೊ ಈ ರೀತಿ ಇರ್ತಕ್ಕಂತಹ ಮಾಪನವನ್ನು ಮಾಡುವಂತಹ ಒಂದು ಏನ್ ಮಾಪನ ಇದೆ. ಸೊ ಆ ಒಂದು ರಿಕ್ಟರ್ ಮಾಪನದಿಂದ ನಾವು ಅಳಿತೇವೆ. ಸೊ ಎಷ್ಟು ಪ್ರಮಾಣದಲ್ಲಿ ಭೂಕಂಪ ಸಂಭವನೆ ಆಗಿದೆ ಅಂತೇಳಿ. ಓಕೆ. ಇಲ್ಲಿ ಸಿಸ್ಮೋಗ್ರಾಫ್ ಅಂತಂದ್ರೆ ಈಗ ನೋಡ್ರಿ ಒಂದು ಮಷೀನ್ ಇದೆ. ಸೊ ಇದಕ್ಕೆ ಏನಂತ ಹೇಳ್ತೀವಿ? ಮಷೀನ್‌ಗೆ ನಾವು ಸೊ ರಿಕ್ಟರ್ ಅ ಯಂತ್ರ ಅಂತ ಹೇಳ್ತೇವೆ. ರಿಕ್ಟರ್ ಯಂತ್ರ ಅಥವಾ ಉಪಕರಣ ಇದು. ಓಕೆ. ಸೊ ಇಲ್ಲಿ ಒಂದು ಯಂತ್ರ ಇರುತ್ತದೆ. ಸೊ ಈ ಯಂತ್ರದಲ್ಲಿ ಎಷ್ಟು ಪ್ರಮಾಣದಲ್ಲಿ ಭೂಕಂಪ ಆಯ್ತು ಅನ್ನೋದು ಸಹ ಇದು ನಮಗೇನ್ ಮಾಡ್ತದೆ? ರಿಕ್ಟರ್ ಮಾಪನ ನಮಗೆ ಹೇಳ್ತೈತಿ. 6.1 ಆಯ್ತಾ? 7.0 ಆಯ್ತಾ? ಸೊ ಇದು 6.1 ಆತ್ ಅನ್ನೋದನ್ನ ನಾವು ಎದರಲ್ಲಿ ನೋಡಬಹುದು ನಾವು? ಸೊ ಅದನ್ನ ದಾಖಲೆ ಮಾಡ್ಕೊಳ್ತೇವೆ ಎದರಲ್ಲಿ? ಸೊ ಇಲ್ಲೊಂದು ಪೇಪರ್ ಇರುತ್ತದೆ. ಸೊ ಅದು ಈ ರೀತಿ ಇರತಕ್ಕಂತಹ ಒಂದು ನಮಗೆ ತೋರಿಸುವಂತದ್ದು ಮಾಡ್ತದೆ. ಸೊ ಇದೇನ್ ಪೇಪರ್ ಇರುತ್ತದೆ ಅಲ್ಲ, ಸೊ ಇದೇನ್ ದಾಖಲೆ ಮಾಡಿರ್ತಕ್ಕಂತ ಏನು ಒಂದು ಉಪಕರಣ ಇರುತ್ತದೆ
ಇರುತ್ತದೆ ಅಲ್ಲ. ಸೊ ಅದಕ್ಕೆ ನಾವೇನಂತ ಹೇಳ್ತೇವೆ, ಈ ಒಂದು ದಾಖಲಾತಿಗೆ ಸಿಸ್ಮೋಗ್ರಾಫ್ ಅಂತ ಹೇಳ್ತೇವೆ. ಓಕೆ. ಮಷೀನ್‌ಗೆ ನಾವು ರಿಕ್ಟರ್ ಅಂತ ಹೇಳ್ತೇವಿ. ಅಂತಂದ್ರೆ ಭೂಕಂಪದ ಪ್ರಮಾಣವನ್ನು ರಿಕ್ಟರ್ ಮಾಪನದಿಂದ ಅಳಿತೀವಿ. ರಿಕ್ಟರ್ ಮಾಪನ ಇದು. ಅದ್ರ ಜೊತೆಗೆ ಭೂಕಂಪನವನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡೋದು ಸಿಸ್ಮೋಲಾಜಿ. ಭೂಕಂಪದ ಮುನ್ಸೂಚನೆಯನ್ನ ತಿಳಿಸುವಂತದ್ದು ಅದು ಯಾವುದು ಅಕ್ವಾರಡಾರ್‌ಮೀಟರ್‌ಗಳು. ಅದ್ರ ಜೊತೆಗೆ ಭೂಕಂಪದ ಅಲೆಗಳನ್ನು ದಾಖಲಿಸುವಂತಹ ಒಂದು ಉಪಕರಣ ಯಾವುದು ಅದು ಸಿಸ್ಮೋಗ್ರಾಫ್. ಓಕೆ. ಇದು ಗ್ರಾಫ್ ಸಿಸ್ಮೋಗ್ರಾಫ್. ಕಂಪನವು ತರಂಗದಂತೆ ಸುತ್ತಲೂ ವ್ಯಾಪಿಸುತ್ತಾ ಭೂ ಮೇಲ್ಮೈಯನ್ನು ತಲುಪುವುದು. ಇದನ್ನು ನಾವು ಭೂಕಂಪದ ಅಲೆ ಅಂತ ಹೇಳ್ತೇವೆ. ಸೊ ಭೂಮಿಯ ಒಳಗೆ ಕಂಪನ ಆದ ತಕ್ಷಣ ಆ ಅಲೆಗಳು ಏನಾಗ್ತವೆ ಭೂಮಿ ಮೇಲೆ ಬಂದು ತಲುಪ್ತವೆ. ಸೊ ಅದರಿಂದ ಏನಪ್ಪಾ ಅಂತಂದ್ರೆ ಭೂಕಂಪ ಉಂಟಾಗುತ್ತದೆ. ಅದೇನು ಅಲೆಗಳಿರ್ತಾವಲ್ಲ ಆ ಅಲೆಗಳಿಗೆ ನಾವು ಭೂಕಂಪದ ಅಲೆಗಳು ಅಂತ ಹೇಳ್ತೇವೆ. ಸಮುದ್ರದಲ್ಲಿ ಭೂಕಂಪನ ಉಂಟಾದಾಗ ಅದರ ಮೇಲೆ ಏಳುವ ಬೃಹದಾಕಾರದ ಅಲೆಗಳನ್ನು ನಾವು ಸುನಾಮಿ ಅಂತ ಹೇಳ್ತೇವೆ. ಈಗ ಉದಾಹರಣೆಗೆ ಸಮುದ್ರದಲ್ಲಿ ನೋಡ್ರಿ, ಇದು ಸಮುದ್ರ ಇದೆ ಅಂತ ತಿಳ್ಕೊಳ್ರಿ. ಸೊ ಸಮುದ್ರದ ಒಳಗೆ ಭೂಕಂಪ ಇಲ್ಲಿ ಸಂಭವಿಸಿತು ಅಂತಂದ್ರೆ, ಸೊ ಇಲ್ಲಿರ್ತಕ್ಕಂತಹ ಅಲೆಗಳು ಏನಾಗ್ತಾವೆ ಹೇಳ್ರಿ? ಇಲ್ಲಿರ್ತಕ್ಕಂತಹ ಅಲೆಗಳು ಏನಾಗ್ತಾವೆ? ಬೃಹದಾಕಾರದ ಅಲೆಗಳಾಗ್ತಾವೆ ಇವು. ಓಕೆ. ಸೊ ಈ ರೀತಿ ಅಲೆಗಳು ಹೋಗ್ತಿರ್ತಾವೆ ಇಲ್ಲಿ ಭೂಮಿಗೆ ತಾಗುವಂಥದ್ದು. ಆದ್ರೆ ಭೂಕಂಪ ಸಂಭವಿಸುತ್ತು ಅಂತಂತಂದ್ರೆ, ಸೊ ಈ ರೀತಿ ಇರ್ತಕ್ಕಂತಹ ಅಲೆಗಳು. ಸೊ ಯಾವ ರೀತಿ ಮುಂದ್ ಹೋದಂಗ್ ಏನಪ್ಪಾ ಅಂತಂದ್ರೆ ಅದು ಹೆಚ್ಚಾಗ್ತಾನೆ ಹೋಗ್ತಾವೆ ಆ ಅಲೆಗಳು. ಸೊ ಈ ರೀತಿ ಏನಪ್ಪಾ ಅಂತಂದ್ರೆ ನಾವು ಸುನಾಮಿ ಬರುತ್ತದೆ. ಪ್ರಪಂಚದಲ್ಲಿ 600ಕ್ಕಿಂತಲೂ ಹೆಚ್ಚು ಭೂಕಂಪನ ಕೇಂದ್ರಗಳಿದ್ದು, ಭಾರತದಲ್ಲಿ ಅನೇಕ ಭೂಕಂಪನ ಕೇಂದ್ರಗಳು ಕೂಡ ಇವೆ. ಸೊ ಕರ್ನಾಟಕದ ಗೌರಿಬಿದನೂರಿನ ಗೌರಿಬಿದನೂರು ಮತ್ತು ಕಲಬುರಗಿಯಲ್ಲಿಯೂ ಕೂಡ ಒಂದಿದೆ, ಚಿಂಚೋಳಿಯಲ್ಲಿ. ಕಲಬುರಗಿಯ ಚಿಂಚೋಳಿ ಮತ್ತು ಚಿಕ್ಕಬಳ್ಳಾಪುರದ ಗೌರಿಬಿದನೂರಿನಲ್ಲಿದೆ. ಇವು 2 ನಮ್ಮ ಕರ್ನಾಟಕದಲ್ಲಿ ಇರುವಂತದ್ದು ಭೂಕಂಪನ ಕೇಂದ್ರಗಳು. ಸೊ ಇವು ನಮಗೆ ಮುನ್ಸೂಚನೆಯನ್ನ ನೀಡ್ತವೆ. ಸೊ ಭೂಕಂಪನ ಎಷ್ಟು ಆಯ್ತು, ಆಗು ಆ ಮು ಎಲ್ಲಿ ಆಗುತ್ತಿದೆ ಅಂತೇಳಿ ಆಗುವುದಿದೆ ಅಥವಾ ಎಷ್ಟು ಆಗಿದೆ. ಓಕೆ. ಈಗ ಭೂಕಂಪ ಸಂಭವಿಸಿದೆ ಅಂತಂದ್ರೆ ಅದು ಎಷ್ಟು ರಿಕ್ಟರ್ ಮಾಪನದಲ್ಲಿ ಎಷ್ಟು ಆಯ್ತು ಅನ್ನೋದು ಸಹ ನಮಗೆ ಇದು ನೀಡುವಂತ ಕೇಂದ್ರಗಳು ಇವು. ಇಲ್ಲಿ ಮತ್ತೆ ಎಲ್ಲಿದಾವ ಅಂತಂದ್ರೆ ಮಹಾರಾಷ್ಟ್ರದ ಕೋಲಾಬ ಮತ್ತು ಪುಣೆದಲ್ಲಿಯೂ ಸಹ ಇವೆ. ಅದ್ರ ಜೊತೆಗೆ ತಮಿಳುನಾಡಿನ ಕೊಡೈಕೆನಾಲ್‌ದಲ್ಲಿ, ಪಶ್ಚಿಮ ಬಂಗಾಳದ ಕೋಲ್ಕತ್ತಾ, ತೆಲಂಗಾಣದ ಹೈದರಾಬಾದ್, ಉತ್ತರಾಖಂಡದ ಡೆಹ್ರಾಡೂನ್, ಆಮೇಲೆ ಸೊ ಈ ರೀತಿ 6 ಭಾಗಗಳಲ್ಲಿ ನಾವು ಏನ್ ಮಾಡಬಹುದು ಈ ಭೂಕಂಪನ ಕೇಂದ್ರಗಳನ್ನ ನೋಡಬಹುದು. ಎಕ್ಸಾಮ್‌ನಲ್ಲಿ ಕೇಳ್ತಾರೆ ಭೂಕಂಪನ ಕೇಂದ್ರಗಳು ಕೊಡೈಕೆನಾಲ್ ಭೂಕಂಪನ ಕೇಂದ್ರ ಎಲ್ಲಿದೆ ಅಂತಂದ್ರೆ ಅದು ತಮಿಳುನಾಡು. ಕೋಲ್ಕತ್ತಾ ಕೇಳಿದ್ರೆ ಹೇಳಲಿಕ್ಕೆ ಬರುತ್ತದೆ. ಹೈದರಾಬಾದನ್ನು ಹೇಳಲಿಕ್ಕೆ ಬರುತ್ತದೆ. ಡೆಹ್ರಾಡೂನು ಸೊ ನಿಮ್ಗೆ ಎಲ್ಲಾ ರಾಜಧಾನಿಗಳ ಹೆಸರ ಇದಾವು. ಸೊ ಹಾಗಾಗಿ ನಮ್ಮ ಕರ್ನಾಟಕದಲ್ಲಿ ಎಲ್ಲೆಲ್ಲಿದಾವ ಅಂತ ಕೇಳಿದ್ರೆ ಅದು ಗೌರಿಬಿದನೂರು, ಚಿಕ್ಕಬಳ್ಳಾಪುರದ ಗೌರಿಬಿದನೂರು ಮತ್ತು ಕಲಬುರಗಿಯ ಚಿಂಚೋಳಿ 2ಗಳನ್ನ ನೆನಪಿಟ್ಕೊಳ್ಳಿ. ಸೊ ಇಂಪಾರ್ಟೆಂಟ್ ಇರುವಂತಹ 2 ಪಾಯಿಂಟ್ಸ್‌ಗಳು. ಅದೇ ರೀತಿ ಭೂಕಂಪನದ ಅಲೆಗಳನ್ನು ನಾವು 3 ಪ್ರಕಾರವಾಗಿ ಮಾಡ್ತೀವಿ. ಭೂಮಿ ಒಳಗೆ ಏನು ಅಲೆಗಳ ಉಂಟಾಗ್ತಾವು, ಅವು ಭೂಮಿಯ ಮೇಲೆ ಬರ್ತಾವು. ಸೊ ಭೂಮಿ ಮೇಲೆ ಬರುವಂತದ್ದು ಅವುಗಳನ್ನು ಸಹ ನಾವು 3 ಪ್ರಕಾರವಾಗಿ ವಿಂಗಡಣೆ ಮಾಡಿವಿ. ಒಂದನೇದ್ದು ಪ್ರಾಥಮಿಕ ಅಲೆಗಳು, ದ್ವಿತೀಯ ಅಲೆಗಳು ಮತ್ತು ತೃತೀಯ ಅಲೆಗಳು ಅಂತೇಳಿ. ಸೊ ಇಲ್ಲಿ ನಾವು ನೋಡಬಹುದು ಪ್ರೈಮರಿ ವೇವ್ಸ್ ಅಂತ ಹೇಳಿ ನಾವು ಇವುಗಳ ಪಿ ವೇವ್ಸ್ ಅಂತ ಹೇಳಿ ಹೇಳ್ತೇವೆ. ಅದೇ ರೀತಿ ಸೆಕೆಂಡರಿ ವೇವ್ಸ್ ಅಂತಂದ್ರೆ ಎಸ್ ವೇವ್ಸ್ ಅಂತ ಹೇಳ್ತೇವೆ. ಇನ್ನೊಂದು ಸರ್ಫೇಸ್ ಆರ್ ಲಾಂಗ್ ವೇವ್ಸ್ ಅಂತ ಹೇಳಿ ಹೇಳ್ತೇವೆ. ಸೊ ಇವುಗಳಿಗೆ ಎಲ್ ವೇವ್ಸ್ ಅಂತ ಹೇಳಿ ಹೇಳ್ತೇವೆ. ಪ್ರಾಥಮಿಕ ಅಲೆಗಳನ್ನ ನೋಡೋಣ ನಾವು. ಪ್ರೈಮರಿ ವೇವ್ಸ್ ಅಂತ ಹೇಳಿ, ಪಿ ವೇವ್ಸ್ ಅಂತ ಹೇಳಿ ಹೇಳ್ತೇವೆ. ಭೂಕಂಪನದ ಹೊರ ಕೇಂದ್ರವನ್ನು ಬಂದು ತಲುಪುವ ಮೊದಲ ಅಲೆಗಳನ್ನು ನಾವು ನೀಳ ಅಲೆ, ತಳ್ಳುವ ಅಲೆ, ಪಿ ಅಲೆ, ಪ್ರಾಥಮಿಕ ಅಲೆಗಳು. ಈ ರೀತಿ ಇರ್ತಕ್ಕಂಥ ಹೆಸರುಗಳಿಂದ ನಾವು ಈ ಅಲೆಗಳಿಗೆ ಕರಿತೀವಿ. ಈ ಅಲೆಗಳು ಮೊಟ್ಟ ಮೊದಲನೇದಾಗಿ ಬಂದು ತಲುಪುತ್ತವೆ ಎಲ್ಲಿಗೆ? ಭೂಮಿಯ ಅಂತಂದ್ರೆ ಭೂಕಂಪನದ ಏನು ಹೊರ ಕೇಂದ್ರ ಇರುತ್ತದೆ. ಸೊ ಮೊಟ್ಟ ಮೊದಲು ಬಂದು ತಲುಪುವಂತಹ ಅಲೆಗಳಾಗಿರುವುದರಿಂದ ಇವುಗಳಿಗೆ ಪ್ರಾಥಮಿಕ ಅಲೆ ಅಂತ ಹೇಳ್ತೇವೆ ನಾವು. ಈ ಅಲೆಗಳು ಘನ, ದ್ರವ ಮತ್ತು ಅನಿಲ ಎಂಬ 3 ಸ್ಥಿತಿಯಲ್ಲಿ ಚಲನೆ ಕೂಡ ಮಾಡ್ತವೆ ಇವು. ನೀರಿನಲ್ಲಿನೂ ಸಹ ಚಲನೆ ಮಾಡ್ತವೆ. ಆಮೇಲೆ ಅನಿಲಗಳಲ್ಲಿಯೂ ಸಹ ಚಲನೆ ಮಾಡ್ತವೆ. ಆಮೇಲೆ ದ್ರವ ಮತ್ತು ಘನ ರೂಪದಲ್ಲಿ ಇರುವಂತದ್ದು ಕಲ್ಲು ಅದು ಇದು ಅಂತಂದ್ರೆ ಅಲ್ಲಿಯೂ ಸಹ ಚಲನೆ ಮಾಡುವಂತವು ಈ ಪ್ರಾಥಮಿಕ ಅಲೆಗಳು. ಅದ್ರ ಜೊತೆಗೆ ಅಡ್ಡಲೆಯನ್ನು ಹೇಳ್ತೀವಿ 2ನೇದ್ದು ಅಥವಾ ಅದ್ರ ಜೊತೆಗೆ ದ್ವಿತೀಯ ಅಲೆಗಳು ಅಂತನು ಹೇಳ್ತೀವಿ. ಈ ಅಲೆಗಳನ್ನ ನಾವು ಅಡ್ಡಲೆ, ಛೇದನ ಅಲೆ, ಬಿರುಕು ಅಲೆ, ಕುಲುಕು ಅಲೆ, ಎಸ್ ಅಲೆಗಳಂತೇಳಿ ನಾವು ಕರಿತೇವೆ. ಈ ಅಲೆಗಳು ದ್ರವ ಸ್ಥಿತಿಯಲ್ಲಿ ಚಲಿಸಲಾರವು. ಓಕೆ. ಸೊ ಈ ಅಲೆಗಳು ಏನು ಎಸ್ ಅಲೆಗಳಿದಾವು, ಎಸ್ ವೇವ್ಸ್‌ಗಳು ಏನಿದಾವು, ಸೊ ಇವು ದ್ರವ ರೂಪದಲ್ಲಿ ಲಿಕ್ವಿಡ್‌ದಲ್ಲಿ ಇವು ಚಲಿಸಂಗಿಲ್ಲ ಇವು. ಲಿಕ್ವಿಡ್‌ದಲ್ಲಿ ದ್ರವ ರೂಪ ನೀರು ಇತ್ತಂತಂದ್ರೆ ಅಲ್ಲಿ ಚಲಿಸಂಗಿಲ್ಲ ದ್ವಿತೀಯ ಅಲೆಗಳು.
ಇದ್ರ ಜೊತೆಗೆ ತೃತೀಯ ಅಲೆಗಳನ್ನು ನೋಡೋಣ ನಾವು. ಉಳಿದ 2 ಅಲೆಗಳಿಗಿಂತ ಭೂಕಂಪನದ ಹೊರ ಕೇಂದ್ರವನ್ನು ನಂತರ ಬಂದು ತಲುಪುತ್ತವೆ ತೃತೀಯ ಅಲೆಗಳು. ಇವುಗಳನ್ನು ನಾವು ಮೇಲ್ಮೈ ಅಲೆಗಳೆಂದು ಸಹ ಕರೆಯುವಂಥದ್ದು. ಇವು ಎಲ್ಲಾ ಅಲೆಗಳಲ್ಲಿ ಅತ್ಯಂತ ವಿಧ್ವಂಸಕವಾಗಿರ್ತಕ್ಕಂಥ ಅಲೆಗಳು. ಅಂತಂದ್ರೆ ಅತ್ಯಂತ ಎಲ್ಲಕ್ಕಿಂತಲೂ ಹೆಚ್ಚು ದುಷ್ಪರಿಣಾಮವನ್ನ ಬೀರುವುದಾಗಿರಬಹುದು ಅಥವಾ ಹಾಳು ಮಾಡುವುದು, ಆಮೇಲೆ ಬಹಳಷ್ಟು ನಾಶ ಮಾಡುವುದು, ಈ ರೀತಿ ಇರತಕ್ಕಂತಹ ಅಲೆಗಳು, ವಿಧ್ವಂಸಕವಾಗಿರ್ತಕ್ಕಂಥ ಅಲೆಗಳು ಅವು ತೃತೀಯ ಅಲೆಗಳು. ಭೂಮಿಯ ಮೇಲ್ಮೈ ಸ್ವರೂಪವನ್ನು ಬದಲಾಯಿಸುವಷ್ಟು ಸಾಮರ್ಥ್ಯವನ್ನು ಹೊಂದಿರತಕ್ಕಂಥವುಗಳು ತೃತೀಯ ಅಲೆಗಳು. ಓಕೆ. ಅಂತಂದ್ರೆ ಭೂಮಿಯ ಮೇಲ್ಮೈ ಸ್ವರೂಪ, ಮೇಲ್ಮೈದಲ್ಲಿ ಏನೇನು ರಚನೆಯಾಗಿವೆ ಅವುಗಳನ್ನ ಸ್ವರೂಪವನ್ನ ಏನ್ ಮಾಡ್ತಾವೆ ಇವು ಬದಲಾಯಿಸುವಂತಹ ಶಕ್ತಿಯನ್ನು ಹೊಂದಿರುವಂಥದ್ದು ತೃತೀಯ ಅಲೆಗಳು. ಅದಕ್ಕೆ ಇವುಗಳಿಗೆ ನಾವು ವಿಧ್ವಂಸಕ ಅಲೆಗಳು ಅಂತ ಹೇಳ್ತೇವೆ. ಅಪಾಯಕಾರಿ ಅಲೆ ಅಂತ ಹೇಳ್ತೇವೆ. ಉದ್ದ ಅಲೆ ಮತ್ತು ಎಲ್ ಅಲೆಗಳು ಅಂತ ಹೇಳ್ತೇವೆ. ಲಾಂಗ್ ವೇವ್ಸ್ ಅಂತ ಹೇಳ್ತೇವೆ. ಜಗತ್ತಿನಲ್ಲಿ 80% ಭೂಕಂಪನಗಳು ಮತ್ತು ಜ್ವಾಲಾಮುಖಿಗಳು ಪೆಸಿಫಿಕ್ ತೀರ ಪ್ರದೇಶದಲ್ಲಿ ಸಂಭವಿಸುವುದರಿಂದ ಈ ವಲಯವನ್ನು ನಾವು ಅಗ್ನಿ ಕಟಿಬಂಧ ವಲಯ ಅಥವಾ ರಿಂಗ್ ಆಫ್ ಫೈರ್ ಝೋನ್ ಅಂತ ಹೇಳಿ ಕರಿತೇವೆ. ಯಾವ ಪ್ರದೇಶಕ್ಕೆ ನಾವು ಪೆಸಿಫಿಕ್ ತೀರ ಪ್ರದೇಶದಲ್ಲಿ ಆಗುವಂತದ್ದು. ಭಾರತದಲ್ಲಿ ಹಿಮಾಚಲ ಪ್ರದೇಶ ಸಾರಿ ಭಾರತದಲ್ಲಿ ಹಿಮಾಲಯ ಪರ್ವತದ ಶಿವಾಲಿಕ್ ಬೆಟ್ಟ, ಅಸ್ಸಾಂ, ದಕ್ಕನ್ ಪ್ರಸ್ಥಭೂಮಿ, ಅಂಡಮಾನ್ ನಿಕೋಬಾರ್‌ಗಳಲ್ಲಿ ಭೂಕಂಪನ ಸಂಭವಿಸುವುದು ಆ, ಬಹಳಷ್ಟು ಪ್ರಮಾಣದಲ್ಲಿ, ಹೆಚ್ಚಿನ ಪ್ರಮಾಣದಲ್ಲಿ ಇಲ್ಲಿ ಭೂಕಂಪನ ಸಂಭವಿಸುತ್ತದೆ ನಮ್ಮ ಭಾರತದಲ್ಲಿ. ನೆಕ್ಸ್ಟ್ ನಾವು ಜ್ವಾಲಾಮುಖಿಯನ್ನ ನೋಡೋಣ. ಸೊ ಇದಕ್ಕೆ ಇಂಗ್ಲಿಷ್‌ನಲ್ಲಿ ನಾವು ವೋಲ್ಕ್ಯಾನೋ ಅಂತ ಹೇಳ್ತೇವೆ. ಭೂಮಿಯ ಆಂತರಿಕ ಶಕ್ತಿಗಳಾದ ಸ್ತರಭಂಗ, ಭೂಕುಸಿತ, ಭೂಕಂಪನಗಳಿಂದ ಭೂಪದರಿನಲ್ಲಿ ಬಿರುಕು ಉಂಟಾಗಿ ಅದರ ಮೂಲಕ ಶಿಲಾರಸ ಅಥವಾ ಲಾವಾರಸ ಹೊರಸಿಡಿಸುವುದನ್ನು ನಾವು ಜ್ವಾಲಾಮುಖಿ ಅಂತ ಹೇಳ್ತೇವೆ. ಸೊ ಈಗ ನಾನು ನಿಮ್ಗೆ ಹೇಳಿದೆ ಭೂಮಿಯ ಒಳಗೆ ಏನಿದೆ ಒಂದು ಆ ರಸ ಇದೆ. ಅದಕ್ಕೆ ನಾವು ಏನಂತ ಹೇಳ್ತೇವೆ ಲಾವಾರಸ ಇದೆ. ಎಲ್ಲಾ ಖನಿಜಗಳಿಂದ ಕೂಡಿರ್ತಕ್ಕಂತಹ ಮೆಲ್ಟ್ ಆಗಿರ್ತಕ್ಕಂತಹ ಸೊ ಮೇಣದ ಬತ್ತಿ ಯಾವ ರೀತಿ ಮೆಲ್ಟ್ ಆಗುತ್ತದೆ ಅಲ್ಲ, ಸೊ ಆ ರೀತಿ ಎಲ್ಲಾ ಖನಿಜಗಳು ಕೂಡಿ, ಎಲ್ಲಾ ಶಿಲೆಗಳು ಕೂಡಿ ಒಂದು ಆ ಲಾವಾ ಇರುವಂತದ್ದು ಬೆಂಕಿಯ ತರ. ಸೊ ಈ ಒಂದು ರಸಕ್ಕೆ ಏನಂತ ಹೇಳ್ತೇವೆ ನಾವು ಲಾವಾ ರಸ ಅಂತ ಹೇಳ್ತೇವಿ. ಸಕ್ರಿ ಪಾಕ ಇರುತ್ತದೆ ನೀವು ನೋಡಿರ್ಬೋದು. ಸೊ ಸಕ್ರಿ ಪಾಕ ಗಟ್ಟಿಯಾಗಿರ್ತಕ್ಕಂಥ ಸಕ್ರಿ ಪಾಕದ ರೂಪದಲ್ಲಿ ಇರುವಂತದ್ದು ಲಾವಾ ರಸ. ಸೊ ಇದಕ್ಕೆ ಶಿಲಾರಸನ್ನು ಹೇಳ್ತೇವೆ. ಯಾಕಂತಂದ್ರೆ ಇದರಲ್ಲಿ ಶಿಲೆಗಳು ಕರಗಿರುತ್ತವೆ. ಸೊ ಅದರಿಂದ ಇದಕ್ಕೆ ಶಿಲಾರಸ ಅಂತ ಹೇಳ್ತೇವೆ. ಸೊ ಭೂಮಿಯ ಒಳಗೆ ಸ್ತರಭಂಗಗಳಾಗಿರ್ಬಹುದು, ಭೂ ಕುಸಿತ ಆಗಿರಬಹುದು, ಸೊ ಭೂಮಿ ಕುಸಿಯೋದಾಗಿರಬಹುದು, ಕೆಳಗೆ ಬರೋದಾಗಿರ್ಬಹುದು, ಅದ್ರ ಜೊತೆಗೆ ಭೂಕಂಪಗಳನ್ನು ಕೂಡ ಆಗಿರ್ಬಹುದು. ಸೊ ಇವುಗಳು ಸಂಭವಿಸಿದಾಗ ಇಲ್ಲಿ ಕೆಲವೊಂದಿಷ್ಟು ಇಲ್ಲೇನು ಭೂಮಿಯ ಒಳಗೆ ಏನಾಗಿರುತ್ತದೆ, ಈ ಒಂದು ಪದರ ಇರುತ್ತದೆಲ್ಲ, ಈ ಪದರದಲ್ಲಿ ಲಾವಾರಸ ಓಡ್ಯಾಡ್ತಿರ್ತೈತೆ ಅದು. ಓಕೆ. ಅದು ಚಲಿಸ್ತಾ ಇರ್ತದೆ. ಸೊ ಇದಕ್ಕೆ ಈಗ ನೋಡ್ರಿ ಉದಾಹರಣೆಗೆ ಇಲ್ಲಿ ಒಂದು ಭೂಕಂಪ ಆಗಿ ಇಲ್ಲಿ ಒಂದು ಬಿರುಕು ಬಿತ್ತು ಅಂತಂದ್ರೆ, ಸೊ ಇದು ಲಾವಾರಸ ಇರ್ತಕ್ಕಂಥದ್ದು ಏನ್ ಮಾಡ್ತಾ ಇದೆ, ಸೊ ಬಹಳ ಪ್ರೆಷರ್ ಇರೋದರಿಂದ ಇಲ್ಲಿ ಸೊ ಲಾವಾರಸ ಇಲ್ಲಿಂದ ಹೊರಗೆ ಹೋಗಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದೆ. ಸೊ ಅದಕ್ಕೆ ದಾರಿ ಸಿಕ್ಕಿಬಿಡ್ತದೆ. ಸೊ ಅವಾಗ ಏನಾಗುತ್ತದೆ, ಇಲ್ಲಿ ದಾರಿ ಸಿಕ್ಕಿದ ಮೇಲೆ ಇಲ್ಲಿರ್ತಕ್ಕಂತಹ ಈ ಬಿರುಕಿನ ಮುಖಾಂತರ ಏನ್ ಮಾಡ್ತಾ ಇದೆ, ಅದು ಎಲ್ಲ ಒಡೆದು ಸೊ ಇಲ್ಲಿರ್ತಕ್ಕಂಥ ಶಿಲೆಗಳನ್ನ ಸರಿಸಿ, ಅವುಗಳನ್ನ ಚೂರು ಮಾಡಿ, ಅವುಗಳನ್ನ ಕರಗಿಸಿ, ಇಲ್ಲಿರ್ತಕ್ಕಂತಹ ಈ ಲಾವಾರಸ ಒಳಗಿರುವಂತಹ ಲಾವಾರಸ ಭೂಮಿಯ ಮೇಲೆ ಚಿಮ್ಮುತೈತಿ. ಭೂಮಿಯ ಪದರವನ್ನ ಸೀಳಿ ಏನ್ ಮಾಡ್ತೈತಿ ಚಿಮ್ಮುತೈತಿ. ಸೊ ಇದಕ್ಕ ನಾವೇನಂತ ಹೇಳ್ತೇವೆ ಜ್ವಾಲಾಮುಖಿ ಅಂತ ಹೇಳ್ತೇವೆ. ಸೊ ಜ್ವಾಲಾಮುಖಿ ಚಿಮ್ಮುವ ಬಾಯಿಯನ್ನು ನಾವು ಕುಂಡವೆ ಅಂತ ಹೇಳಿ ಕರಿತೇವೆ. ಸೊ ಇಲ್ಲಿದೆ ನೋಡ್ರಿ ಲಾವಾರಸ ಇರ್ತಕ್ಕಂಥದ್ದು ಇಲ್ಲಿ ಇದೇನ್ ಚಿಮ್ಮುವಂತ ಒಂದು ಬಾಯಿ ಏನಿದೆ, ಸೊ ಇದಕ್ಕೆ ನಾವೇನಂತ ಹೇಳ್ತೀವಿ ಕುಂಡ ಅಂತ ಹೇಳ್ತೇವೆ. ಇಂಗ್ಲಿಷ್‌ನಲ್ಲಿ ನಾವು ಕ್ರಾಟರ್ ಅಂತ ಹೇಳ್ತೇವೆ. ಆಲಿಕೆ ಆಕಾರದ ತಗ್ಗನ್ನು ನಾವು ಕಾಲ್ಡೆರಾ ಅಂತ ಹೇಳ್ತೇವೆ. ಸೊ ಕಾಲ್ಡೆರಾ ನಿಮ್ಗೆ ಹೇಳ್ತೇನೆ ಯಾವ ರೀತಿ ಏನಿರುತ್ತದೆ ಅಂತೇಳಿ ಕಾಲ್ಡೆರಾ. ಜ್ವಾಲಾಮುಖಿ ಚಿಮ್ಮಿ ಬರುವ ಮಾರ್ಗವನ್ನು ನಾಳ ಅಂತ ಹೇಳ್ತೇವೆ. ಸೊ ಇಲ್ಲಿ ನಾಳ ಇದೆ ನೋಡ್ರಿ ಇಲ್ಲಿ. ಸೊ ಇಲ್ಲಿ ಒಳಗಿರುವಂತದ್ದು ಮ್ಯಾಗ್ಮಾ ಚೇಂಬರ್ ಇರುವಂತದ್ದು. ಸೊ ಇಲ್ಲೆಲ್ಲವೂ ಸಹ ಮ್ಯಾಗ್ಮಾ ಇರುವಂತದ್ದು ಇಲ್ಲಿ. ಸೊ ಇದು ಇಲ್ಲಿ ಏನಾಗ್ತದೆ ಈ ರೀತಿ ಬರುವಂತದ್ದು ಇದು. ಸೊ ಈ ಒಂದು ನಾಳಕ್ಕೆ ನಾವ್ ಏನಂತ ಹೇಳ್ತೇವಿ ನಾವು ಮ್ಯಾಗ್ಮಾ ನಾಳ ಅಂತ ಹೇಳ್ತೇವಿ. ನಾಳ ಅಂತ ಹೇಳ್ತೇವೆ. ವೆಂಟ್ ಅಂತ ಹೇಳ್ತೇವೆ. ಅದೇ ರೀತಿ ಬಹಳಷ್ಟು ನಾಳಗಳಿರ್ತಾವೆ ಇಲ್ಲಿ. ಸೊ ಇದು ಮೇನ್ ವೆಂಟ್. ಓಕೆ. ಮೇನ್ ವೆಂಟ್ ಇರುವಂತದ್ದು ಮುಖ್ಯವಾಗಿರ್ತಕ್ಕಂಥ ನಾಳ ಇದು. ಅದರ ಜೊತೆಗೆ ಇಲ್ಲಿ ಬೇರೆ ಬೇರೆ ನಾಳಗಳನ್ನು ಇರ್ತಾವೆ. ಬೇರೆ ಬೇರೆ ಕಡೆನೂ ಹೋಗಿ ಅದು ಇಲ್ಲಿ ಜಾಗ ಇತ್ತು ಅಂತಂದ್ರೆ ಇಲ್ಲಿ ಏನಾಗ್ತದೆ ಇಲ್ಲೂ ಸಹ ಚಿಮ್ತೈತಿ ಹೋಗಿ. ಒಂದ್ ವೇಳೆಕ್ ಇಲ್ಲಿ ಬಹಳ ಗಟ್ಟಿಯಾಗಿರ್ತಕ್ಕಂಥ ಪದಾರ್ಥ ಅದಕ್ಕೆ ಹೋಗ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಇಲ್ಲಿ ಏನಾಗುತ್ತದೆ ಇಲ್ಲಿ ಸ್ಟಾಪ್ ಆಗಿದ್ದು ಇಲ್ಲೇ ಗಟ್ಟಿಯಾಗಿ ಬಿಡುತ್ತದೆ. ಇದು ಮ್ಯಾಗ್ಮಾ ಇರುವಂತದ್ದು. ಆಮೇಲೆ ಇಲ್ಲಿರ್ತಕ್ಕಂಥದ್ದು ಈ ರೀತಿ ಚುಮ್ಮಿ ಏನಾಗ್ತವೆ, ಈ ರೀತಿ ಶಿಲೆಗಳಾಗ್ತವೆ, ಈ ರೀತಿ ಪರ್ವತಗಳು, ಆಮೇಲೆ ಬೇರೆ ಬೇರೆ ರೂಪಾಂತರಗಳು ಇಲ್ಲಿ ನಾವು ನೋಡಬಹುದು.
ಜ್ವಾಲಾಮುಖಿಗಳ ನಾಡು ಅಂತ ಹೇಳಿ ನಾವು ಇಂಡೋನೇಷ್ಯಾ ಅಂತ ಹೇಳಿ ಕರಿತೀವಿ. ಇಂಡೋನೇಷ್ಯಾದಲ್ಲಿ ಬಹಳಷ್ಟು ಜ್ವಾಲಾಮುಖಿಗಳು ಸಂಭವವಾಗುತ್ತವೆ. ಭೂಕಂಪದ ನಾಡು ಅಂತ ಹೇಳಿ ನಾವು ಜಪಾನ್‌ಗೆ ಕರಿತೀವಿ. ಸೊ ಇಲ್ಲಿ ನಾವು ನೋಡಬಹುದು ಈ ರೀತಿ ಇರ್ತಕ್ಕಂತಹದ್ದು ಭೂಮಿಯ ಒಂದು ಪದರದ ಮೇಲೆ ಈ ರೀತಿ ಚುಮ್ಮಿ ಏನಾಗ್ತೈತಿ ಜ್ವಾಲಾಮುಖಿಗಳು ಸಂಭವನೆ ಆಗ್ತವೆ. ಸೊ ಇದು ಕ್ರ್ಯಾಟರ್ ಅಂತ ಹೇಳ್ತೀವಿ. ಇದಕ್ಕೆ ಬಾಯಿಗೆ ನಾವು ಕುಂಡಾಗಿ. ಸೊ ಇನ್ನೊಂದು ಹೇಳಿದ್ದೀನಿ ನಿಮ್ಗೆ ಯಾವುದು ಅಂತಂದ್ರೆ ಕಾಲ್ಡೇರಾ ಅಂತ ಹೇಳಿದ್ದೀನಿ ನಾನು. ಕಾಲ್ಡೇರಾ ಆಲಿಕೆ ಆಕಾರದ ತಗ್ಗನ್ನು ಆಲಿಕೆ ಆಕಾರದ ತಗ್ಗನ್ನು ನಾವು ಕಾಲ್ಡೇರಾ ಅಂತ ಹೇಳ್ತೇವೆ. ಸೊ ಇದು ಇಲ್ಲಿದೆ ನೋಡಿ. ಸೊ ಆಲಿಕೆ ಆಕಾರದ ಒಂದು ತಗ್ಗು. ಸೊ ಇಲ್ಲಿ ನೋಡಿ ಜ್ವಾಲಾಮುಖಿ ಈ ರೀತಿ ಬರ್ತಾ ಇರುವಂತದ್ದು. ಇದೇನ್ ತಗ್ಗು ಬೀಳ್ತೈತಲ್ಲ ಇದಕ್ಕೆ ನಾವು ಕಾಲ್ಡೇರಾ ಅಂತ ಹೇಳ್ತೇವೆ. ಸೊ ಇಲ್ಲೇ ಇದೆ ನೋಡಿ. ಸೊ ಇದೆಲ್ಲ ಇದು ತಗ್ಗಾಗಿದೆ. ಸೊ ಬಹಳಷ್ಟು ವರ್ಷಗಳ ಹಿಂದೆ ಇಲ್ಲಿ ಏನಾಗಿರ್ಬೇಕು, ಒಂದು ಜ್ವಾಲಾಮುಖಿ ಸಂಭವ ಆಗಿರ್ಬೇಕು. ಸೊ ಇಲ್ಲಿ ತಗ್ಗು ಪ್ರದೇಶ ಆಗಿದೆ. ಸೊ ಈಗ ಇಲ್ಲಿ ಏನಾಗಿದೆ ನೀರು ತುಂಬಿಕೊಂಡಿರುವಂತದ್ದು. ಸೊ ಇದಕ್ಕೆ ಏನ್ ಹೇಳ್ತೇವೆ ನಾವು ಕಾಲ್ಡೇರಾ ಅಂತ ಹೇಳ್ತೇವೆ. ಓಕೆ. ಸೊ ಇಲ್ಲಿ ನೋಡ್ಬೋದು ನೋಡಿ. ಸೊ ಜ್ವಾಲಾಮುಖಿ ಒಳಗಿಂದ ಬಂದು ಸಮುದ್ರದಲ್ಲಿ ಸೊ ಇಲ್ಲಿ ಬಂದಿದೆ. ಸೊ ಇಲ್ಲಿ ಒಂದು ತಗ್ಗು ಪ್ರದೇಶ ಇದೆ. ಸೊ ಇದಕ್ಕೆ ಕಾಲ್ಡೇರಾ ಅಂತ ಹೇಳ್ತೇವೆ. ಸೊ ಇಲ್ಲಿದೆ ನೋಡ್ರಿ. ದೊಡ್ಡದಾಗಿರ್ತಕ್ಕಂಥದ್ದು. ಸೊ ಇಲ್ಲಿ ಸೈಡ್‌ದಲ್ಲಿ ಇದು ಆಗಿರ್ತಕ್ಕಂಥದ್ದು ಜ್ವಾಲಾಮುಖಿನೇ ಇದು. ಸೊ ಇದು ಆಗಿರ್ತಕ್ಕಂಥದ್ದು ಏನಿದು ಜ್ವಾಲಾಮುಖಿ. ಸೊ ಇಲ್ಲಿಯೂ ಸಹ ಜ್ವಾಲಾಮುಖಿಯಿಂದ ಆಗಿರ್ತಕ್ಕಂಥದ್ದು ಇದು ಶಿಲೆಗಳು ನಿರ್ಮಾಣವಾಗಿವೆ. ಓಕೆ. ಸೊ ಇದು ನೋಡ್ರಿ ಒಂದು ಪರ್ವತ, ಒಂದು ದ್ವೀಪ ರೆಡಿ ಆಗಿರ್ತಕ್ಕಂಥದ್ದು. ಸೊ ಇಲ್ಲಿಯೂ ಸಹ ಟೈಪ್ಸ್ ಆಫ್ ವೋಲ್ಕ್ಯಾನೋ ನಾವು ನೋಡಬಹುದು. ಸೊ ಇಲ್ಲಿರ್ತಕ್ಕಂಥದ್ದು ಶೀಲ್ಡ್ ವೋಲ್ಕ್ಯಾನೋ, ಶೀಲ್ಡ್ ಜ್ವಾಲಾಮುಖಿಗಳನ್ನ ನೋಡಬಹುದು. ಕವಚ ಜ್ವಾಲಾಮುಖಿ ಅಂತ ಹೇಳ್ತೇವೆ. ಸೊ ಈ ರೀತಿ ಇರ್ತಕ್ಕಂಥ ಜ್ವಾಲಾಮುಖಿನೂ ಇರ್ತಾವೆ. ಆಮೇಲೆ ಡೋಮ್ ವೋಲ್ಕ್ಯಾನೋ ಇದೆ ಅಂತಂದ್ರೆ ಈ ರೀತಿ ಡೋಮ್ ಆಕಾರದ ಒಂದು ಜ್ವಾಲಾಮುಖಿ ಆಗ್ತಾವೆ. ಆಮೇಲೆ ಕಾಲ್ಡೆರಾ ಆ ಜ್ವಾಲಾಮುಖಿಗಳನ್ನು ಇರ್ತವೆ. ಕಾಲ್ಡೆರಾ ಅಂತಂದ್ರೆ ಒಂದು ಪ್ರದೇಶ ಇರುತ್ತದೆ ಈ ರೀತಿ. ಸೊ ಇದರ ಸುತ್ತಮುತ್ತಲು ಏನಾಗ್ತವೆ ಜ್ವಾಲಾಮುಖಿಗಳು, ಬಹಳಷ್ಟು ಜ್ವಾಲಾಮುಖಿಗಳು ಸಂಭವಿಸ್ತವೆ. ಸೊ ಇಲ್ಲಿ ಸುತ್ತಮುತ್ತಲು ಇರುವಂತ ಪ್ರದೇಶದಲ್ಲಿ ಈ ಒಂದು ಪ್ರದೇಶದ ಸುತ್ತಮುತ್ತಲು ಇರುವಂತ ಪ್ರದೇಶದಲ್ಲಿ ಜ್ವಾಲಾಮುಖಿಗಳು ಸಂಭವಿಸುದು ಅಂತಂದ್ರೆ ಈ ಎಲ್ಲಾ ಪ್ರದೇಶಗಳು ಏನಾಗ್ತಾವು ಎತ್ತರವಾಗಿಬಿಡ್ತಾವ. ಈ ಪ್ರದೇಶಗಳು ಎತ್ತರ ಆಗ್ತಾವೆ. ಇಲ್ಲಿ ಒಳಗೆ ಏನಾಗ್ಬಿಡ್ತೈತಿ ತೆಗ್ಗು ಉಳಿದ್ಬಿಡ್ತೈತಿ. ಈ ತೆಗ್ಗಕ್ಕೆ ನಾವು ಏನಂತ ಹೇಳ್ತೇವಿ ಕಾಲ್ಡೇರಾ ಅಂತ ಹೇಳ್ತೇವಿ. ಸೊ ಇಲ್ಲಿ ನಾವು ನೋಡಬಹುದು. ಸೊ ಇಲ್ಲಿ ಜ್ವಾಲಾಮುಖಿ ಇದೆ, ಇಲ್ಲಿ ಜ್ವಾಲಾಮುಖಿ ಇದೆ. 4 ಕಡೆಯಿಂದ, 5 ಕಡೆಯಿಂದ, 6 ಕಡೆಯಿಂದ ಇಲ್ಲಿ ಜ್ವಾಲಾಮುಖಿಗಳು ಸ್ಫೋಟ ಆದವು ಅಂತಂದ್ರೆ ಒಳಗೆ ತೆಗ್ಗು ಸಿಗುತ್ತದೆ ನಮ್ಗೆ. ಅದಕ್ಕೆ ಕಾಲ್ಡೇರಾ ಜ್ವಾಲಾಮುಖಿಗಳು ಈ ರೀತಿ ಇರ್ತಕ್ಕಂತಹ ಜ್ವಾಲಾಮುಖಿಗಳನ್ನು ಇರ್ತಾವೆ. ಆಮೇಲೆ ಕಾಂಪೋಸಿಟ್ ಜ್ವಾಲಾಮುಖಿಗಳನ್ನು ಇದಾವು. ಸೊ ಇಲ್ಲಿ ಬಹಳಷ್ಟು ದೊಡ್ಡದಾಗಿರ್ತಕ್ಕಂಥ ಪ್ರಮಾಣದಲ್ಲಿ ನಾವು ಏನ್ ಮಾಡ್ಬಹುದು ಪರ್ವತಗಳನ್ನ ರಚನೆ ಮಾಡೋದಾಗಿರ್ಬೋದು. ಸೊ ಒಂಥರ ಕೋನ ರೂಪದಲ್ಲಿ ರಚನೆ ಆಗುವಂತದ್ದು ಒಂದು. ಸೊ ಅವುಗಳಿಗೆ ನಾವೇನಂತ ಹೇಳ್ತೇವೆ ಕಾಂಪೋಸಿಟ್ ಜ್ವಾಲಾಮುಖಿ ಅಂತ ಹೇಳ್ತೇವೆ. ಸೊ ಜ್ವಾಲಾಮುಖಿಗಳಲ್ಲಿ ಇನ್ನೂ ಕೆಲವೊಂದಿಷ್ಟು ಪ್ರಕಾರಗಳನ್ನ ನೋಡೋಣ ನಾವು. ಮುಖ್ಯವಾಗಿ ಜಾಗೃತ ಜ್ವಾಲಾಮುಖಿಗಳಿದಾವು. ಅದಕ್ಕೆ ನಾವು ಇಂಗ್ಲಿಷ್‌ನಲ್ಲಿ ಆಕ್ಟಿವ್ ವೋಲ್ಕ್ಯಾನೋ ಅಂತ ಹೇಳ್ತೇವೆ. ಸೊ ಇದು ಯಾವಾಗಲೂ ಸ್ಫೋಟ ಯಾವಾಗಲೂ ಚಿಮ್ತಿರ್ತಾವೆ ಇವು. ಮೇಲಿಂದ ಮೇಲೆ ಜ್ವಾಲಾಮುಖಿಗಳು ಸಂಭವಿಸುವ ಪ್ರದೇಶವನ್ನು ನಾವು ಜಾಗೃತ ಜ್ವಾಲಾಮುಖಿ ಅಥವಾ ಸಜೀವ ಅಥವಾ ಜೀವಂತ ಜ್ವಾಲಾಮುಖಿ ಅಂತ ಹೇಳ್ತೇವೆ ಅಥವಾ ಉರಿಯುತ್ತಿರುವ ಜ್ವಾಲಾಮುಖಿನು ಅಂತ ಏನು ಹೇಳ್ತೇವೆ. ಸೊ ಇವುಗಳಿಗೆ ಉದಾಹರಣೆ ಯಾವುದು? ವೆಸುವಿಯಸ್, ಇಟಲಿಯಲ್ಲಿರುವಂತಹ ವೆಸುವಿಯಸ್ ಆಗಿರ್ಬೋದು. ಹವಾಯಿ ದ್ವೀಪ, ಯುಎಸ್‌ಎಯ ಹವಾಯಿ ದ್ವೀಪ ಇದೆ. ಸೊ ಅಲ್ಲಿ ಮೌನಾ ಲೋನಾ ಅಂತ ಇದೆ. ಅದ್ರ ಜೊತೆಗೆ ಇಕ್ವೆಡಾರ್‌ದಲ್ಲಿರುವಂತದ್ದು ಕೊಟಾಪಾಕ್ಷಿ, ಆಮೇಲೆ ಮೆಡಿಟರೇನಿಯನ್ ಸಮುದ್ರದಲ್ಲಿರುವಂತದ್ದು ಸ್ಟ್ಯಾಂಬೋಲಿ. ಸೊ ಇವೆಲ್ಲವೂ ಸಹ ಜಾಗೃತವಾಗಿರ್ತಕ್ಕಂಥದ್ದು ಜ್ವಾಲಾಮುಖಿ. ಯಾವಾಗಲೂ ಸ್ಫೋಟವಾಗ್ತಿರ್ತಾವೆ ಇವು. ಅದರ ಜೊತೆಗೆ ಇಟಲಿಯ ಎಟ್ನಾ ಇದೆ. ಆಮೇಲೆ ಮೆಕ್ಸಿಕೋದ ಪಾರಿಕುಟಿನ ಇದೆ. ಇಂಡೋನೇಷ್ಯಾದ ಕ್ರುಕ್ಟೋವಾ ಇದೆ. ಅದ್ರ ಜೊತೆಗೆ ಅಂಡಮಾನ್ ನಿಕೋಬಾರ್ ನಮ್ಮ ಭಾರತದಲ್ಲಿ ಬ್ಯಾರೆನ್ ಇದೆ. ಸೊ ಇದು ಏನಪ್ಪಾ ಅಂತಂದ್ರೆ ನಮ್ಮ ಭಾರತ ದೇಶದಲ್ಲಿ ಇರುವಂತದ್ದು ಜಾಗೃತ ಜ್ವಾಲಾಮುಖಿ. ಅದ್ರ ಜೊತೆಗೆ 2ನೇ ಪ್ರಕಾರವಾಗಿರ್ತಕ್ಕಂಥದ್ದು ಸುಪ್ತ ಜ್ವಾಲಾಮುಖಿ ಇದಾವು. ಎರಪ್ಟಿಂಗ್ ಆರ್ ಡೋರ್ಮೆಂಟ್ ಅ ಜ್ವಾಲಾಮುಖಿ ಅಂತ ಹೇಳ್ತೇವೆ ಇವುಗಳಿಗೆ ಇಂಗ್ಲಿಷ್‌ದಲ್ಲಿ. ಸಾವಿರಾರು ವರ್ಷಗಳ ಹಿಂದೆ ಜ್ವಾಲಾಮುಖಿಗಳು ಸಂಭವಿಸಿ ಮತ್ತೆ ಗಳಾಗುವ ಲಕ್ಷಣಗಳಿರುವ ಪ್ರದೇಶವನ್ನು ಸುಪ್ತ ಜ್ವಾಲಾಮುಖಿ ಅಥವಾ ನಿದ್ರಿಸುತ್ತಿರುವಂತಹ ಜ್ವಾಲಾಮುಖಿ ಅಂತ ಹೇಳ್ತೇವೆ. ಸುಪ್ತ ಜ್ವಾಲಾಮುಖಿ ಅಥವಾ ನಿದ್ರಿಸುವಂತಹ ಜ್ವಾಲಾಮುಖಿ. ಈಗ ನೋಡ್ರಿ ಯಾವುದೇ ಒಂದು ವರ್ಷಾನುಗಳ ಹಿಂದೆ ಎಷ್ಟೋ ವರ್ಷಾನುಗಳ ಹಿಂದೇನೆ ಒಂದು ಜ್ವಾಲಾಮುಖಿ ಇಲ್ಲಿ ಸಂಭವವಾಗಿರುತ್ತದೆ. ಆಮೇಲೆ ಅದು ಬಹಳಷ್ಟು ವರ್ಷದ ಒಳಗೆ ನಮಗೆ ಕಾಣುವುದಿಲ್ಲ. ಬಹಳಷ್ಟು ವರ್ಷದವರೆಗೆ ಅದು ಮತ್ತೆ ಸ್ಫೋಟ ಆಗೋದಿಲ್ಲ. ಆಮೇಲೆ ಮತ್ತೆ ಯಾವಾಗಲೂ ಮತ್ತೆ ಒಂದ್ಸಲ ಸ್ಫೋಟ ಆಗುತ್ತದೆ. ಸೊ ಈ ರೀತಿ ಇರ್ತಕ್ಕಂತಹ ಒಂದು ಜ್ವಾಲಾಮುಖಿಗಳನ್ನ ನಾವು ಸುಪ್ತ ಜ್ವಾಲಾಮುಖಿ ಅಂತ ಹೇಳ್ತೇವೆ. ನಿದ್ರಿಸುತ್ತಿರುವಂತಹ ಜ್ವಾಲಾಮುಖಿ ಅಂತ ಹೇಳ್ತೇವೆ. ಅಂತಂದ್ರೆ ಈಗ ಒಂದು ಸಲ ಸ್ಫೋಟವಾಗಿ ಮತ್ತೆ ನಿದ್ದೆ ಮಾಡೋದು, ಆಮೇಲೆ ಮತ್ತೆ ಯಾವಾಗಲೂ ಒಂದ್ಸಲ ಸ್ಫೋಟವಾಗೋದು. ಸೊ ಐ ಥಿಂಕ್ ಇವು ಬಹಳಷ್ಟು ಡೇಂಜರ್ ಆಗಿರ್ತಕ್ಕಂತಹ ಜ್ವಾಲಾಮುಖಿಗಳು ಸುಪ್ತ ಜ್ವಾಲಾಮುಖಿಗಳು. ಅಂತಂದ್ರೆ ಈಗ ನೋಡ್ರಿ, ಇಲ್ಲಿ ಜ್ವಾಲಾಮುಖಿ ಸ್ಫೋಟ ಆದ್ಮೇಲೆ ಇಲ್ಲಿ ಎಲ್ಲ ತಣ್ಣಗಾಗುತ್ತದೆ. ಲಕ್ಷಾಂತರ ಎಷ್ಟೋ ಸಾವಿರಾರು ವರ್ಷಗಳು ಆಗ್ತವೆ. ಆದ್ಮೇಲೆ ಇಲ್ಲಿ ಏನಾಗುತ್ತದೆ ಅಂತಂದ್ರೆ ಇಲ್ಲಿ ಎಲ್ಲರೂ ಜನರಾಗಿರ್ಬೋದು ತಮ್ಮ ನಿವಾಸವನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತಂದ್ರೆ, ಸೊ ಇದು ಒಂದ್ ವೇಳೆ ಸುಪ್ತ ಜ್ವಾಲಾಮುಖಿ ಇತ್ತು ಅಂತಂದ್ರೆ, ಇದು ಮತ್ತೆ ಸ್ಫೋಟ ಆತಂದ್ರೆ ಇವರಿಗೆ ಹಾನಿಯನ್ನ ಉಂಟು ಮಾಡುವಂತದ್ದು ಇದು ಸುಪ್ತ ಜ್ವಾಲಾಮುಖಿ.
ಉದಾಹರಣೆಗೆ ಮೆಕ್ಸಿಕೋದ ಪ್ರೊಟೋಕೊಟೇವ್ ಪಟ್ಟಿ ಅಂತ ಇದೆ. ಹವಾಯಿಯಲ್ಲಿರುವಂಥದ್ದು ಹಲಿಯಾಕೌಲಾ ಅಂತ ಇದೆ. ಮಡಗಾಸ್ಕರ್‌ದಲ್ಲಿ ಮಾಂಟ್ರೆಸಿಯರ್ ಇದೆ. ಅದೇ ರೀತಿ ಕ್ಯಾಲಿಫೋರ್ನಿಯಾದಲ್ಲಿ ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ಲಾಸ್ನ ಲಾಸನ್ ಕಣಿವೆ ಅಂತದ್ದು. ಅದೇ ರೀತಿ ಜಪಾನ್‌ದ ಫ್ಯುಜಿಯಾಮಾ, ಅದ್ರ ಜೊತೆಗೆ ನಮ್ಮ ಕರ್ನಾಟಕದ ನಾರ್ಕೊಂಡಾಮ್, ಸೊ ಅಂಡಮಾನ್‌ದಲ್ಲಿ ಇದೆ ಅದು. ಸೊ ಇದು ಸಹ ಇರುವಂಥದ್ದು ನಿದ್ರಿಸುವಂತಹ ಜ್ವಾಲಾಮುಖಿ. ಸೊ ಯಾವಾಗರ ಒಂದ್ಸಲ ಸ್ಫೋಟ ಆಗ್ತಾವ ವರ್ಷಗಳಲ್ಲಿ. ನಂದಿದ ಅಥವಾ ಲುಪ್ತ ಜ್ವಾಲಾಮುಖಿ ಅಂತ ಹೇಳ್ತೇವೆ. ಎಕ್ಸ್ಟಿಂಕ್ಟ್ ಅಂತ ಹೇಳ್ತೇವೆ. ಎಕ್ಸ್ಟಿಂಕ್ಟ್ ವೋಲ್ಕ್ಯಾನೋ ಅಂತ ಹೇಳ್ತೇವಿ. ಸೊ ಇವುಗಳು ನಂದಿದ ಅಥವಾ ಲುಪ್ತ ಅಂತಂದ್ರೆ ಒಂದ್ಸಲ ಇವು ಮುಗ್ದ ಬಿಟ್ಟಾವ. ಇವ್ರ ಕಥೆನೇ ಮುಗಿದು ಬಿಡ್ತೈತಿ. ಸೊ ಅಂತವುಗಳಿಗೆ ನಾವು ಲುಪ್ತ ಜ್ವಾಲಾಮುಖಿ ಅಂತ ಹೇಳ್ತೇವೆ. ಈ ಜ್ವಾಲಾಮುಖಿಗಳನ್ನು ನಾವು ಸತ್ತಿರುವ ಜ್ವಾಲಾಮುಖಿಗಳಂತ ಹೇಳಿನು, ಅದ್ರ ಜೊತೆಗೆ ಆರಿದ ಜ್ವಾಲಾಮುಖಿ ಅಂತ ಹೇಳಿನು ನಾವು ಇವುಗಳಿಗೆ ಕರಿತೀವಿ. ಉದಾಹರಣೆಗೆ ಇರುವಂತಹ ಜ್ವಾಲಾಮುಖಿ, ಸೊ ನಿಮ್ಗೆ ಐ ಥಿಂಕ್ ಇದು ಗೊತ್ತಾಗಿರ್ಬೋದು. ಲುಪ್ತ ಜ್ವಾಲಾಮುಖಿ ಅಂತಂದ್ರೆ ಒಂದ್ಸಲ ಇದು ಸ್ಫೋಟ ಆಗ್ತೈತಿ. ಆಮೇಲೆ ಯಾವಾಗಲೂ ಸ್ಫೋಟ ಆಗೋದಿಲ್ಲ. ಸೊ ಅವುಗಳಿಗೆ ನಾವು ಲುಪ್ತ ಜ್ವಾಲಾಮುಖಿ ಅಂತ ಹೇಳ್ತೀವಿ. ಆ ರೀತಿ ಇರ್ತಕ್ಕಂಥದ್ದು ಬಹಳಷ್ಟು ಇದಾವು. ಮಯನ್ಮಾರ್‌ದ ಮೌಂಟ್ ಪೋಪ್ ಇದೆ. ದಕ್ಷಿಣ ಆಫ್ರಿಕಾದ ಕಿಲಿಮ್ಯಾಂಜರೋ ಇದೆ. ಆಮೇಲೆ ಪೆರುದ ಜಿ ಜಿಂಬೋರಾಸೋ ಇದೆ. ಅರ್ಜೆಂಟೈನಾದ ಜಿಂಬೋರಾಸೋ ಇದೆ. ಅದರ ಜೊತೆಗೆ ತಾಂಜೇನಿಯಾದ ಗೊರಮ್‌ಗೋರ್ ಇದೆ. ಅರ್ಜೆಂಟೀನಾದ ಅಕಾಂಕಾಗುವಾ ಇದೆ. ಅದೇ ರೀತಿ ಭಾರತದ ಗುಜರಾತದಲ್ಲಿಯೂ ಒಂದಿದೆ. ಅದು ಯಾವ್ದಪ್ಪ ಅಂತಂದ್ರೆ ಗಿರನಾಡ್ ಬೆಟ್ಟಗಳು. ಸೊ ಗಿರನಾಡ್ ಬೆಟ್ಟಗಳು ಏನಿದಾವು, ಆ ಎಲ್ಲವೂ ಸಹ ಬೆಟ್ಟಗಳು ನಂದಿದ ಅಥವಾ ಲುಪ್ತ ಜ್ವಾಲಾಮುಖಿಗಳಾಗ್ಯಾವೆ. ಸೊ ಈಗೆಲ್ಲವೂ ಸಹ ಅವು ಎಲ್ಲ ತಣ್ಣಗಾದ್ಮೇಲೆ ಅವು ಬೆಟ್ಟಗಳಾಗಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಅತ್ಯಂತ ಆಳವಾದ ಮತ್ತು ಉದ್ದವಾಗಿರ್ತಕ್ಕಂತಹ ಕಂದರವನ್ನು ನಾವು ಕ್ಯಾನನ್ ಅಂತ ಹೇಳಿ ಹೇಳ್ತೇವಿ. ಅದ್ರ ಜೊತೆಗೆ ಜಗತ್ತಿನ ಅತಿ ದೊಡ್ಡದಾದ ಕಂದರ ಅಮೆರಿಕಾದ ಕೊಲೆರಾಡೋ ನದಿ ಹೊಂದಿರತಕ್ಕಂತಹ ಗ್ರ್ಯಾಂಡ್ ಕ್ಯಾನನ್ ಆಗಿರ್ತಕ್ಕಂಥದ್ದು ಪ್ರಮುಖವಾಗಿ. ಇದು 48 ಕಿಲೋಮೀಟರ್ ಉದ್ದ ಮತ್ತು 19 ಕಿಲೋಮೀಟರ್ ಅಗಲ ಹೊಂದಿದೆ. ಅದ್ರ ಜೊತೆಗೆ 1.5 ಕಿಲೋಮೀಟರ್ ವರೆಗೆ ಇದು ಆಳ ಹೊಂದಿರತಕ್ಕಂಥದ್ದು. ಇದು ಯಾವುದು? ಗ್ರ್ಯಾಂಡ್ ಕ್ಯಾನನ್. ಸೊ ಇಲ್ಲಿ ಎಕ್ಸಾಮ್‌ದಲ್ಲಿ ಕೇಳ್ತಾರೆ ಗ್ರ್ಯಾಂಡ್ ಕ್ಯಾನನ್. ಸೊ ಇದು ಯಾವ ಒಂದು ನದಿಯಲ್ಲಿ ನದಿಗೆ ಹೊಂದಿರತಕ್ಕಂಥದ್ದು ಅಂತ ಕೇಳಿದ್ರೆ ಅದು ಅಮೆರಿಕಾದ ಕೊಲೆರಾಡೋ. ಸೊ ಇದು ಜಗತ್ತಿನಲ್ಲಿ ಅತಿ ದೊಡ್ಡದಾಗಿರ್ತಕ್ಕಂತಹ ಕಂದರ ಅಥವಾ ತಗ್ಗು ಅಂತ. ಚೀನಾಬ್ ನದಿ ಹೊಂದಿರುವ ಗಿಲಿಟ್ ಕಂದರ ಪ್ರಮುಖವಾಗಿರ್ತಕ್ಕಂಥದ್ದು. ಅದರ ಜೊತೆಗೆ ಅಣು ವಿಕಿರಣ ಶಿಲೆ ಸಿದ್ಧಾಂತವನ್ನು ಮಂಡಿಸಿರ್ತಕ್ಕಂತಹ ಖಗೋಳಶಾಸ್ತ್ರಜ್ಞ ಯಾರು? ಜಾಲಿ. ಪ್ರಾಥಮಿಕ ಅಲೆಗಳನ್ನು ಒತ್ತಡದ ಅಲೆಗಳು, ನೀಳ ಅಲೆಗಳು ಅಂತ ಹೇಳಿ ನಾವು ಕರಿತೀವಿ. ಈ ಅಲೆಗಳು ಪ್ರತಿ ಸೆಕೆಂಡಿಗೆ 5.6 ರಿಂದ 13 ಕಿಲೋಮೀಟರ್ ವೇಗದಲ್ಲಿ ಇವು ಚಲಿಸ್ತವೆ. ಅದರ ಜೊತೆಗೆ ಅಡ್ಡಲೆ ಅಥವಾ ದ್ವಿತೀಯ ಅಲೆಗಳು ಅಂತ ಹೇಳ್ತೇವೆ. ಇವು ಕುಲುಕುವ ಅಲೆಗಳು ಅಂತ ಹೇಳಿ ಕರಿತೀವಿ. ಈ ಅಲೆಗಳು ಪ್ರತಿ ಸೆಕೆಂಡಿಗೆ 3 ಕಿಲೋಮೀಟರ್‌ದಿಂದ 7.2 ಕಿಲೋಮೀಟರ್ ವೇಗದಲ್ಲಿ ಚಲಿಸ್ತವೆ. ಅದ್ರ ಜೊತೆಗೆ ತೃತೀಯ ಅಲೆಗಳು ಮೇಲ್ಮೈ ಅಲೆಗಳು ಅಂತ ಹೇಳಿ ಕರಿತೀವಿ. ಈ ಅಲೆಗಳು ಪ್ರತಿ ಸೆಕೆಂಡಿಗೆ 4.3 ರಿಂದ 4.6 ಕಿಲೋಮೀಟರ್ ವರೆಗೆ ಇವು ವೇಗದಲ್ಲಿ ಚಲಿಸುವಂತವುಗಳು ತೃತೀಯ ಅಲೆಗಳು. ಈ ಅಲೆಗಳನ್ನು ನಾವು ರ್ಯಾಲೆ ರ್ಯಾಲೆ ಮತ್ತು ಇ.ಎಚ್. ಇ.ಎಚ್. ಲವ್ ಎಂಬ ಭೂಗೋಳಶಾಸ್ತ್ರಜ್ಞರು ಶೋಧಿಸುವುದರಿಂದ ಈ ಅಲೆಗಳನ್ನು ನಾವು ಎಲ್ ರ್ಯಾಲೆ ಅಂತ ಹೇಳಿ ಕರಿತೀವಿ ಈ ಅಲೆಗಳಿಗೆ. ಅದರ ಜೊತೆಗೆ ಜ್ವಾಲಾಮುಖಿಯಿಂದ ಅನೇಕ ಸ್ವರೂಪಗಳು ನಾವು ನಿರ್ಮಾಣವಾಗುವುದನ್ನು ನೋಡ್ತೇವೆ. ಅದರಲ್ಲಿ 2 ಪ್ರಕಾರದವು. ಒಂದನೇದು ಅಂತಃಸರನ ಸ್ವರೂಪಗಳು. ಜ್ವಾಲಾಮುಖಿಯಿಂದ ಭೂಮಿಯ ಅಂತರ್ಯದಲ್ಲಿ ಅನೇಕ ಭೂ ಸ್ವರೂಪಗಳು ಸೃಷ್ಟಿಯಾಗ್ತವೆ. ಅವುಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಹಲಗೆಗಲ್ಲು, ಮೋಟು ಶಿಲೆ, ಆಮೇಲೆ ನೆಕ್ಸ್ಟ್ ಪ್ಯಾಕೋಲಿತ್ ಇದೆ, ಬ್ಯಾಥೋಲಿತ್ ಇದೆ, ಲಿಥೋಲಿತ್ ಇದೆ. ಇವುಗಳು ಭೂ ಸ್ವರೂಪಗಳು ಸೃಷ್ಟಿಯಾಗುವಂಥದ್ದು. ಇವುಗಳನ್ನ ನಾವು ಅಂತಃಸರನ ಭೂಸ್ವರೂಪ ಅಂತೇಳಿ ಹೇಳ್ತೇವೆ. ಬಹಿಸ್ಸರನ ಭೂಸ್ವರೂಪ ಅಂತಂದ್ರೆ ಜ್ವಾಲಾಮುಖಿಯಿಂದ ಭೂಮಿಯ ಮೇಲ್ಭಾಗದಲ್ಲಿ ಜ್ವಾಲಾಮುಖಿಯ ಕಿಟ್, ಶಂಕು, ಮಹಾಕುಂಡ, ಸರೋವರಗಳು, ದೊಡ್ಡದಾಗಿರ್ತಕ್ಕಂತಹ ಜ್ವಾಲಾಮುಖಿಗಳು ನಿರ್ಮಾಣವಾಗ್ತವೆ. ಸೊ ಇದರೊಂದಿಗೆ ಜಗತ್ತಿನಲ್ಲಿ ಅತಿ ದೊಡ್ಡದಾಗಿರ್ತಕ್ಕಂತಹ ಜ್ವಾಲಾಮುಖಿ ನಿರ್ಮಿತ ಸರೋವರ ಅದು ಯಾವುದು ಅಂತಂದ್ರೆ ಅದು ಟೋಬ್ ಸರೋವರ ಟರ್ಕಿದಲ್ಲಿ ಇದೆ. ಮಹಾರಾಷ್ಟ್ರದಲ್ಲಿರುವಂತಹ ಲೋನಾರ್ ಸರೋವರ ಇದು ಸಹ ಜ್ವಾಲಾಮುಖಿ ನಿರ್ಮಿತವಾಗಿರ್ತಕ್ಕಂತಹ ಸರೋವರ. ನೆಕ್ಸ್ಟ್ ಭೂ ಸ್ವರೂಪಗಳನ್ನ ನೋಡೋಣ ನಾವು ನಮ್ಮ ಜಗತ್ತಿನಲ್ಲಿ. ಭೂ ಮೇಲ್ಮೈ ಸ್ವರೂಪವನ್ನು ನಾವು 3 ಪ್ರಮುಖ ವಿಭಾಗಗಳಾಗಿ ವಿಭಜನೆಯನ್ನ ಮಾಡ್ತೇವೆ. ಒಂದನೇದು ಪರ್ವತಗಳಾಗಿರ್ಬಹುದು, ಮತ್ತೊಂದು ಪ್ರಸ್ಥಭೂಮಿ ಮತ್ತು ಮೈದಾನ ಪ್ರದೇಶಗಳು. ಪರ್ವತ ಅಂತಂದ್ರೆ ಸುತ್ತಲಿನ ಪ್ರದೇಶಕ್ಕಿಂತಲೂ ಎತ್ತರವಾಗಿದ್ದು ಕ ಆ ಕಡಿದಾದ ಇಳಿಜಾರನ್ನ ಹೊಂದಿರುವಂತಹ ಒಂದು ಭೂ ಸ್ವರೂಪವನ್ನು ನಾವು ಪರ್ವತ ಅಂತ ಹೇಳಿ ಹೇಳ್ತೇವೆ.
ಇಲ್ಲಿ ಪರ್ವತಗಳು ಅಂತಂದ್ರೆ ಪರ್ವತಗಳ ಏನು ಪಕ್ಕದಲ್ಲಿ ಇರುವಂತಹ ಒಂದು ಪ್ರದೇಶ ಇರುತ್ತದೆ. ಸೊ, ಈ ಪ್ರದೇಶಕ್ಕಿಂತಲೂ ಎತ್ತರವಾಗಿರ್ತಕ್ಕಂಥ ಒಂದು ಏನಿರಬೇಕು ಇದು ಕಡಿದಾದ ಇಳಿಜಾರನ್ನು ಹೊಂದಿರತಕ್ಕಂಥ ಒಂದು ಭೂಸ್ವರೂಪ ಏನಿದೆ ಇದಕ್ಕೆ ನಾವು ಪರ್ವತ ಅಂತ ಹೇಳ್ತೇವೆ. ಅದೇ ರೀತಿ ಜ್ವಾಲಾಮುಖಿ ನಿರ್ಮಿತ ಪರ್ವತಗಳನ್ನು ಇದಾವು. ಜ್ವಾಲಾಮುಖಿಯ ಕಾರಣದಿಂದ ನಿರ್ಮಾಣಗೊಂಡಿರ್ತಕ್ಕಂತಹ ಪರ್ವತಗಳಿಗೆ ನಾವು ಜ್ವಾಲಾಮುಖಿ ನಿರ್ಮಿತ ಪರ್ವತ ಅಂತ ಹೇಳ್ತೇವೆ. ಉದಾಹರಣೆಗೆ ಅರ್ಜೆಂಟೀನಾದ ಅಕಾಂಕಾಗುವಾ ಮತ್ತು ಜಿಂಜೋರಾಸೋ, ಆಫ್ರಿಕಾದ ಕಿಲಿಮಂಜರೋ, ಜಪಾನ್‌ದ ಫ್ಯುಜಿಯಾಮಾ ಸೊ ಎಲ್ಲವುಗಳು ಸಹ ಪರ್ವತಗಳಾಗಿರ್ತಕ್ಕಂಥದ್ದು. ಈ ಎಲ್ಲ ಪರ್ವತಗಳು ಜ್ವಾಲಾಮುಖಿಯಿಂದ ನಿರ್ಮಿತವಾಗಿರ್ತಕ್ಕಂಥವುಗಳು. ಅದ್ರ ಜೊತೆಗೆ ಸ್ತರಭಂಗ ಜನಿತ ಪರ್ವತ ಅಂತಂದ್ರೆ ಭೂಮಿಯ ಆಂತರಿಕ ಶಕ್ತಿಗಳ ಪರಿಣಾಮದಿಂದ ಶಿಲಾಸ್ತರಗಳು ಮುರಿಯಲ್ಪಟ್ಟು ಅಥವಾ ಸ್ತರಭಂಗ ಉಂಟಾಗಿ ಸುತ್ತಲಿನ ಪ್ರದೇಶ ಕೆಳಮುಖವಾಗಿ ತಳ್ಳಲ್ಪಟ್ಟು ಮಧ್ಯಪ್ರದೇಶ ಹಾಗೆಯೇ ಹಾಗೆಯೇ ಉಳಿಯುವುದರಿಂದ ನಿರ್ಮಾಣವಾಗುವ ಪರ್ವತಗಳಿಗೆ ನಾವು ಸ್ತರಭಂಗ ಜನಿತ ಪರ್ವತಗಳು ಅಂತ ಹೇಳ್ತೇವೆ. ಈಗ ಉದಾಹರಣೆಗೆ ನಾವು ನೋಡ್ರಿ ಇಲ್ಲಿ ಒಂದು ಭೂಮಿ ಇದೆ. ಸೊ ಭೂಮಿಯ ಈ ಅಕ್ಕಪಕ್ಕದಲ್ಲಿ ಇರ್ತಕ್ಕಂತಹ ಭೂಮಿ ಏನಾಗುತ್ತದೆ ಕೆಳಗೆ ಹೋಗ್ಬಿಡ್ತದೆ. ಇದು ಆಟೋಮೆಟಿಕಲಿ ಕೆಳಗೆ ಹೋತ ಅಂತಂದ್ರೆ ಈ ಪ್ರದೇಶ ಏನಾಗ್ಬಿಡ್ತದೆ ಈ ರೀತಿ ಮೇಲೆದ್ದಂಗೆ ನಮಗೆ ಕಾಣ್ತದೆ. ಸೊ ಈ ರೀತಿ ಇರ್ತಕ್ಕಂತಹ ಪರ್ವತಗಳನ್ನು ಸಹ ಇದಾವು. ಸೊ ಅಂಥವುಗಳಿಗೆ ನಾವು ಸ್ತರಭಂಗ ಜನಿತ ಪರ್ವತ ಅಂತ ಹೇಳ್ತೇವೆ. ಸೊ ಇದು ಲಾಸ್ಟ್‌ಗೆ ಯಾವ ರೀತಿ ಕಾಣುತ್ತದೆ ಅಂತಂದ್ರೆ ಈ ರೀತಿ ಕಾಣುತ್ತದೆ. ಓಕೆ. ಸೊ ಈ ರೀತಿ ಕಾಣುತ್ತದೆ ನೋಡಿ. ಸೊ ಇಲ್ಲಿ ಇರ್ತಕ್ಕಂಥದ್ದು ನಮಗೆ ಏನಾಗುತ್ತದೆ ಇದು ಕೆಳಗಿನ ಪ್ರದೇಶವಾಗುತ್ತದೆ. ಸೊ ಇದು ಒಂದು ಪರ್ವತಗಳ ಹಾಗೆ ನಮಗೆ ಕಾಣುತ್ತದೆ ಈ ರೀತಿ. ಸೊ ಈ ರೀತಿ ಇರ್ತಕ್ಕಂಥ ಒಂದು ಪರ್ವತಗಳು ಉಂಟಾಗ್ತವೆ. ಸೊ ಅವುಗಳಿಗೆ ನಾವು ಸ್ತರಭಂಗ ಜನಿತ ಪರ್ವತ ಅಂತ ಹೇಳ್ತೀವಿ. ಉದಾಹರಣೆಗೆ ಫ್ರಾನ್ಸ್‌ದ ಓಸ್ ಓಸ್ಪೇಸ್ ಅಂತ ಹೇಳಿದೆ. ಅದೇ ರೀತಿ ಜರ್ಮನದ ಬ್ಲಾಕ್ ಫಾರೆಸ್ಟ್ ಶ್ರೇಣಿಗಳಿದಾವು. ಪಾಕಿಸ್ತಾನದ ಸಾಲ್ಟ್ ಶ್ರೇಣಿಗಳು, ಭಾರತದಲ್ಲಿ ವಿಂಧ್ಯ ಮತ್ತು ಸಾತ್ಪುರ ಶ್ರೇಣಿಗಳಿದಾವು. ಅವು ಎಲ್ಲವೂ ಸಹ ಸ್ತರಭಂಗ ಜನಿತ ಪರ್ವತಗಳು ಆಗಿವೆ. ಜಗತ್ತಿನಲ್ಲಿ ಅತಿ ವಿಸ್ತಾರವಾದ ಸ್ತರಭಂಗ ಜನಿತ ಪರ್ವತ ಅಂತಂದ್ರೆ ಅದು ಅಮೆರಿಕದಲ್ಲಿರುವಂತಹ ಸಿಯರ್ರಾ ನಿವೆಡಾ. ಅವಶೇಷ ಪರ್ವತಗಳನ್ನ ನೋಡೋಣ ನಾವು. ಲಕ್ಷಾಂತರ ವರ್ಷಗಳ ಹಿಂದೆ ನಿರ್ಮಾಣವಾದ ಪರ್ವತಗಳು ನಗ್ನೀಕರಣದ ಕರ್ತುಗಳಿಂದ ಸವಕಳಿಗೊಂಡು ಉಳಿ ಉಳಿದಿರುವ ಶೇಷ ಭಾಗವನ್ನು ನಾವು ಅವಶೇಷ ಪರ್ವತ ಅಂತ ಹೇಳ್ತೇವೆ. ಸೊ ಲಕ್ಷಾಂತರ ವರ್ಷಗಳ ಹಿಂದೆ ಪರ್ವತಗಳು ಇರ್ತಾವು. ಅವುಗಳ ನಗ್ನೀಕರಣದಿಂದ ಅಂತಂದ್ರೆ ಮಳೆ, ಗಾಳಿ ಆಗಿರಬಹುದು ಅಥವಾ ಬೇರೆ ಯಾವುದೇ ಒಂದು ಕಾರಣದಿಂದ ಇಲ್ಲಿರ್ತಕ್ಕಂತಹ ಏನಾಗ್ತತಿ ಭೂಮಿಯ ಇದೇನು ಮೇಲ್ಪದರ ಇದೆ ಅದು ಸವಕಳಿ ಆಗ್ತತಿ. ಭೂಮಿಯ ಪದರ ಇರ್ತಕ್ಕಂಥದ್ದು ಸವಕಳಿ ಆಗ್ತತಿ. ಸವಕಳಿ ಆಗಿ ಏನಾಗ್ತಾವು ಇವುಗಳ ಶೇಪ್‌ಗಳು ಬ್ಯಾರೆ ಬ್ಯಾರೆ ಪಡ್ಕೋತಾವ. ಓಕೆ. ಆಕಾರಗಳು ಬೇರೆ ಬೇರೆ ಪಡ್ಕೋತಾವು. ಸೊ ಈ ರೀತಿ ಏನಪ್ಪಾ ಅಂತಂದ್ರೆ ಪರ್ವತಗಳು ಸಹ ಉಂಟಾಗ್ತಾವೆ. ಈ ರೀತಿ ಇರ್ತಕ್ಕಂತಹ ಪರ್ವತಗಳಿಗೆ ನಾವು ಅವಶೇಷ ಪರ್ವತಗಳು ಅಂತ ಹೇಳಿ ಹೇಳ್ತೇವೆ. ಉದಾಹರಣೆಗೆ ನಮ್ಮ ತಮಿಳುನಾಡಿನಲ್ಲಿರುವಂತಹ ನೀಲಗಿರಿ ಬೆಟ್ಟಗಳು, ಗುಜರಾತ್‌ನಲ್ಲಿರುವಂತಹ ಗಿರ್ನಾರ್ ಬೆಟ್ಟಗಳು, ಜೊತೆಗೆ ಬಿಹಾರದ ರಾಜಮಹಲ್ ಬೆಟ್ಟಗಳು ಇವು ಎಲ್ಲವೂ ಸಹ ಅವಶೇಷ ಪರ್ವತಗಳು ಆಗಿವೆ. ಅದ್ರ ಜೊತೆಗೆ ಮಡಿಕೆ ಪರ್ವತಗಳನ್ನು ಸಹ ನಾವು ನೋಡೋಣ. ವಿಸ್ತಾರವಾದ ಭೂಫಲಕಗಳ ಒತ್ತುವಿಕೆಯಿಂದ ನಿರ್ಮಾಣವಾಗಿರ್ತಕ್ಕಂಥ ಪರ್ವತಗಳನ್ನ ನಾವು ಮಡಿಕೆ ಪರ್ವತ ಅಂತ ಹೇಳ್ತೇವೆ. ಸೊ ನಾನ್ ನಿಮಗೆ ಹೇಳಿದ್ದೆ ಒಂದ್ಸಲ ನಮ್ಮ ಭಾರತ ದೇಶ ಏನಿದೆಯಪ್ಪಾ ಅಂತಂದ್ರೆ, ಈ ಒಂದು ಈಶಾನ್ಯ ಭಾಗದಲ್ಲಿರ್ತಕ್ಕಂಥದ್ದು, ಈ ಒಂದು ನಮ್ಮ ಭಾರತ ದೇಶದ ಒಂದು ಪ್ಲೇಟ್ ಇರುವಂತದ್ದು, ಈ ರೀತಿ ಇರುವಂತಹ ಒಂದು ಚೀನಾದ ಭಾಗಕ್ಕೆ ಹೋಗಿ ತಳ್ತಾ ಇರುವಂತದ್ದು. ಸೊ ಈ ರೀತಿ ನಮ್ಮ ಈ ಭಾರತದ ಏನು ಪ್ಲೇಟ್ ಇದೆ, ಸೊ ಒಂದು ಅಂ ಭೂಫಲಕ ಇದೆ. ಸೊ ಭೂಫಲಕ. ಸೊ ಈ ಭೂಫಲಕ ಇರುವಂತದ್ದು ಚೀನಾದ ಈ ಒಂದು ನೇಪಾಳದ ಭಾಗಕ್ಕೆ ಹೋಗಿ ಈ ರೀತಿ ಸರಿತಾ ಇರೋದರಿಂದ ಇಲ್ಲೇನಪ್ಪಾ ಅಂತಂದ್ರ ಇದು ಹೋಗಿ ಟೋಟಲ್ ಆಗಿ ಈ ರೀತಿ ಹೋಗಿ ಈ ರೀತಿ ಅಟ್ಯಾಚ್ ಆಗ್ತಾ ಇದೆ. ಸೊ ಈ ಭಾಗಕ್ಕೆ ಅಟ್ಯಾಚ್ ಆಗ್ತಾ ಇರುವಂತದ್ದು ನಮ್ಮ ಭಾರತದ ಭೂಫಲಕ. ಸೊ ಇದರಿಂದನೂ ಸಹ ಏನಪ್ಪಾ ಅಂತಂದ್ರ ಈ ಒಂದು ಪ್ರದೇಶದಲ್ಲಿ ಪರ್ವತಗಳು ಉಂಟಾಗ್ತವೆ. ಸೊ ಈ ರೀತಿ ಏನ್ ಪರ್ವತಗಳ ಉಂಟಾಗ್ತಾವು. ಸೊ ಈ ರೀತಿ ಇಲ್ಲಿ ಉಂಟಾಗುವಂತಹ ಪರ್ವತಗಳು ಎಲ್ಲವೂ ಸಹ ಮಡಿಕೆ ಪರ್ವತಗಳಾಗಿವೆ. ಸೊ ನಾವು ಒಂದು ಜಿಯೋಗ್ರಾಫಿದಲ್ಲಿ ಪರ್ವತಗಳನ್ನ ನೋಡುವಾಗ ನಾವು ನೋಡೀವಿ. ಸೊ ಹಿಮಾಲಯದ ಪರ್ವತಗಳು, ಪರ್ವತ ಶ್ರೇಣಿಗಳನ್ನ. ಸೊ 3 ಒಂದು ಶ್ರೇಣಿಗಳಲ್ಲಿ ನಾವು ಪರ್ವತಗಳನ್ನ ಈ ರೀತಿ ನೋಡೇವಿ. ಓಕೆ. ಸೊ 3 ಶ್ರೇಣಿಗಳಲ್ಲಿ ಹಿಮಾಲಯ ಪರ್ವತಗಳು ಇದಾವ ಅಂತೇಳಿ ನಾವು ನೋಡೇವಿ. ಸೊ ಈ ಒಂದು ಶ್ರೇಣಿಗಳು ಏನಿದಾವು ಇವು ಎಲ್ಲವೂ ಸಹ ಮಡಿಕೆ ಪರ್ವತಗಳು ಆಗುವಂತವುಗಳು. ಸೊ ಉದಾಹರಣೆಗೆ ಹಿಮಾಲಯ ಪರ್ವತ ಶ್ರೇಣಿಗಳು ಏಷ್ಯಾದಲ್ಲಿರುವಂತದ್ದು. ರಾಕೀಸ್ ಪರ್ವತ ಶ್ರೇಣಿಗಳು ಉತ್ತರ ಅಮೆರಿಕಾದಲ್ಲಿ, ಆಂಡೀಸ್ ಪರ್ವತ ಶ್ರೇಣಿಗಳು ದಕ್ಷಿಣ ಅಮೆರಿಕಾದಲ್ಲಿ, ಆಲ್ಪ್ಸ್ ಪರ್ವತ ಇರುವಂತವುಗಳು ಯುರೋಪ್‌ದಲ್ಲಿ. ಜಗತ್ತಿನ ಅತಿ ಉದ್ದವಾಗಿರ್ತಕ್ಕಂತಹ ಪರ್ವತ ಶ್ರೇಣಿ ಅದು ಆಂಡೀಸ್. ಅದ್ರ ಜೊತೆಗೆ ಜಗತ್ತಿನಲ್ಲಿ ಅತಿ ಎತ್ತರವಾಗಿರ್ತಕ್ಕಂತಹ ಪರ್ವತ ಶ್ರೇಣಿ ಅದು ಹಿಮಾಲಯ ಪರ್ವತ ಶ್ರೇಣಿ. ಈ ಹಿಮಾಲಯ ಪರ್ವತ ಶ್ರೇಣಿಗಳಲ್ಲಿ ಸಹ ನಾವೇನ್ ನೋಡ್ತೇವೆ ಮೌಂಟ್ ಎವರೆಸ್ಟನ್ನ ನೋಡ್ತೇವೆ. ಇದಾದ ನಂತರ ಪ್ರಸ್ಥ ಭೂಮಿಗಳನ್ನ ನೋಡೋಣ ನಾವು.
ಪ್ರಸ್ಥಭೂಮಿ ಅಂತಂದ್ರೆ ಸುತ್ತಲಿನ ಪ್ರದೇಶ ಇಳಿಜಾರಾಗಿದ್ದು ಸುತ್ತಲಿನ ಪ್ರದೇಶ ಇಳಿಜಾರಾಗಿದ್ದು ಏರು ತಗ್ಗುಗಳಿಗೆ ಗಳಿಂದ ಕೂಡಿದ ವಿಶಾಲವಾಗಿರ್ತಕ್ಕಂಥ ಪ್ರದೇಶಕ್ಕೆ ನಾವು ಪ್ರಸ್ಥಭೂಮಿ ಅಥವಾ ಪೀಠಭೂಮಿ ಅಂತ ಹೇಳ್ತೇವೆ. ಸುತ್ತಲಿನ ಪ್ರದೇಶ ಏನಾಗಿರುತ್ತದೆ? ಇಳಿಜಾರು ಆಗಿರುತ್ತದೆ. ಆಮೇಲೆ ಏರು ತಗ್ಗುಗಳಿಂದ ಕೂಡಿರ್ತಕ್ಕಂತಹ ವಿಶಾಲ ಪ್ರದೇಶ. ಏರು ತಗ್ಗುಗಳಿಂದ ಈ ರೀತಿ ಕೂಡಿರ್ತದೆ. ಆಮೇಲೆ ಸುತ್ತಲಿನ ಪ್ರದೇಶ ಇಳಿಜಾರಾಗಿರುತ್ತದೆ. ಸೊ ಈ ರೀತಿ ಇರ್ತಕ್ಕಂತಹ ಒಂದು ಪ್ರದೇಶಕ್ಕೆ ನಾವು ಪ್ರಸ್ಥಭೂಮಿ ಅಂತ ಹೇಳ್ತೇವೆ. ಸೊ ಪ್ರಸ್ಥಭೂಮಿಗಳು ಸಹ 3 ಪ್ರಕಾರಗಳಿದಾವು. ಒಂದನೇದು ಅಂತರ್ ಪರ್ವತ ಪ್ರಸ್ಥಭೂಮಿ, ಇನ್ನೊಂದು ಪರ್ವತ ಪಾದ ಪ್ರಸ್ಥಭೂಮಿ, ಖಂಡಾಂತರ ಪ್ರಸ್ಥಭೂಮಿ. ಇದಕ್ಕೆ ಉದಾಹರಣೆಗಳು ಅಮೆರಿಕದಲ್ಲಿರುವಂತಹ ಕೊಲೆರಾಡೋ ಪ್ರಸ್ಥಭೂಮಿಗಳಿಗೆ ಉದಾಹರಣೆ. ಆಮೇಲೆ ಚೀನಾದಲ್ಲಿರುವಂತಹ ಯುನಾನ್ ಪ್ರಸ್ಥಭೂಮಿ, ಭಾರತದಲ್ಲಿರುವಂತಹ ದಕ್ಕನ್ ಪ್ರಸ್ಥಭೂಮಿ, ಅಮರಕಂಟಕ ಪ್ರಸ್ಥಭೂಮಿ. ಈಗ ಅದರ ಜೊತೆಗೆ ಅಂತರ್ ಪರ್ವತ ಪ್ರಸ್ಥಭೂಮಿಯನ್ನು ನೋಡೋಣ. ಪರ್ವತ ಶ್ರೇಣಿಗಳ ಮಧ್ಯದಲ್ಲಿರುವ ಪ್ರಸ್ಥಭೂಮಿಯನ್ನು ನಾವು ಅಂತರ ಪರ್ವತ ಪ್ರಸ್ಥಭೂಮಿ ಅಂತ ಹೇಳ್ತೇವೆ. ಟಿಬೆಟ್ ಪ್ರಸ್ಥಭೂಮಿ ಇದು ದೊಡ್ಡದಾದ ಮತ್ತು ಅತ್ಯಂತ ಎತ್ತರವಾದ ಪ್ರಸ್ಥಭೂಮಿಯಾಗಿದೆ. ಈ ಪ್ರಸ್ಥಭೂಮಿಯನ್ನು ನಾವು ಜಗತ್ತಿನ ಮೇಲ್ಛಾವಣಿ ಅಂತೇಳಿ ಹೇಳ್ತೇವೆ. ಬೊಲಿವಿಯಾ ಪ್ರಸ್ಥಭೂಮಿ ದಕ್ಷಿಣ ಅಮೆರಿಕಾದ ಆಂಡಿಸ್ ಪರ್ವತದಲ್ಲಿದೆ. ಇರಾನ್ ಪ್ರಸ್ಥಭೂಮಿಯು ಎಲ್ಬುರ್ಜ್ ಮತ್ತು ಝಗ್ರೋಸ್ ಪರ್ವತ ಶ್ರೇಣಿಗಳ ಮಧ್ಯದಲ್ಲಿ ನಾವು ನೋಡಬಹುದು. ಇದಾದ ನಂತರ ಪರ್ವತ ಪಾದ ಪ್ರಸ್ಥಭೂಮಿ ಒಂದು ಕಡೆ ಪರ್ವತ ಮತ್ತೊಂದು ಕಡೆ ಮೈದಾನ ಅಥವಾ ಜಲಭಾಗದಿಂದ ಸುತ್ತುವರೆದಿರ್ತಕ್ಕಂತಹ ಪ್ರಸ್ಥಭೂಮಿಯನ್ನು ನಾವು ಪರ್ವತ ಪಾದ ಪ್ರಸ್ಥಭೂಮಿ ಅಂತೇಳಿ ಹೇಳ್ತೇವೆ. ಇವು ಪರ್ವತದ ಅಂಚುಗಳಲ್ಲಿ ಕಂಡುಬರುತ್ತವೆ. ಉದಾಹರಣೆಗೆ ಅರ್ಜೆಂಟೀನಾದ ಪಟಗೋನಿಯಾ ಪ್ರಸ್ಥಭೂಮಿ, ಅಮೆರಿಕಾದ ಅಪ್ಲೇಶಿಯನ್ ಪ್ರಸ್ಥಭೂಮಿ, ಮಧ್ಯಪ್ರದೇಶದ ಮಾಳ್ವಾ ಪ್ರಸ್ಥಭೂಮಿ. ಖಂಡಾಂತರ ಪ್ರಸ್ಥಭೂಮಿಯನ್ನು ನೋಡೋಣ. ಇವು ಖಂಡಾಂತರ ಭಾಗಗಳು ಮೇಲೆತ್ತಲ್ಪಟ್ಟುವುದರಿಂದ ಉಂಟಾಗಿವೆ. ವಿಶಾಲವಾದ ಸಮತಟ್ಟಾಗಿರುವ ಭೂಸ್ವರೂಪವನ್ನು ನಾವು ಖಂಡಾಂತರ ಪ್ರಸ್ಥಭೂಮಿ ಅಂತ ಹೇಳ್ತೇವೆ. ಉದಾಹರಣೆಗೆ ಅಂಟಾರ್ಟಿಕಾ, ಅರೇಬಿಯಾ, ಗ್ರೀನ್ಲ್ಯಾಂಡ್, ಭಾರತದ ಪರ್ಯಾಯ ಪ್ರಸ್ಥಭೂಮಿ, ಸ್ಪೇನ್, ಆಸ್ಟ್ರೇಲಿಯಾ, ದಕ್ಷಿಣ ಆಫ್ರಿಕಾ. ಮುಂದಿನದಾಗಿ ನಾವು ಮೈದಾನಗಳನ್ನು ನೋಡೋಣ. ಸಮತಟ್ಟಾದ ಮೇಲ್ಮೈಯಿಂದ ಕೂಡಿದ ವಿಶಾಲ ಭೂಭಾಗವನ್ನು ನಾವು ಮೈದಾನ ಎಂದು ಕರಿತೇವೆ. ಓಕೆ, ಸಮತಟ್ಟಾಗಿ ಅಂತಂದ್ರೆ ಈ ರೀತಿ ಇರಬೇಕು. ಆಮೇಲೆ ವಿಶಾಲವಾಗಿರ್ತಕ್ಕಂಥ ಒಂದು ಭೂಭಾಗವನ್ನು ಹೊಂದಿರಬೇಕು. ಸೊ ಇವುಗಳಿಗೆ ನಾವು ಮೈದಾನ ಅಂತ ಹೇಳ್ತೇವೆ. ಇಲ್ಲಿ ಏರಿಳಿತ, ತಗ್ಗು, ಇಳಿಜಾರು ಏನೂ ಇರೋದಿಲ್ಲ. ಸೊ ಮೈದಾನಗಳು ನಿರ್ಮಿತವಾಗಿರುವ ಪ್ರಕ್ರಿಯೆ ಮತ್ತು ಸ್ಥಾನವನ್ನಾಧರಿಸಿ ಹಲವು ವಿಧಗಳನ್ನಾಗಿ ವಿಂಗಡಣೆ ಮಾಡಲಾಗಿದೆ. ಮೊನ್ನೆದು ರೇವೆ ಮೈದಾನಗಳಿದಾವು. ನದಿಗಳ ಸಂಚಯನದಿಂದ ನಿರ್ಮಾಣವಾಗಿರ್ತಕ್ಕಂಥ ಮೈದಾನಗಳು ರೇವೆ ಮೈದಾನಗಳು ಅಂತಂದ್ರೆ ನದಿಗಳು ಏನ್ ಸಂಚಯನ ಮಾಡ್ತಾವು ಅವುಗಳಿಂದ ಆಗಿರುವಂತಹವುಗಳು ರೇವೆ ಮೈದಾನಗಳು. ಪ್ರವಾಹ ಮೈದಾನಗಳು ಪ್ರವಾಹ ಉಂಟಾದಾಗ ರೇವೆ ಮಣ್ಣು ಆಗಿರಬಹುದು ಸಂಚಯನಗೊಂಡು ಅಂತಂದ್ರೆ ಸಂಚಯನಗೊಳ್ಳೋದು ಅಂತಂದ್ರೆ ಒಂದ್ ಕಡೆ ಕೂಡಾಗುವುದು ಉಂಟಾಗುವ ಮೈದಾನಗಳಿಗೆ ಪ್ರವಾಹ ಮೈದಾನಗಳು ಅಂತ ಹೇಳ್ತೇವೆ. ಆಸಾಂ ಮೈದಾನ ಇದು ಪ್ರವಾಹ ಮೈದಾನ ಆಗಿರುವಂತದ್ದು. ಜೊತೆಗೆ ಮುಖಜ ಭೂಮಿ ಮೈದಾನಗಳು ನದಿಗಳು ಸಮುದ್ರಗಳನ್ನು ಸೇರುವ ಕಡೆಗಳಲ್ಲಿ ಇಂತಹ ಮೈದಾನಗಳು ಉಂಟಾಗ್ತವೆ. ಸೊ ಉದಾಹರಣೆಗೆ ಗಂಗಾ ಮುಖಜ ಭೂಮಿ ಮೈದಾನ ಇದು ಜಗತ್ತಿನಲ್ಲಿ ಅತಿ ದೊಡ್ಡದಾಗಿರ್ತಕ್ಕಂತಹ ರೇವೆ ಮೈದಾನ ಆಗಿರ್ತಕ್ಕಂಥದ್ದು. ಸಂಚಯನ ಮೈದಾನಗಳು ಕೂಡ ಇವೆ. ಸೊ ನದಿ, ಹಿಮನದಿ ಆಗಿರ್ಬೋದು, ಮಾರುತ ಮತ್ತು ಸರೋವರ ಮುಂತಾದ ನೈಸರ್ಗಿಕ ಕೃತ್ಯಗಳ ಸಂಚಯನ ಕಾರ್ಯದಿಂದ ನಿರ್ಮಾಣವಾಗಿರ್ತಕ್ಕಂತಹ ಮೈದಾನಗಳು ಸಂಚಯನ ಮೈದಾನಗಳು. ಸಮುದ್ರದಿಂದ ನಿರ್ಮಾಣವಾದ ಮೈದಾನವನ್ನು ನಾವು ಕರಾವಳಿ ಮೈದಾನ ಅಂತ ಹೇಳ್ತೇವೆ. ಸೊ ಉದಾಹರಣೆಗೆ ಮೆಕ್ಸಿಕೋ ಕರಾವಳಿ ಮೈದಾನ. ಮಾರುತಗಳಿಂದ ನಿರ್ಮಾಣವಾದ ಮೈದಾನಗಳನ್ನು ನಾವು ಲೋಯಸ್ ಅಂತ ಹೇಳಿ ಹೇಳ್ತೇವೆ. ನೆಕ್ಸ್ಟ್ ನಾವು ಶಿಥಿಲೀಕರಣ ಅಂತಂದ್ರೆ ಏನ್ ನೋಡೋಣ. ಭೂಮಿಯ ಮೇಲೆ ಇರುವಂತಹ ಶಿಲೆಗಳು ಹವಾಮಾನದ ಘಟಕಾಂಶಗಳಿಂದ ಅಥವಾ ಜೈವಿಕ ಕಾರಣದಿಂದ ಅಥವಾ ರಾಸಾಯನಿಕ ಕಾರಣದಿಂದ ಭಗ್ನಗೊಳ್ಳುವುದನ್ನು ನಾವು ಶಿಥಿಲೀಕರಣ ಅಂತ ಹೇಳ್ತೇವೆ. ಓಕೆ, ಉದಾಹರಣೆಗೆ ಬಸಾಲ್ಟ್ ಶಿಲೆಯಲ್ಲಿರುವ ಕಬ್ಬಿಣದ ಅಂಶವು ನೀರಾವಿಯೊಂದಿಗೆ ವರ್ತಿಸಿ ಕಬ್ಬಿಣದ ಆಕ್ಸೈಡ್ ಆಗಿ ಪರಿವರ್ತನೆ ಆಗುವುದು. ಇದಕ್ಕೆ ನಾವು ಏನಂತ ಹೇಳ್ತೇವೆ? ಶಿಥಿಲೀಕರಣ ಅಂತ ಹೇಳ್ತೇವೆ. ಶಿಥಿಲೀಕರಣದಲ್ಲಿ 3 ಪ್ರಕಾರದವು. ಒಂದನೇದ್ದು ಭೌತಿಕ ಶಿಥಿಲೀಕರಣ, ಎರಡನೇದು ರಾಸಾಯನಿಕ ಶಿಥಿಲೀಕರಣ, ಇನ್ನೊಂದು ಜೈವಿಕ ಶಿಥಿಲೀಕರಣ. ಸೊ ಇಲ್ಲಿ ನಾವು ಚಿತ್ರದಲ್ಲಿ ನೋಡಬಹುದು ಶಿಥಿಲೀಕರಣದಲ್ಲಿ ಯಾವ ರೀತಿ ಆಗುತ್ತದೆ ಅಂತೇಳಿ. ಸೊ ಶಿಥಿಲೀಕರಣ ಅಂತಂದ್ರೆ ಏನು? ಸೊ ಭೂಮಿ ಮೇಲೆ ಇರುವಂತಹ ಕೆಲವೊಂದಿಷ್ಟು ಶಿಲೆಗಳು ಏನಾಗ್ತಾವು, ಸೊ ವಾತಾವರಣದ ಒಂದು ಘಟಕಾಂಶಗಳಿಂದ ಅವುಗಳು ಏನಾಗ್ತಾವು ಒಡೆಯಲ್ಪಡ್ತವೆ. ಸೊ ಅವುಗಳಿಂದ ಪರಿಣಾಮ ಬೀರಿ ಅವುಗಳು ಚೂರ್ ಚೂರ್ ಆಗ್ತವೆ. ಸೊ ಇಲ್ಲಿರ್ತಕ್ಕಂತಹ
ಈ ಕಲ್ಲು ಏನಾಗ್ತದೆ ತನ್ನಿಂದ ತಾನೇ ನೈಸರ್ಗಿಕವಾಗಿ ರೂಪಾಂತರಗೊಳ್ಳುತ್ತದೆ. ಸೊ ಅವುಗಳನ್ನ ನಾವು ಶಿಥಿಲೀಕರಣ ಅಂತ ಹೇಳಿ ಹೇಳ್ತೇವೆ. ಅದ್ರ ಜೊತೆಗೆ ನಗ್ನೀಕರಣ ಅಂತಂದ್ರೆ ಏನು? ನೈಸರ್ಗಿಕ ಕೃತ್ಯಗಳಾಗಿರ್ತಕ್ಕಂತಹ ನದಿ, ಹಿಮನದಿ, ಅಂತರ್ಜಲ, ಮಾರುತಗಳು, ಸಮುದ್ರದ ಅಲೆಗಳು ಮುಂತಾದ ಅಂಶಗಳಿಂದ ಭೂಮೇಲ್ಮೈ ಸವಕಳಿ ಒಳಗಾಗುವುದನ್ನು ನಾವು ನಗ್ನೀಕರಣ ಅಂತ ಹೇಳ್ತೇವೆ. ಅಂತಂದ್ರೆ ಭೂಮಿಯ ಮೇಲಿರ್ತಕ್ಕಂತಹ ಏನ್ ಪದರ ಇದೆ, ಸೊ ಈ ಸಮುದ್ರಗಳಾಗಿರ್ಬೋದು, ಸಮುದ್ರದ ಅಲೆಗಳಾಗಿರಬಹುದು, ಆಮೇಲೆ ನದಿಗಳಾಗಿರಬಹುದು, ಆಮೇಲೆ ಮಾರುತಗಳಾಗಿರಬಹುದು, ಆಮೇಲೆ ಇಲ್ಲಿರ್ತಕ್ಕಂತಹ ಹಿಮನದಿಗಳಾಗಿರ್ಬೋದು, ಇವುಗಳಿಂದ ಏನಾಗ್ತದೆ, ಇಲ್ಲಿರ್ತಕ್ಕಂಥ ಮಣ್ಣಿನ ಮೇಲ್ಪದರ ಏನಿದೆ, ಸೊ ಅದು ಹಾಳಾಗ್ತಾ ಇದೆ. ಸೊ ಅದಕ್ಕೆ ನಾವೇನಂತ ಹೇಳ್ತೇವಿ, ಹಾಳಾಗೋದಕ್ಕೆ ನಗ್ನೀಕರಣ ಅಂತ ಹೇಳ್ತೇವೆ. ಇಲ್ಲಿ ಸವೆತ, ಸಾಗಾಣಿಕೆ, ಸಂಚಯನ ಮೂಲಕ ಭೂಮಿಯ ಮೇಲೆ ವಿಶಿಷ್ಟ ಭೂಸ್ವರೂಪಗಳು ನಿರ್ಮಾಣವಾಗ್ತವೆ. ಸೊ ಈ ರೀತಿ ಆಗೋದ್ರಿಂದ ಏನಾಗ್ತಾ ಇದೆ, ಸೊ ಇಲ್ಲಿರ್ತಕ್ಕಂತಹ ನದಿಯಿಂದ ಏನಾಗ್ತದೆ, ಇಲ್ಲಿ ಸಂಚಯನ ಆಗ್ತಾ ಇದೆ. ಓಕೆ, ಇಲ್ಲಿರ್ತಕ್ಕಂತಹ ಇಲ್ಲಿ ಭೂಮಿಯ ಪದರು, ಇಲ್ಲಿ ಇರ್ತಕ್ಕಂಥ ಮೇಲ್ಪದರವನ್ನ ಮಣ್ಣನ್ನ ತಂದು ಬೇರೆ ಕಡೆ ಸ್ಟಾಕ್ ಮಾಡ್ತವೆ. ಸೊ ಇವುಗಳಿಂದ ಏನಾಗುತ್ತದೆ ಅಂತಂದ್ರೆ, ಬೇರೆ ಬೇರೆ ವಿಶಿಷ್ಟವಾಗಿರ್ತಕ್ಕಂತಹ ಭೂಸ್ವರೂಪಗಳು ನಿರ್ಮಾಣವಾಗ್ತವೆ ಇವುಗಳಿಂದ, ನಗನೀಕರಣದಿಂದ. ನದಿಯ ಕಾರ್ಯ ಏನು? ಭೂಮಿಯ ಮೇಲೆ ಹರಿಯುವ ದೊಡ್ಡ ಸಿಹಿ ನೀರಿನ ಜಲಧಾರಿಯನ್ನು ನದಿ ಅಂತ ಹೇಳ್ತೇವೆ ನಾವು. ಓಕೆ, ಭೂಮಿಯ ಮೇಲೆ ಹರಿಯುವಂತಹ ದೊಡ್ಡ ಸಿಹಿ ನೀರಿನ ಜಲಧಾರಿ ಇರಬೇಕು. ಸೊ ಅದಕ್ಕೆ ಏನಂತ ಹೇಳ್ತೇವೆ ನಾವು, ನದಿ ಅಂತ ಹೇಳ್ತೇವೆ. ನದಿಯು ಸವೇತ, ಸಾಗಾಣಿಕೆ, ಸಂಚಯನ, ಭೂಸ್ವರೂಪಗಳನ್ನು ಸೃಷ್ಟಿಸುತ್ತದೆ. ಸೊ ನದಿಯಿಂದ ಏನಾಗುತ್ತದೆ, ಸವೇತನೂ ಆಗ್ತದೆ ಅಂತಂದ್ರೆ ಭೂಮಿಯ ಏನು ಮೇಲ್ಪದರ ಇದೆ, ಸೊ ಅದು ಸವೇತ ಆಗುತ್ತದೆ, ಸವಕಳಿ ಉಂಟಾಗುತ್ತದೆ. ಆಮೇಲೆ ಸಾಗಾಣಿಕೆ ಅಂತಂದ್ರೆ ಭೂಮಿಯ ಮೇಲಿರುವಂತಹ ಕಲ್ಲಿನ ಚೂರುಗಳಾಗಿರ್ಬಹುದು, ಆಮೇಲೆ ಮಣ್ಣು ಆಗಿರ್ಬಹುದು, ಅದನ್ನ ಏನ್ ಮಾಡ್ತಾ ಇದೆ, ಸಾಗಾಣಿಕೆಯನ್ನ ಮಾಡ್ತಾ ಇದೆ. ಅದ್ರ ಜೊತೆಗೆ ಸಂಚಯನ ಕೂಡ ಮಾಡ್ತದೆ. ಅದನ್ನ ಸಾಗಾಣಿಕೆ ಮಾಡಿ ಬೇರೆ ಕಡೆ ಹೋಗಿ ಅದನ್ನ ಸ್ಟಾಕ್ ಮಾಡ್ತಾ ಇರುವಂತದ್ದು, ಸಂಚಯನ ಕೂಡ ಮಾಡುವಂತದ್ದು. ಸೊ ಈ ರೀತಿ ಮಾಡಿ ಇಲ್ಲಿರ್ತಕ್ಕಂತಹ ಬೇರೆ ಬೇರೆ ರೂಪಗಳನ್ನ, ಸ್ವರೂಪಗಳನ್ನ ನಿರ್ಮಾಣ ಮಾಡುವಂತದ್ದು ನದಿ. ನದಿಯಿಂದ ಪ್ರಮುಖವಾಗಿ ವಿ ಆಕಾರದ ಕಣಿವೆ, ಆಯ ಆಕಾರದ ಕಣಿವೆ, ಜಲಪಾತ, ಕುಂಭಕುಳಿಗಳು, ಬೀಸಣಿಕೆ ಆಕಾರದ ಮೈದಾನಗಳು, ಮುಖಜ ಭೂಮಿಗಳು, ಶೃಂಗ ಸರೋವರಗಳು ಸೃಷ್ಟಿ ಆಗ್ತವೆ ನದಿಯಿಂದ. ನೆಕ್ಸ್ಟ್, ಜಗತ್ತಿನಲ್ಲಿ ಅತಿ ದೊಡ್ಡದಾಗಿರ್ತಕ್ಕಂಥ ನದಿ ಅದು ಅಮೆಜಾನ್. ಜಗತ್ತಿನಲ್ಲಿ ಅತಿ ಉದ್ದವಾಗಿರ್ತಕ್ಕಂತಹ ನದಿ ನೈಲ್ ನದಿ. ಪಕ್ಷಿ ಪಾದದಾಕಾರದ ಮುಖಜ ಭೂಮಿಯನ್ನ ಸೃಷ್ಟಿಸಿರುವ ನದಿ ಅದು ಯಾವುದು? ಮಿಸಿಸಿಪ್ಪಿ ನದಿ. ಏಷ್ಯಾ ಖಂಡದ ಅತಿ ಉದ್ದವಾಗಿರ್ತಕ್ಕಂಥ ನದಿ ಯಾಂಗ್ಸೆ. ಯುರೋಪ್ ಖಂಡದ ಅತಿ ಉದ್ದವಾಗಿರ್ತಕ್ಕಂಥ ನದಿ ವೋಲ್ಗಾ. ಅಮೆರಿಕ ಅರಿಜೋನಾದ ಕೊಲೆರಾಡೋ ನದಿ ಹೊಂದಿರುವಂತಹ ಕಂದರ ಅದು ಗ್ರ್ಯಾಂಡ್ ಕ್ಯಾನನ್ ಕಂದರ. ಇದು ಜಗತ್ತಿನ ಅತಿ ದೊಡ್ಡದಾಗಿರ್ತಕ್ಕಂತಹ ಕಂದರವಾಗಿರುವಂತದ್ದು. ದಕ್ಷಿಣ ಅಮೆರಿಕಾದ ದಕ್ಷಿಣ ಅಮೆರಿಕಾ ಖಂಡದಲ್ಲಿರುವ ಓರಿನೋಕೋ, ಇದು ವೆನಿಜುವೆಲಾದಲ್ಲಿದೆ. ಓರಿನೋಕೋ ಅನ್ನುವಂತಹ ನದಿಯ ಉಪನದಿ ರಯೋಚುರಾನ್ ರಯೋಚುರಾನ್ ನದಿಗೆ ಜಗತ್ತಿನ ಅತಿ ಎತ್ತರವಾಗಿರ್ತಕ್ಕಂತಹ ಜಲಪಾತ ಸೃಷ್ಟಿಯಾಗಿದೆ. ಅದು ಏಂಜಲ್ ಜಲಪಾತ. ನೆಕ್ಸ್ಟ್, ಹಿಮನದಿಯನ್ನು ನೋಡೋಣ ನಾವು. ಎತ್ತರವಾದ ಪರ್ವತ ಪ್ರದೇಶದಲ್ಲಿ ಇಳಿಜಾರನ್ನು ಅನುಸರಿಸಿ ನಿಧಾನವಾಗಿ ಹರಿಯುವ ಹಿಮರಾಶಿಯನ್ನು ನಾವು ಹಿಮನದಿ ಅಂತ ಹೇಳಿ ಹೇಳ್ತೇವೆ. ಹಿಮನದಿಯು ಯು ಆಕಾರದ ಕಣಿವೆಯು, ಗಿರಿಶೃಂಗಗಳು, ಪಾರ್ಶ್ವ ಮುರುಕುಲ ಗುಪ್ಪೆಗಳು, ಮಧ್ಯ ಮುರುಕುಲ ಗುಪ್ಪೆಗಳು ಇತ್ಯಾದಿ ಭೂಸ್ವರೂಪಗಳನ್ನು ಸೃಷ್ಟಿ ಮಾಡ್ತವೆ. ನದಿಗಳು ವಿ ಆಕಾರದ್ದು, ಹಿಮನದಿಗಳು ಯು ಆಕಾರದ್ದು ಕಣಿವೆಗಳನ್ನ ಸೃಷ್ಟಿ ಮಾಡ್ತವೆ. ಅದರ ಜೊತೆಗೆ ಅಂತರ್ಜಲದ ಕಾರ್ಯ ಯಾವುದು ಅಂತಂದ್ರೆ, ಭೂಮಿಯ ಒಳಗೆ ಇರುವಂತಹ ಜಲಭಾಗವನ್ನು ನಾವು ಅಂತರ್ಜಲ ಅಂತ ಹೇಳ್ತೇವೆ. ಸೊ ಭೂಮಿಯ ಅಂತರ್ಯದಲ್ಲಿ ಸವೆತ ಮತ್ತು ಸಂಚಯನ ಕಾರ್ಯಗಳಿಂದ ಅನೇಕ ಭೂಸ್ವರೂಪಗಳು ಸೃಷ್ಟಿ ಆಗ್ತವೆ. ಅಂತರ್ಜಲದ ಸುಣ್ಣದ ಕಲ್ಲಿನ ಪ್ರದೇಶ ಮತ್ತು ಮೃದು ಶಿಲೆಗಳ ಪ್ರದೇಶದಲ್ಲಿ ಹೆಚ್ಚು ಕ್ರಿಯಾಶೀಲವಾಗಿರ್ತಕ್ಕಂಥದ್ದು. ಸೊ ಇಲ್ಲಿ ನಾವು ನೋಡಬಹುದು ಅಂತರ್ಜಲ. ಸೊ ಇದು ವಾಟರ್ ರಿಸರ್ವೇಶನ್. ಸೊ ಅಂತರ್ಜಲ ಇದೆ. ಸೊ ಈ ಅಂತರ್ಜಲದಿಂದಲೇ ನಾವು ಪೈಪ್ ಮುಖಾಂತರ ಏನ್ ಮಾಡ್ತೇವಿ, ನೀರನ್ನ ಬೋರ್ವೆಲ್ಸ್‌ಗಳನ್ನ ಹೊಡಿತೀವಿ. ಅದ್ರ ಜೊತೆಗೆ ಬಾವಿಗಳನ್ನ ಅಗೆದು, ಸೊ ಇಲ್ಲಿ ಈ ನೀರದ ಝರಿಗಳು ಹತ್ತುವರೆಗೆ ಇವುಗಳನ್ನ ಅಗಿತೀವಿ. ಸೊ ಇಲ್ಲಿಂದ ನಮಗೆ ಬಾವಿ ನೀರು ನಮಗೆ ಸಿಗ್ತಾ ಇರುವಂತದ್ದು. ಸೊ ಇದು ಇಷ್ಟು ರಿಸರ್ವೇಶನ್ ಇದೆ. ಇಲ್ಲಿ ಇಲ್ಲಿ ಈ ರೀತಿ ಇರುವಂತದ್ದು ನೀರು ರಿಸರ್ವ್ ಇದೆ. ಸೊ ಇಲ್ಲಿಯೂ ಸಹ ಇದ್ರ ಕೆಳಗೂನು ಸಹ ನೀರು ಬಹಳಷ್ಟು ರಿಸರ್ವ್ ಇದೆ. ಸೊ ನಾವು ಒಂದೊಂದ್ಸಲ ಹೇಳ್ತಿರ್ತೇವಿ, ಸೊ ಬಹಳಷ್ಟು ಪೈಪ್ ಒಳಗೆ ಫೂಟ್ ಹಾಕಿದಾಗ ನೀರು ಹತ್ತಿತ್ತು. ಆಮೇಲೆ ಕಡಿಮೆ ಫೂಟ್ ನೀರು ಹಾಕಿದ ಕಡಿಮೆ ಫುಟ್ ಪೈಪನ್ನು ನಾವು ಹಾಕಿದಾಗ ನೀರು ಹತ್ತಿತು ಅಂತ ಹೇಳ್ತಾರಲ್ಲ. ಸೊ ಇದೇ ಕಾರಣ. ಸೊ ಇಲ್ಲಿ ನಿಮಗೆ ಬೇಗನೆ ರಿಸರ್ವ್ ಸಿಕ್ತು ಅಂತಂದ್ರೆ, ಸೊ ಇಲ್ಲಿ ನಿಮಗೆ ಕಡಿಮೆ ಪೈಪ್ ಬೇಕಾಗುತ್ತದೆ. ಸೊ ಇಲ್ಲಿ ಹೆಚ್ಚು ಪೈಪ್ ಅಂತಂದ್ರೆ ಒಳಗೆ ಬಹಳಷ್ಟು ಇತ್ತು ಅಂತಂದ್ರೆ ಅಲ್ಲಿ
ಬಹಳ ಬೇಕಾಗುವಂಥದ್ದು. ಸೊ ಈ ರೀತಿ ರಿಸರ್ವ್ ಅನ್ನು ನಾವು ಇಲ್ಲಿ ನೋಡಬಹುದು. ಗ್ರೌಂಡ್ ವಾಟರ್‌ದಿದು. ಇದಾದ ನಂತರ ಅಂತರ್ಜಲದ ಪರಿಣಾಮದಿಂದ ಪೂಲ್ಸ್, ಸೋನಾರ್, ಯುವ, ಆರೋಹಿ ಶಂಕ, ಅವರೋಹಿ ಶಂಕ, ಅಂತರ್ಗಹ, ಸುಣ್ಣದ ಕಲ್ಲಿನ ಕಂಬ ಮುಂತಾದ ಭೂಸ್ವರೂಪಗಳು ಉಂಟಾಗ್ತವೆ. ಭೂಮಿಯ ಕೆಳಭಾಗದಲ್ಲಿರುವಂತಹ ನೀರು ಕಾರಂಜೋಪಾದಿಯಲ್ಲಿ ಸಿಡಿಯುವುದನ್ನು ನಾವು ಚಿಲುಮೆಗಳು ಅಥವಾ ನೀರಿನ ಬುಗ್ಗೆಗಳು ಅಂತ ಹೇಳ್ತೇವೆ. ಅದರ ಜೊತೆಗೆ ಚಿಲುಮೆಗಳು ಪ್ರಮುಖವಾಗಿ ಅಮೆರಿಕಾದ ಯೆಲ್ಲೋಸ್ಟೋನ್ ಪಾರ್ಕ್, ಐಸ್‌ಲ್ಯಾಂಡ್, ನ್ಯೂಜಿಲೆಂಡ್, ಜರ್ಮನಿಯ ರಾಷ್ಟ್ರಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ. ನ್ಯೂಜಿಲೆಂಡ್‌ದಲ್ಲಿರುವಂತಹ ಬಹುತ್ ನೀರಿನ ಬುಗ್ಗೆಯು ಜಗತ್ತಿನ ಅತಿ ಹೆಚ್ಚು ನೀರನ್ನು ಹೊರಹಾಕುವಂತಹ ಬುಗ್ಗೆಯಾಗಿದೆ. ಭಾರತದಲ್ಲಿ ಪ್ರಮುಖವಾಗಿ ಪಂಜಾಬಿನ ಕಾಂಗ್ರಾ, ಹಿಮಾಚಲ ಪ್ರದೇಶದ ತಾತಾಪಾನಿ, ಬಿಹಾರದ ಸೀತಾಲ್‌ಕುಂಡ್, ಮಹಾರಾಷ್ಟ್ರದ ವಜ್ರೇಶ್ವರಿ ಪ್ರಮುಖವಾಗಿರ್ತಕ್ಕಂತಹ ನೀರಿನ ಬುಗ್ಗೆಗಳು ಆಗಿವೆ. ಜಗತ್ತಿನಲ್ಲಿ ಮೊಟ್ಟಮೊದಲು ಆರ್ಟಿಸಿಯನ್ ಬಾವಿಗಳು ಕಂಡು ಬಂದಿರತಕ್ಕಂಥದ್ದು ಫ್ರಾನ್ಸ್‌ದಲ್ಲಿ. ಈ ಬಾವಿಗಳು ಪ್ರಮುಖವಾಗಿ ಫ್ರಾನ್ಸ್, ಇಂಗ್ಲೆಂಡ್, ಅರ್ಜೆಂಟೀನಾ, ಅಮೆರಿಕದ ಲಾನ್ಸನ್ ಕಣಿವೆಗೆ ಮತ್ತು ಆಸ್ಟ್ರೇಲಿಯಾ ದೇಶಗಳಲ್ಲಿ ಇವು ಹಂಚಿಕೆಯಾಗಿವೆ. ಮಾರುತಗಳನ್ನ ನೋಡೋಣ ನಾವು ವಿಂಡ್ಸ್‌ಗಳನ್ನ. ಮಾರುತಗಳು ಮರುಭೂಮಿ ಪ್ರದೇಶದಲ್ಲಿ ಹೆಚ್ಚು ಕ್ರಿಯಾಶೀಲವಾಗಿರ್ತಕ್ಕಂತವುಗಳು. ಮರುಭೂಮಿ ಪ್ರದೇಶವು ಅಸ್ಥಿರ ಭೂಸ್ವರೂಪವನ್ನ ಪಡೆದಿರುವುದರಿಂದ ಇಲ್ಲಿ ಮಾರುತಗಳು ಅನೇಕ ಭೂಸ್ವರೂಪಗಳನ್ನೇ ನಿರ್ಮಿಸುತ್ತವೆ. ಅದರಲ್ಲಿ ಪ್ರಮುಖವಾಗಿ ಶಿಲಾ ಅಂಕನ, ನಾಯಿಕೋಡೆ ಆಕಾರದ ಶಿಲೆಗಳಾಗಿರಬಹುದು, ಪೆಡೆಸ್ಟಲ್ ಶಿಲೆ, ಹಮೋಡ್, ಶಿಲಾದ್ವೀಪಗಳು, ಚಂದ್ರಾಕಾರದ ದಿನ್ನೆಗಳು ಮತ್ತು ಲೋಯಸ್ ಮೈದಾನ. ಸೊ ಇವೆಲ್ಲಗಳು ಸಹ ನಿರ್ಮಾಣ ಮಾಡುವಂಥದ್ದು ಮಾರುತಗಳು. ಜಗತ್ತಿನಲ್ಲಿ ಅತಿ ದೊಡ್ಡದಾದಂತಹ ಲೋಯಸ್ ಮೈದಾನ ಹೊಂದಿರತಕ್ಕಂಥದ್ದು ಅದು ಚೀನಾದ ಹೊಯಾಂಗೋ ನದಿಯ ಬಯಲು ಪ್ರದೇಶದಲ್ಲಿ ನದಿಯಿಂದ ನಿರ್ಮಿತವಾದ ಮೈದಾನಗಳಿಗೆ ನಾವು ಮೆಕ್ಕಲು ಮೈದಾನ ಅಂತ ಹೇಳ್ತೇವೆ. ಹಿಮದಿಂದ ನಿರ್ಮಿತವಾಗಿರ್ತಕ್ಕಂತಹ ಮೈದಾನಗಳಿಗೆ ಟಿಲ್ ಮೈದಾನ ಅಂತ ಹೇಳ್ತೇವೆ. ಮಾರುತಗಳಿಂದ ನಿರ್ಮಿತವಾಗಿರ್ತಕ್ಕಂತಹ ಮೈದಾನಗಳಿಗೆ ಲೋಯಸ್ ಮೈದಾನಗಳು ಅಂತ ಹೇಳಿ ಹೇಳ್ತೇವೆ. ಇಲ್ಲಿ ನಾವು ನೋಡಬಹುದು ಮಾರುತಗಳಿಂದ ನಿರ್ಮಿತವಾಗಿರ್ತಕ್ಕಂಥವುಗಳು ಇವೆಲ್ಲ. ಸಮುದ್ರದ ಅಲೆಗಳ ಕಾರ್ಯವನ್ನು ನಾವು ನೋಡೋಣ. ಸಮುದ್ರದ ಅಲೆಗಳು ಸವೆತ, ಸಾಗಾಣಿಕೆ, ಸಂಚಯನ ಕಾರ್ಯಗಳಿಂದ ಅನೇಕ ಭೂಸ್ವರೂಪಗಳನ್ನ ಇಲ್ಲಿ ಸೃಷ್ಟಿ ಮಾಡ್ತವೆ. ಸಮುದ್ರದ ಅಲೆಗಳಿಂದ ಪ್ರಮುಖವಾಗಿ ಸಮುದ್ರದ ಕಮಾನುಗಳನ್ನ ಈ ರೀತಿ ರೆಡಿ ಆಗ್ತವೆ. ಸಮುದ್ರದ ಅಲೆಗಳು ಇವಕ್ಕೆ ಬಡ್ದು ಅದ್ರ ಜೊತೆಗೆ ಬಿರುಸು ಗುಂಡಿಗಳು ಆಗ್ತವೆ. ಸೊ ಈ ರೀತಿ ಅದ್ರ ಜೊತೆಗೆ ಸಮುದ್ರದ ಸ್ಟಂಪ್ಸ್‌ಗಳು ಆಗ್ತವೆ. ಅದರ ಜೊತೆಗೆ ನೆಕ್ಸ್ಟ್ ಈ ರೀತಿ ಎಲ್ಲವೂ ಸಹ ನಿರ್ಮಾಣವಾಗುವಂತವುಗಳು. ಸೊ ಇಲ್ಲಿ ನಾವು ನೋಡಬಹುದು ಸಮುದ್ರದಲ್ಲಿ. ಸೊ ಇಲ್ಲಿ ಕಮಾನುಗಳಾಗಿರ್ಬಹುದು, ಸ್ಟ್ಯಾಕ್ಸ್‌ಗಳಾಗಿರ್ಬಹುದು. ಸೊ ಆಮೇಲೆ ಈ ರೀತಿ ಇರ್ತಕ್ಕಂತಹ ಗುಹೆಗಳಾಗಿರ್ಬಹುದು. ಸೊ ಇವೆಲ್ಲವೂ ಸಹ ನಿರ್ಮಾಣ ಮಾಡುವಂತವುಗಳು ಯಾವುದು? ಸಮುದ್ರದ ಅಲೆಗಳು. ಸೊ ಇಲ್ಲಿ ಸ್ಟಾಂಪ್ಸ್ ಇದೆ ನೋಡ್ರಿ ಇಲ್ಲಿ. ಸ್ಟಾಂಪ್ಸ್ ಅಂತಂದ್ರೆ ಏನು? ಸೊ ಇದು ಒಂದೇ ಏನಪ್ಪಾ ಅಂತಂದ್ರೆ ಈ ರೀತಿ ಒಂದೇ ಆಕಾರದವಾಗಿರ್ತಕ್ಕಂಥ ಒಂದು ಭೂಮಿ ಇರ್ತದೆ. ಸೊ ಇಲ್ಲಿ ಸವೆತದಿಂದ ಏನಾಗ್ತವೆ ಇವು ನೋಡ್ರಿ ಇಲ್ಲಿ ಮೊದಲು ಈ ರೀತಿ ಆಗುತ್ತದೆ. ಈ ರೀತಿ ಬಿರುಕು ಬೀಳ್ತವೆ. ಸೊ ಈ ರೀತಿ ಬಿರುಕು ಬಿದ್ದು ಬಿದ್ದು ಏನಾಗ್ತವೆ ಈ ರೀತಿ ಗುಹೆಗಳ ರಚನೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಗುಹೆಗಳು ಆಗಿ ಏನಾಗ್ತವೆ ಆರ್ಕ್‌ಗಳಾಗ್ತವೆ. ಈ ರೀತಿ ಕಮಾನುಗಳಾಗ್ತವೆ, ದೊಡ್ಡ ಕಮಾನುಗಳು. ಈ ಸೈಡ್‌ದಿಂದ ಆ ಸೈಡ್‌ಗೆ ನೀರು ಹೋಗ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಅದು ಆಗಿ ಈ ರೀತಿ ಪೂರ್ತಿ ಆಗಿ ದೊಡ್ಡ ಕಮಾನು ಆಗಿ ಇದು ಒಂದು ಸೀಳು ಬೀಳುತ್ತದೆ. ಸೊ ಸೀಳಿದ ತಕ್ಷಣ ಈ ಒಂದು ಭಾಗ ಬೇರೆ ಆಗ್ತದೆ. ಸೊ ಈ ಭಾಗ ಪೂರ್ತಿ ಬೇರೆ ಆಗುತ್ತದೆ. ಸೊ ಈ ರೀತಿ ಇರತಕ್ಕಂಥದ್ದು ಇವುಗಳಿಗೆ ಈ ರೀತಿ ರಚನೆ ಆಗುತ್ತದೆ ಆಮೇಲೆ. ಸೊ ಇವುಗಳಿಗೆ ಸ್ಟ್ಯಾಕ್ ಅಂತೇವಿ. ಆಮೇಲೆ ಇವೇ ಸ್ಟ್ಯಾಕ್‌ಗಳು ಇವು ಮುರಿದು ಬಿದ್ವು ಅಂತಂದ್ರೆ ಸೊ ಅವುಗಳಿಗೆ ಏನಂತೇವಿ ನಾವು ಸ್ಟಂಪ್ ಅಂತ ಹೇಳಿ ಹೇಳ್ತೇವೆ. ಏನ್ ಹೇಳ್ತೇವಿ ಸ್ಟಂಪ್. ಇಲ್ಲಿಯವರೆಗೆ ಈ ವಿಡಿಯೋವನ್ನ ವಾಚ್ ಮಾಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಆಂಡ್ ಹ್ಯಾವ್ ಎ ಗುಡ್ ಡೇ.